ಗುಡ್ ಈವ್ನಿಂಗ್ ಎವ್ರಿಬಡಿ. ನಮಸ್ಕಾರ, ಎಲ್ಲರಿಗೂ ಶುಭ ಸಾಯಂಕಾಲ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ? ಓಕೆ. ನಿನ್ನೆ ಮೊನ್ನೆ 2 ಡೇಸ್ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗೈತಿ. ಕರೆಂಟ್ ಅಫೇರ್ಸ್ದ ಮೊನ್ನೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗೈತಿ. ಸೊ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಿಮ್ಗೆ ಎಕ್ಸಾಮಿಗೆ ಯೂಸ್ ಆಗೋ ಥರ ನಾವೇನು ಮಾಡ್ಲಿಕತ್ತೀವಿ, ಕವರ್ ಮಾಡ್ಕೊಂಡು ಬರ್ಲಿಕತ್ತೀವಿ ವಿತ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಅಂತಂತಂದ್ರೆ ನಿಮ್ಗೆ ಎಕ್ಸಾಮ್ ಎಲ್ಲ ಪಾಯಿಂಟ್ ಆಫ್ ವ್ಯೂ, ಸ್ಟೇಟ್ ಎಕ್ಸಾಮ್ ಇರ್ಬೋದು, ಸೆಂಟ್ರಲ್ ಎಕ್ಸಾಮ್ಸ್ ಇರ್ಬೋದು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಬೇರೆ ಬೇರೆ ಎಕ್ಸಾಮ್ಸ್ ಇವು, ನಾಟ್ ಓನ್ಲಿ ಫಾರ್ UPSC, ನಾಟ್ ಓನ್ಲಿ ಫಾರ್ KPSC. ಸೊ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಮ್ಸಿಗೂ ನಿಮ್ಗೆ ಯೂಸ್ ಆಗೋ ಥರ ನಾವೇನು ಮಾಡ್ಲಿಕತ್ತೀವಿ, ಕವರ್ ಅಪ್ ಮಾಡ್ಕೊಳ್ಲಿಕತ್ತೀವಿ. ಕ್ವಶನ್ಸ್ ಕಡಿಮೆ ಆಗತ್ತದಂತ ನೋಡ್ಬೇಡ್ರಿ, ಬಿಕಾಸ್ ಈ ಒಂದು ವೀಕ್ ನಾವ್ ಏನ್ ಮಾಡ್ತೇವೆ, ಸ್ವಲ್ಪ ನಿಮ್ಗೆ ಎಲ್ಲಾ ಟೈಪ್ ಆಫ್ ಟಾಪಿಕ್ಸ್ ಅದ, ಸ್ವಲ್ಪ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏರಿಯಾಸ್ ಕೊಡ್ಕೊಂತ ಹೋಗ್ತೇವೆ. ಸೊ ನೆಕ್ಸ್ಟ್ ಇಂದ ಏನಾಗುತ್ತೆ, ನಾವು ಕರೆಂಟ್ ಅಫೇರ್ಸ್ ಏನ್ ಮಾಡ್ತೇವೆ, ಆ ಏರಿಯಾಸ್ ಹಿಂದಿನ ಏರಿಯಾಸ್ ನೋಡ್ಕೊಂತ ಹೋಗ್ರಿ ಅಂತ ಹೇಳಿಕ್ ಬರುತ್ತೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಹೋಗ್ತೇವೆ. ಸೊ ನಿನ್ನೆ ನಾ ಆಲ್ರೆಡಿ ಹೇಳಿದ್ದೆ ನಿಮಗ ಪಾಸ್ಪೋರ್ಟ್ ಬಗ್ಗೆ, ವೀಸಾ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ನಿನ್ನೆ ಕ್ಲಾಸ್ನಾಗ. ಸೊ ನಿನ್ನೆ ಕ್ಲಾಸ್ ಯಾರು ನೋಡಿಲ್ಲ ಅವ್ರು ಸ್ವಲ್ಪ ನಿನ್ನೆ ಕ್ಲಾಸ್ ನೋಡ್ಕೊಂಡ್ ಬನ್ನಿ. ಸೊ ನಿನ್ನೆ ಕ್ಲಾಸ್ ಒಳಗಡೆ ಒಂದು ಸ್ವಲ್ಪ ಆರ್ಗನೈಸೇಷನ್, ಕಮಿಟೀಸ್, ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ನಾವ್ ಏನ್ ಮಾಡ್ಲಿಕತ್ತೀವಿ, ಹೇಳ್ಕೊಂಡ್ ಬಂದೇವಿ. ಸೊ ಇವತ್ತೇನೈತಲ್ಲ ಸ್ವಲ್ಪ ಪಾಸ್ಪೋರ್ಟ್ ಬಗ್ಗೆ, ಆಮೇಲೆ ಆಲ್ರೆಡಿ ನಿಮ್ಮ ಫಸ್ಟ್ ಕ್ಲಾಸ್ನ ಸ್ವಲ್ಪ ಅವಾರ್ಡ್ಸ್ ಬಗ್ಗೆ ಹೇಳಿದೀನಿ. ಸ್ವಲ್ಪ ಇವತ್ತು ಒಂದಿಷ್ಟು ಅವಾರ್ಡ್ಸ್ ಬಗ್ಗೆ ಐತಿ ಕ್ಲಾಸಸ್ನಾಗ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಆದಷ್ಟು ಎಲ್ಲಾನು ನಿಮ್ಗೆ ನಾವು ಕವರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಮಿಕ್ತಾ ಜಾಸ್ತಿ ಎಕ್ಸ್ಪ್ಲನೇಷನ್, ಜಾಸ್ತಿ ಟಾಪಿಕ್ಸ್ ಏನ್ ಮಾಡ್ತೀವಿ, ಸೀರೀಸ್ ಕ್ಲಾಸ್ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಸೀರೀಸ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಹೋಗೋಣ್ರಿ, ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ಫಸ್ಟ್ ಕ್ವಶನ್ ಏನಿತ್ತು ನೋಡ್ರಿ, ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್? ಏನ್ರಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್, ಹೆನ್ಲಿ ಪಾಸ್ಪೋರ್ಟ್ ಸೂಚಂಕ 2026ರಲ್ಲಿ ಭಾರತದ ಶ್ರೇಣಿ ಯಾವುದು? ಭಾರತದ ಶ್ರೇಣಿ ಎಷ್ಟೈತಿ ಅಂತ ಕೇಳೋಣ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಓಕೆ 2026 ಕೇಳನ್ರಿ ಅಂತ ಅಂದ್ರೆ ಆಲ್ರೆಡಿ ಅನೌನ್ಸ್ ಆಗೈತಿ ಅಂತ ಅರ್ಥ. ಸೊ ಆಲ್ರೆಡಿ ಅನೌನ್ಸ್ ಆಗಿದ್ರೆ ನಿಮಗೆ ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತೈತಿ. ಒಂದ್ ವೇಳೆ ಅನೌನ್ಸ್ ಆಗಿರ್ಲಿಲ್ಲ, ಇನ್ನೇನ್ ಅನೌನ್ಸ್ ಆಗೋದು ನಿಯರ್ ಐತಿ ಅಂತಂದ್ರೆ ಸೊ ನಿಮ್ಗೆ ಏನಾಗ್ತದ, ಹೋದ್ ವರ್ಷದಿಂದ ನಿಮ್ಗ ಕೇಳ್ತಾನ. ಓಕೆ, ಸೊ ಈ ಇಯರ್ ಎಷ್ಟನೇ ಪ್ಲೇಸ್ನಾಗ ಐತ್ರಿ ಇದು? 75th ಪ್ಲೇಸ್ ಒಳಗಡೆ ಇದೆ. ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? 75th ಪ್ಲೇಸ್ ನಲ್ಲಿ ಇದೆ. ಸೊ ನಿಮ್ಗ ಇಂಡೆಕ್ಸಸ್, ಸೂಚ್ಯಂಕಗಳು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತೈತ್ರಿ. ನಿಮಗ್ ಸೂಚ್ಯಂಕಗಳ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಯಾವ ತರ ಕ್ವಶನ್ ಕೇಳ್ತಾನ ಅಂತಂದ್ರೆ, ಸೂಚ್ಯಂಕಗಳ ಮೇಲೆ ನಿಮಗ ಒಂದು ಯಾರು ಪಬ್ಲಿಷ್ ಮಾಡ್ಯಾರ, ಯಾರು ಅನೌನ್ಸ್ ಮಾಡ್ಯಾರ. ಓಕೆ, ಸೊ ಅದು ಯಾವ ಇಂಡೆಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಕೇಳ್ತಾನೆ ನಿಮಗ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಕಂಟ್ರಿ ಯಾವ್ದೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಕಂಟ್ರಿ ಯಾವ್ದೈತಿ. ಇನ್ನ ಅನೌನ್ಸ್ ಮಾಡಿರ್ಲಿಲ್ಲ ಅಂತಂತಂದ್ರೆ ಲಾಸ್ಟ್ ಇಯರ್ ಇಂಡಿಯಾ ಟಾಪ್ ಕಂಟ್ರಿ ಯಾವ್ದೈತಿ ಮತ್ತೆ ಅದ್ರದ್ದು ಲೈಕ್ ರ್ಯಾಂಕಿಂಗ್ ಎಷ್ಟೈತಿ. ಓಕೆ, ರ್ಯಾಂಕಿಂಗ್ ಎಷ್ಟೈತಿ ಅಂತ ಕೇಳ್ತಾನ. ಅದನ್ ಬಿಟ್ರೆ ನಿಮಗ ಇಂಡಿಯಾ ಪರ್ಸ್ಪೆಕ್ಟಿವ್ ನೋಡಕತ್ರಂದ್ರ ಆಲ್ರೆಡಿ ಅನೌನ್ಸ್ ಮಾಡಿದಂತಂದ್ರೆ ಈ ಸತಿ ಯಾವ ರ್ಯಾಂಕಿಂಗ್ ನಾಗ ಐತಿ ಅಂತ ಕೇಳ್ತಾನ. ಒಂದ್ ವೇಳೆ ಅನೌನ್ಸ್ ಆಗಿರ್ಲಿಲ್ಲ ಅಂತಂತಂದ್ರೆ ಲಾಸ್ಟ್ ಇಯರ್ ರ್ಯಾಂಕಿಂಗ್ ಕೇಳ್ತಾನ. ಓಕೆ, ಲಾಸ್ಟ್ ಇಯರ್ ರ್ಯಾಂಕಿಂಗ್ ಕೇಳ್ತಾನ. ಅದನ್ ಬಿಟ್ರೆ ಲೀಸ್ಟ್ ರ್ಯಾಂಕಿಂಗ್ ಕೇಳ್ತಾನ. ಓಕೆ, ಸೊ ಆಮೇಲೆ ಆಲ್ರೆಡಿ ಅನೌನ್ಸ್ ಆಗಿತ್ತಂತಂದ್ರೆ ಲಾಸ್ಟ್ ಇಯರ್ಗ ಮತ್ತೆ ಈ ಇಯರ್ಗ ಎಷ್ಟು ಪ್ಲೇಸಸ್ ಜಂಪ್ ಆಗಿರ್ಬೋದು ಅನ್ನೋದನ್ನ ನಿಮ್ಗ ಕೇಳ್ತಾನ. ಅದು ಸ್ಟೇಟ್ಮೆಂಟ್ ವೈಸ್ ಕೇಳ್ತಾನ್ರಿ, ಒನ್ ಲೈನ್ ಏನ್ ಕೇಳಂಗಿಲ್ಲ ಆಲ್ಮೋಸ್ಟ್ ಅಲ್ಲ, ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಅದನ್ನ ಕೇಳ್ತಾನ. ಓಕೆ, ಸೊ ಇದ್ರ ಬಗ್ಗೆ ಈ ರೀತಿಯಾಗಿ ಒಂದ್ ಸ್ವಲ್ಪ ನಿಮ್ಗೆ ಇದ್ರದ್ದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ನಿಮ್ಗ ಹೇಳ್ಕೊಂತ ಹೋಗ್ತೀನಿ. ಬೇರೆ ಬೇರೆ ಇಂಡೆಕ್ಸಸ್ ಏನಿತ್ತಲ್ಲ, ನಿಮ್ಗೆ ಇಂಡೆಕ್ಸ್ ಸಪ್ರೇಟ್ ಕ್ಲಾಸ್ ಮಾಡ್ತೀವಲ್ಲ, ಅದ್ರಾಗ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಓಕೆ, ಸೊ ನೋಡ್ರಿ, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವು ಪಾಸ್ಪೋರ್ಟ್ಗಳ ಜಾಗತಿಕ ಶ್ರೇಯಾಂಕವಾಗಿದ್ದು ಅವುಗಳ ಮಾಲೀಕರು ಮೀಸಾ ಮುಕ್ತ ಅಥವಾ ಮೀಸಾ ಆಗಮನದೊಂದಿಗೆ ಪ್ರವೇಶಿಸಬಹುದಾದ ಸ್ಥಳಗಳ ಸಂಖ್ಯೆಯನ್ನು ಆಧರಿಸಿದೆ. ನೋಡ್ರಿ, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಏನಪ್ಪಾ ಅಂತಂದ್ರೆ ಇದೊಂದು ಜಾಗತಿಕ ಶ್ರೇಯಾಂಕವಾಗಿರುತ್ತೆ. ಗ್ಲೋಬಲ್ ಇಂಡೆಕ್ಸ್ ಐತ್ರಿ ಇದೊಂದು ಗ್ಲೋಬಲ್ ಇಂಡೆಕ್ಸ್ ರೀ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಬೇರೆ ಕಂಟ್ರೀಸಿಗ ಹೋದಾಗ ನೀವು ವೀಸಾ ಮುಕ್ತ ಮತ್ತು ವೀಸಾ ಆಗಮನದೊಂದಿಗೆ ಎಷ್ಟು ಪ್ಲೇಸಸ್ ನೀವು ಅಲ್ಲಿ ಟೂರಿಸಂ ಮಾಡಬಹುದು ಅನ್ನೋದ್ರ ಮೇಲೆ ಏನಾಗಿರ್ತದೆ, ಪಾಸ್ಪೋರ್ಟ್ ಮತ್ತೆ ವೀಸಾ ನಿರ್ಧರಿಸಿರ್ತದೆ. ಓಕೆ, ಸೊ ಇದನ್ನು ಪೌರತ್ವ ಮತ್ತು ರೆಸಿಡೆನ್ಸಿ ಸಲಹಾ ಸಂಸ್ಥೆಯಾದ ಹೆನ್ಲಿ ಮತ್ತು ಪಾರ್ಟ್ನರ್ಸ್ ವಾರ್ಷಿಕವಾಗಿ ಪ್ರಕಟಿಸುತ್ತದೆ. ಇದು ನೋಡ್ರಿ, ಇದು ಪೌರತ್ವ ಕಾಯ್ದೆ ಒಳಗ ಮತ್ತ ನಿವಾಸ ಸಲಹಾ ಸಂಸ್ಥೆಯಾದ ಹೆನ್ಲಿ ಮತ್ತೆ ಪಾರ್ಟ್ನರ್ಸ್ ವಾರ್ಷಿಕವಾಗಿ ಪ್ರಕಟಿಸ್ತದೆ. ಇದರದ್ದು ಪಾರ್ಟ್ನರ್ಸ್ ಯಾರದಾರಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಹೆನ್ಲಿ ಅಂಡ್ ಪಾರ್ಟ್ನರ್ಸ್. ಓಕೆ, ಇವರು ಸೇರ್ಕೊಂಡು ಇದನ್ನ ಏನ್ ಮಾಡ್ತಾರ, ಪಬ್ಲಿಷ್ ಮಾಡ್ತಾರ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಏನ್ ಮಾಡ್ತಾರ, ಪಬ್ಲಿಷ್ ಮಾಡ್ತಾರ. ಓಕೆ, ಸಿಟಿಜನ್ಶಿಪ್ ಇದ್ರ ಎದ್ರ ಬಗ್ಗೆ ಹೇಳ್ತದಂತಂದ್ರೆ ಸಿಟಿಜನ್ಶಿಪ್ ಮತ್ತೆ ರೆಸಿಡೆನ್ಸಿ ಬಗ್ಗೆ ಹೇಳ್ತೈತಿ. ಓಕೆ, ನೆಕ್ಸ್ಟ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ರಿ?
2006 ನಾಗ ಎಸ್ಟಾಬ್ಲಿಷ್ ಆಗೈತಿ. 2006 ಇದು ಸ್ಥಾಪನೆಗೊಂಡೈತಿ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಯುನೈಟೆಡ್ ಕಿಂಗ್ಡಮ್ ಒಳಗೈತಿ, ಲಂಡನ್ ಯುನೈಟೆಡ್ ಕಿಂಗ್ಡಮ್ ಒಳಗೈತಿ. ಸೊ ನಿಮ್ಗೆ ಕ್ವಶನ್ ಕೇಳ್ತಾನ, ಸ್ಟೇಟ್ಮೆಂಟ್ ನಾಗ ಕೇಳ್ತಾನ ಕ್ವಶನ್. ಈಗ ಡೈರೆಕ್ಟ್ ಕ್ವಶನ್ಸ್ ಕೇಳೋದು ತುಂಬಾ ಕಡಿಮೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನ್ ಕೇಳ್ತಾನ, 1 ಲೈನ್ ಕ್ವಶನ್ಸ್ ನಲ್ಲಿ ಡೈರೆಕ್ಟ್ ಕೇಳ್ತಾನ. ಅದೇ ನಮ್ KPSC ಕರ್ನಾಟಕ ರಿಲೇಟೆಡ್ ಸ್ಟೇಟ್ ಎಕ್ಸಾಮ್ಸ್ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. PSI ಅದೆಲ್ಲ ಏನ್ ಮಾಡ್ತಾನೆ, ಸ್ಟೇಟ್ಮೆಂಟ್ ವೈಸ್ ನಿಮ್ಗೆ ಕ್ವಶನ್ಸ್ ಕೇಳ್ತಾನೆ. ಓಕೆ, ಸೊ ನಾ ಆಲ್ರೆಡಿ ಹೇಳ್ದಂಗ ಟಾಪ್ ಪ್ಲೇಸ್ ಯಾವ್ದೈತ್ರಿ? ವಿಶ್ವದ ಮೊದಲ 3 ಪಾಸ್ಪೋರ್ಟ್ಗಳು ಏಷ್ಯಾದಿಂದ ಬಂದಿವೆ. ಫಸ್ಟ್ ಟಾಪ್ ಪ್ಲೇಸಸ್ ಯಾವ್ದಾವ ಅಂತಂದ್ರೆ ಏಷ್ಯನ್ ಕಂಟ್ರೀಸ್ ಅದಾವ. ಓಕೆ, ಏಷ್ಯನ್ ಕಂಟ್ರೀಸ್ ಅದಾವ. ಓಕೆ, ಫಸ್ಟ್ ಯಾವ್ದೈತ್ರಿ? ಸಿಂಗಾಪುರ್. ಸಿಂಗಾಪುರ್ ಫಸ್ಟ್ ಪ್ಲೇಸ್ ನಾಗೈತಿ. 2026 ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಒಳಗಡೆ ಫಸ್ಟ್ ಪ್ಲೇಸ್ ಯಾವ್ದು ತಗೊಂಡದಂದ್ರೆ ಸಿಂಗಾಪುರ್ ತಗೊಂಡದ್. ಸೆಕೆಂಡ್ ಜಪಾನ್, ಥರ್ಡ್ ದಕ್ಷಿಣ ಕೊರಿಯಾ. ಓಕೆ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಎರಡನೇ ಸ್ಥಾನದಲ್ಲಿದಾವ್. ಸೆಕೆಂಡ್ ಪ್ಲೇಸಸ್ ನಾಗ 2 ಬಂದವ್. ಯಾವ್ದು? ಜಪಾನ್ ಮತ್ತ ದಕ್ಷಿಣ ಕೊರಿಯಾ. ಓಕೆ, ಅಂದ್ರೆ ಇಂಡಿಯನ್ ಕನ್ಸರ್ನ್, ವರ್ಲ್ಡ್ ವೈಡ್ ಕನ್ಸರ್ನ್ ನೋಡ್ವಿ. ಇಂಡಿಯನ್ ಕನ್ಸರ್ನ್ ನೋಡಿದ್ರೆ ಇಂಡಿಯಾ ಈ ಸತೆ ಎಷ್ಟನೇ ಸ್ಥಾನ ಕಂಡ್ಕೊಂಡೈತಿ? 75th ಪ್ಲೇಸ್ ಕಂಡ್ಕೊಂಡೈತಿ. ಸೊ ಹೋದ್ ಸತೆ ಎಷ್ಟು ಕಂಡ್ಕೊಂಡಿತ್ತದು? 85th ಪ್ಲೇಸ್ ಇತ್ತು. 2025 ಒಳಗಡೆ ಎಷ್ಟನೇ ಪ್ಲೇಸ್ ಇತ್ತದು? 2025 ಒಳಗಡೆ 85th ಪ್ಲೇಸ್. 2026 ಒಳಗಡೆ 75th ಪ್ಲೇಸ್. ಸೊ ಎಷ್ಟು ಪ್ಲೇಸ್ ಜಂಪ್ ಆಗೈತ್ರಿ? 10 ಪ್ಲೇಸಸ್ ಏನಾಗೈತಿ? ಜಂಪ್ ಆಗೈತಿ. 10 ಪ್ಲೇಸಸ್ ಏನಾಗೈತಿ? ಜಂಪ್ ಆಗೈತಿ. ಸೊ ಲೀಸ್ಟ್ ಯಾವ್ದೈತ್ರಿ? ಅಫ್ಘಾನಿಸ್ತಾನ್ ಐತ್ರಿ. ಲೀಸ್ಟ್ ಯಾವ್ದೈತಿ? ಅಫ್ಘಾನಿಸ್ತಾನ್ ಐತಿ. ಎಷ್ಟನೇ ಪ್ಲೇಸ್ ನಾಗ ಐತ್ರಿ? 101ನೇ ಪ್ಲೇಸ್ ನಾಗ ಐತಿ. ಕೊನೆಯ ಸ್ಥಾನದಲ್ಲಿ ಇಂಡೆಕ್ಸ್ ಲಿಸ್ಟ್ ಏನ್ ಬಿಡ್ತಾರಲ್ಲ, ಆ ಲಿಸ್ಟ್ ಒಳಗೆ ಕೊನೆಯ ಸ್ಥಾನದಲ್ಲಿ ಇರೋದು ಯಾವ್ದಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್. ನಿಮಗೆ ಎದಕ್ಕೆ ಹೇಳಕತ್ರಿ? ಲೀಸ್ಟ್ ಫಸ್ಟ್ ಯಾವ ಕಂಟ್ರಿ, ಆಮೇಲೆ ಸೆಕೆಂಡ್ ಯಾವ ಕಂಟ್ರಿ, ಆಮೇಲೆ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಐತಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲೀಸ್ಟ್ ಕಂಟ್ರಿ ಯಾವ್ದೈತಿ, ಅಂಡ್ ಇಂಡಿಯಾ ಲಾಸ್ಟ್ ಇಯರ್ ಯಾವ ಪ್ಲೇಸ್ ನಾಗಿತ್ತು, ಮತ್ತೆ ಈ ಇಯರ್ಗ ಲಾಸ್ಟ್ ಇಯರ್ಗೆ ಎಷ್ಟು ಪ್ಲೇಸಸ್ ಜಂಪ್ ಆಗಿತ್ತು. ಇದು ನಿಮ್ಗೆ ಏನಾಗ್ತದೆ? ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಗೊತ್ತೈತ್ರಿ? ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ ಈಗ ನಾವ್ ಏನ್ ಮಾಡ್ತೀವಿ? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ಈಗ ಸ್ವಲ್ಪ ನಾವು ಪಾಸ್ಪೋರ್ಟ್ ಮತ್ತ ವೀಸಾ ಬಗ್ಗೆ ತಿಳ್ಕೊಳ್ಳೋಣ್ರಿ. ಪಾಸ್ಪೋರ್ಟ್ ಮತ್ತ ವೀಸಾ ಬಗ್ಗೆ ತಿಳ್ಕೊಳ್ಳೋಣ. ಇವೆರಡು ನಿಮಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಪಾಸ್ಪೋರ್ಟ್ ಅಂದ್ರೆ ಏನ್ರಿ? ಅದೊಂದು ಐಡೆಂಟಿಟಿ ಡಾಕ್ಯುಮೆಂಟ್. ಅದೊಂದು ಏನ್ರಿ? ಐಡೆಂಟಿಟಿ ಡಾಕ್ಯುಮೆಂಟ್ರಿ. ವೀಸಾ ಅಂತಂದ್ರೆ ಏನ್ರಿ? ಅದೊಂದು ಎಂಟ್ರಿ ಪರ್ಮಿಷನ್ ಕೊಡೋ ಅಂತ ಒಂದು ಡಾಕ್ಯುಮೆಂಟ್. ಎಂಟ್ರಿ ಪರ್ಮಿಷನ್ ಕೊಡೋ ಅಂತ ಒಂದು ಡಾಕ್ಯುಮೆಂಟ್ರಿ ವೀಸಾ ಅನ್ನೋದು. ಅಂದ್ರೆ ನೀವು ಬೇರೆ ಸ್ಟೇಟಿಗೆ ಬೇರೆ ಕಂಟ್ರೀಸಿಗೆ ಹೋಗಾಕತ್ರಿ ಅಂತಂದ್ರೆ ಆ ಕಂಟ್ರಿ ನಿಮಗ ಪರ್ಮಿಷನ್ ಕೊಡೋದು ಯಾವ್ದ್ರ ಮುಖಾಂತರ ಅಂದ್ರೆ ಈ ವೀಸಾ ಮುಖಾಂತರ. ಓಕೆ, ವೀಸಾ ಎಂದರೆ ನೋಡ್ರಿ, ವೀಸಾ ಎಂದರೆ ಪ್ರವೇಶ, ವಾಸ್ತವ್ಯ ಅಥವಾ ಸಾಗಣಿಕೆ ಅವಕಾಶ ನೀಡುವ ವಿದೇಶಿ ದೇಶದಿಂದ ನೀಡಲಾಗುವ ಅಧಿಕೃತ ಅನುಮತಿ. ಬೇರೆ ಕಂಟ್ರಿದವರು ನಮಗ ಕೊಡ್ತಾರೆ. ಎದಕ್ಕ? ಎಂಟ್ರಿ ಆಗ್ಲಿಕ್ಕ, ಅಲೋವಿಂಗ್ ಅಥವಾ ಅಲ್ಲಿ ಸ್ಟೇ ಮಾಡ್ಲಿಕ್ಕ, ಮತ್ತೆ ಟ್ರಾನ್ಸಿಸ್ಟ್ ಆಗ್ಲಿಕ್ಕ. ಸೊ ಬೇರೆ ಕಂಟ್ರಿದವರು ನಮಗ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಡೋ ಅಂತ ಒಂದು ಡಾಕ್ಯುಮೆಂಟ್ ಯಾವ್ದಪ್ಪ ಅಂತಂದ್ರೆ ವೀಸಾ ರೀ. ಎದಕ್ಕೆ ಯೂಸ್ ಆಗ್ತೈತ್ರಿ? ಅದು ಒಂದು ಸಾಗಣಿಗೆ, ಪ್ರವೇಶ, ಮತ್ತೇನೈತಿ? ವಾಸ್ತವ್ಯ. ಫಾರಿನ್ ಕಂಟ್ರಿ ಅಲೋವಿಂಗ್ ಎಂಟ್ರಿ, ಸ್ಟೇ ಆರ್ ಟ್ರಾನ್ಸಿಸ್ಟ್. ಎಂಟ್ರಿ ಆಗ್ಲಿಕ್ಕ, ಸ್ಟೇ ಆಗ್ಲಿಕ್ಕ, ಫಾರಿನ್ ಕಂಟ್ರೀಸ್ ನಾವು ಅಲೋ ಆಗ್ಲಿಕ್ಕ ಪರ್ಮಿಷನ್ ಕೊಡೋ ಅಂತ ಡಾಕ್ಯುಮೆಂಟ್ ಯಾವ್ದಪ್ಪ ಅಂತಂದ್ರೆ ಬೇರೆ ಕಂಟ್ರಿದವ್ರು, ವಿದೇಶಿ ಕಂಟ್ರಿ ನಮಗ್ ಪರ್ಮಿಷನ್ ಕೊಡೋ ಅಂತ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ವೀಸಾ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗ ಮಿನಿಸ್ಟ್ರಿ ಯಾವ್ದೇ ಇರ್ಲಿ ಅದ್ರದ್ದು ಮಿನಿಸ್ಟ್ರಿ ನೋಡ್ಕೋರಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯ. ಯಾವ ಮಿನಿಸ್ಟ್ರಿ ರೀ? ಗೃಹ ಸಚಿವಾಲಯ. ಓಕೆ, ಸಚಿವಾಲಯ ಯಾವ್ದೈತಿ ನೋಡ್ಕೋರಿ. ಸೊ ವೀಸಾ ಒಳಗಡೆ 3 ಟೈಪ್ಸ್ ಬರ್ತಾವ್ರಿ. ಒಂದು ವೀಸಾ ಫ್ರೀ, ಇನ್ನೊಂದು ವೀಸಾ ಆನ್ ಅರೈವಲ್, ಮತ್ತೆ ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್. ಏನಿದು ವೀಸಾ ಫ್ರೀ, ವೀಸಾ ಆನ್ ಅರೈವಲ್, ಎಲೆಕ್ಟ್ರಾನಿಕ್ ವೀಸಾ ಅಥರೈಸೇಷನ್ ಅಂತಂದ್ರೆ ವೀಸಾ ಫ್ರೀ ಅಂತಂದ್ರೆ ವೀಸಾ ಮುಕ್ತ ಅಂದ್ರೆ ವೀಸಾ ಇರ್ಲಾರ್ದೆ ನೀವು ಬೇರೆ ಕಂಟ್ರಿಗೆ ಹೋಗಬಹುದು. ಅದು ವೀಸಾ ಇರ್ಲಾರ್ದೆ ಬೇರೆ ಕಂಟ್ರಿ ನೀವು ಹೋಗೋಕ್ಕಿಂತ ಮೊದಲ ವೀಸಾ ಆನ್ ಅರೈವಲ್ ಅಂತ ಅಂತಾರೆ. ಅಂದ್ರೆ ನೀವು ಕಂಟ್ರಿಗೆ ಹೋಗೋಷ್ರೊಳಗ ನಿಮ್ ಕಡೆ ವೀಸಾ ತಲುಪ್ತೈತಿ. ಅದು ಹೆಂಗಪ್ಪ ಅಂತಂದ್ರೆ ನೀವು ಆಲ್ರೆಡಿ ಇಲ್ಲಿಂದ ಭಾರತದಿಂದ ಫಾರ್ ಎಕ್ಸಾಂಪಲ್ USA ಹೋಗ್ಲಿಕ್ಕತ್ತೀರಿ ನೀವು ಅಂತಂದ್ರ ಏನಾಗ್ತೈತಿ? ನೀವು ಆಲ್ರೆಡಿ ಇಲ್ಲಿ ಆನ್ಲೈನ್ ದಾಗ ಪರ್ಮಿಷನ್ ತಗೊಂಡಿರ್ಬೇಕು. ನಿಮ್ಗೆ ಆನ್ಲೈನ್ ದಾಗ ರೈಟ್ಸ್ ಸಿಕ್ಕಿರ್ಬೇಕು. ನೀವು ಬೇರೆ ಕಂಟ್ರಿಗೆ ಹೋಗಿ ನಿಮ್ಗೆ ವೀಸಾ ಇರ್ಲಿಲ್ಲ ಅಂತಂದ್ರೆ ಬೇರೆ ಕಂಟ್ರಿಗೆ ಹೋಗ್ಲಿಕ್ಕೆ ನಿಮ್ಗೆ ಆನ್ಲೈನ್ ದಾಗ ರೈಟ್ಸ್ ಸಿಕ್ಕಿರ್ಬೇಕು. ಸೊ ಅವಾಗ ನಿಮಗೆ ವೀಸಾ ಆನ್ ಅರೈವಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಅಥವಾ ವೀಸಾ ಮುಕ್ತ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನಿಮ್ಗೆ ಆನ್ಲೈನ್ ದಾಗ ಏನಾಗ್ತದೆ? ರಿಜಿಸ್ಟರ್ ಆಗಿರ್ತದೆ. ಸೊ ನಿಮ್ಗೆ ಆನ್ಲೈನ್ ದಾಗ ಶೋ ಆಗ್ತದೆ. ಸೊ ಶಿ ಈಸ್ ಕೆಪಬಲ್ ಟು ಗೋ ಅನದರ್ ಕಂಟ್ರಿ, ಶಿ ಹ್ಯಾಸ್ ಅ ರೈಟ್ಸ್ ಟು ಗೋ ಅನದರ್ ಕಂಟ್ರಿ ಅಂತ ಹೇಳಿ ನಿಮ್ಗೆ ಶೋ ಮಾಡ್ತೈತಿ. ಓಕೆ, ನೋಡ್ರಿ ಏನೈತಿ? ವೀಸಾ ಐತಂದ್ರೆ ವೀಸಾ ಇಲ್ಲದೆ ಪ್ರವೇಶಿಸಬಹುದು. ನೆಕ್ಸ್ಟ್, ಆಗಮನದ ನಂತರ ವೀಸಾ. ನೋಡ್ರಿ, ಇಳಿದ ನಂತರ ವೀಸಾ ಪಡೆಯಿರಿ. ನೀವು ಹೋದ ತಕ್ಷಣ ವೀಸಾವನ್ನ ಪಡೆಯಬಹುದು. ಅದೇ ರೀತಿ ಎಲೆಕ್ಟ್ರಾನಿಕ್ ಪ್ರಯಾಣ ಅಧಿಕಾರ ಅಂದ್ರೆ ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ಅಂತ ಅಂತೀವಿ. ಪ್ರಯಾಣದ ಮೊದಲು ಆನ್ಲೈನ್ ಅಧಿಕಾರವನ್ನು ನಾವು ಪಡ್ಕೊಳ್ಬೇಕು, ರೈಟ್ಸ್ ತಗೋಬೇಕು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪಾಸ್ಪೋರ್ಟ್ ಬಲ ಅಂದ್ರೆ ಪಾಸ್ಪೋರ್ಟ್ ಸ್ಟ್ರೆಂತ್ ಏನೈತೆ ಅಂತಂದ್ರೆ ವೀಸಾ ಮುಕ್ತ ಗಮ್ಯ ಸ್ಥಾನಗಳ ಸಂಖ್ಯೆಯಿಂದ
ಅಳೆಯಲಾಗುತ್ತದೆ. ಅಂದ್ರೆ ನೀವು ವೀಸಾ ಆನ್ ಅರೈವಲ್ ಇರ್ಬೇಕಾದ್ರೆ ನಿಮ್ದು ಗಮ್ಯ ಸ್ಥಾನಗಳು ಏನೇನ್ ಇರ್ತದಲ್ಲ, ಅಂದ್ರೆ ನೀವು ಯಾವ ಪ್ಲೇಸಿಗೆ ಹೋಗ್ಬೇಕು ಸುತ್ತಾಡ್ಬೇಕಂತ ಹೇಳಿ ಫಸ್ಟ್ ನಿರ್ದಿಷ್ಟವಾಗಿ ನೀವು ಹೇಳ್ಬೇಕು. ಸೊ ಅದ್ರ ಮೇಲೆ ನಿಮ್ದು ಪಾಸ್ಪೋರ್ಟ್ ಸ್ಟ್ರೆಂತ್ ಕನ್ಸಿಡರ್ ಆಗ್ತದೆ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು 2-3 ಪ್ಲೇಸಸ್ ಅಷ್ಟೇ ನೋಡಾಕತ್ತೀರ ಅಂದ್ರೆ ಅಲ್ಲಿವರೆಗೂ ಅಷ್ಟೇ ನಿಮ್ ಪಾಸ್ಪೋರ್ಟ್ ಸೀಮಿತವಾಗಿರ್ತೈತಿ. ಇಲ್ಲ ಅಂತಂದ್ರೆ ಏನಾಗ್ತೈತಿ, ನಿಮಗ ಬೇರೆ ಪ್ಲೇಸಸ್ ಅಪ್ಪಿ ತಪ್ಪಿ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು ಫಾರಿನ್ ಕಂಟ್ರೀಸ್ ಹೋಗಿರ್ತೀರಿ, ಅಲ್ಲಿ ಬೇರೆ ಎಲ್ಲೋ ಪ್ಲೇಸಿಗೆ ಹೋಗಿ ನೀವು ಕಳ್ಕೊಂತೀರಿ. ಸೊ ಅವಾಗ ಎಲ್ಲೋ ಪೊಲೀಸರು ಬಂದಾಗ ಅವ್ರು ನಿಮ್ ಪೊಲೀಸ್ ನೋಡಿ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಗ ಪರ್ಮಿಷನ್ ಇಲ್ಲ ಈ ನಗರಗ ಈ ಏರಿಯಾಗ ನಿಮ್ಗೆ ಎಂಟ್ರಿ ಆಗ್ಲಿಕ್ಕೆ ಅಂತೇಳಿ. ಅವಾಗ ನಿಮ್ಗೆ ಏನಾಗ್ತದ, ಅವ್ರ ಆಫೀಸಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವಾಗ ನಿಮ್ಗ ಎಲ್ಲಿ ನಿಮಗ್ ಪ್ಲೇಸಸ್ ಅದಾವಲ್ಲ ಆ ಪ್ಲೇಸಸ್ ಸರೌಂಡಿಂಗ್ಸ್ ನಿಮ್ಗೆ ಬಿಟ್ಟು ಬರ್ತಾರೆ. ಗೊತ್ತಾಯ್ತು? ಸೊ ವೀಸಾ ಮತ್ತೆ ಪಾಸ್ಪೋರ್ಟ್ ನಿಮ್ಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನೆಕ್ಸ್ಟ್ ವೀಸಾ ನೋಡಿದ್ವಿ. ಈಗ ಏನಪ್ಪಾ ಅಂತಂದ್ರೆ ಪಾಸ್ಪೋರ್ಟ್ ಒಂದು ಅಧಿಕೃತ ಸರ್ಕಾರಿ ದಾಖಲೆ ಆಗಿರ್ತದೆ. ಇದೊಂದು ಇಂಡಿಯಾ ಅಫಿಷಿಯಲ್ ಸರ್ಟಿಫಿಕೇಟ್ ಐತ್ರಿ. ಇದೊಂದು ಅಫಿಷಿಯಲ್ ಸರ್ಟಿಫಿಕೇಟ್ ಐತಿ. ಇದು ಏನೇನ್ ಪ್ರಮಾಣಿಸ್ತದ ಅಂತಂದ್ರೆ ಐಡೆಂಟಿಟಿ, ನ್ಯಾಷನಾಲಿಟಿ ಮತ್ತೆ ರೈಟ್ ಟು ಇಂಟರ್ನ್ಯಾಷನಲ್ ಟ್ರಾವೆಲ್. ಓಕೆ, ಇದು ಕೇಳ್ತಾರೆ ನಿಮಗೆ ಕ್ವಶನ್. ಪಾಸ್ಪೋರ್ಟ್ ಏನೇನ್ ಸೂಚಿಸ್ತದ ಅಂತಂದ್ರೆ ಐಡೆಂಟಿಟಿ, ಓಕೆ, ನ್ಯಾಷನಾಲಿಟಿ ಮತ್ತೆ ರೈಟ್ ಟು ಇಂಟರ್ನ್ಯಾಷನಲ್ ಟ್ರಾವೆಲ್. ಓಕೆ, ಗುರುತು, ನಿಮ್ಮ ಗುರುತ್ವವನ್ನು ಸೂಚಿಸ್ತದ. ಅದೇ ರೀತಿ ನಿಮ್ದು ಯಾವ ರಾಷ್ಟ್ರೀಯತೆ ಐತಿ ಅದನ್ನು ಸೂಚಿಸ್ತದ. ಅದೇ ರೀತಿ ಅಂತಾರಾಷ್ಟ್ರೀಯ ಪ್ರಯಾಣದ ಹಕ್ಕು ಬಗ್ಗೆ ನಿಮ್ಗೆ ಅಂದ್ರೆ ಏನು, ನಿಮ್ಗೆ ಅಂತಾರಾಷ್ಟ್ರೀಯವಾಗಿ ನೀವು ಪ್ರಯಾಣ ಮಾಡ್ಬೋದು ಅನ್ನೋದು ಯಾವ ಸೂಚಿಸ್ತದ ಅಂತಂದ್ರೆ ಪಾಸ್ಪೋರ್ಟ್. ಸೊ ನಿಮ್ ಪಾಸ್ಪೋರ್ಟ್ ಇದ್ರೆ ಅಷ್ಟೇ ನೀವು ಬೇರೆ ಕಂಟ್ರೀಸ್ಗೆ ಪ್ರಯಾಣ ಮಾಡ್ಲಿಕ್ಕೆ ಆಗ್ತೈತಿ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಪಾಸ್ಪೋರ್ಟ್ಗಳ ಕಾಯ್ದೆ ಯಾವ್ದೈತ್ರಿ? 1947 ಅಡಿಯಲ್ಲಿ ನೀಡಲಾಗುತ್ತದೆ. 1967. ಓಕೆ, 1967 ಅಡಿಯಲ್ಲಿ, ಆಕ್ಟ್ ಆಫ್ 1967 ಅಡಿಯಲ್ಲಿ ನಿಮ್ಗೆ ಏನ್ ಕೊಡ್ತಾರ? ಪಾಸ್ಪೋರ್ಟ್ ಅನ್ನ ಕೊಡ್ತಾರ. ಓಕೆ, ಪಾಸ್ಪೋರ್ಟ್ ಅನ್ನ ಕೊಡ್ತಾರ. ಸೊ ಹೆಂಗನ್ ವೀಸಾ 3 ಟೈಪ್ಸ್ ಇದ್ವಲ್ರಿ, ಅದೇ ರೀತಿ ಪಾಸ್ಪೋರ್ಟ್ ಟೈಪ್ಸ್ ಇದಾವ ಬೇಸ್ಡ್ ಆನ್ ಕಲರ್. ನಿಮಗೆ ಎಕ್ಸಾಮಿಗ ಕೇಳ್ಯಾನ. ಹೆಂಗ್ ಕೇಳ್ಯಾನ ಅಂತಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಒಳಗಡೆ ನಿಮಗೆ ಎಕ್ಸಾಮಿಗೆ ಕೇಳ್ಯಾನ. ಮೋಸ್ಟ್ ಪ್ರಾಬಬ್ಲಿ 2022 SDA FDA ಪೇಪರ್ಸ್ ನೋಡ್ರಿ. SDA FDA ಆಮೇಲೆ KPSC ಅಂಡರ್ ಕಂಡಕ್ಟ್ ಮಾಡಿರುವಂತ ಎಕ್ಸಾಮ್ಸ್ ಒಳಗಡೆ ಮ್ಯಾಚ್ ದ ಫಾಲೋಯಿಂಗ್ ಒಳಗೆ ಕೇಳ್ಯಾನ. ವೈಟ್ ಕಲರ್ ಯಾವ ಪಾಸ್ಪೋರ್ಟ್ ನ ಸೂಚಿಸ್ತದ, ಅದೇ ರೀತಿ ಬ್ಲೂ ಕಲರ್ ಯಾವ ಪಾಸ್ಪೋರ್ಟ್ ನ ಸೂಚಿಸ್ತದ. ಒಂದು ಮ್ಯಾಚ್ ದ ಫಾಲೋಯಿಂಗ್ ದಾಗ ಕೇಳ್ಯಾನ, ಇನ್ನೊಂದ್ ಹೇಳಿದ್ರೆ ಚೂಸ್ ದ ಕರೆಕ್ಟ್ ಪೇರ್ಸ್ ಅಂತಾನು ಕೇಳ್ಯಾನ. ಸೊ ಇದು ಕ್ವಶನ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸೊ ನೋಡ್ರಿ ಯಾವ್ಯಾವ ಕಲರ್ಸ್ ಏನೇನ್ ಸೂಚಿಸ್ತದ ಅಂತ ಹೇಳಿ. ನೀಲಿ ಕವರ್ ಅಂದ್ರೆ ಬ್ಲೂ ಕಲರ್ ಕವರ್, ಇದಕ್ ನಾವ್ ಏನಂತೇವಿ? ಆರ್ಡಿನರಿ ಪಾಸ್ಪೋರ್ಟ್ ಅಂತೇವೆ, ಅಂದ್ರೆ ಸಾಮಾನ್ಯ ಪಾಸ್ಪೋರ್ಟ್. ಇದು ಸಾಮಾನ್ಯ ಜನರಿಗೆ ನೀಡಲಾಗುತ್ತೆ, ಸಾರ್ವಜನಿಕರಿಗೆ ಇದೇನಾಗ್ತೈತಿ? ನೀಡಲಾಗ್ತೈತಿ. ಓಕೆ, ಬ್ಲೂ ಕಲರ್ ಏನು? ಸಾರ್ವಜನಿಕರಿಗೆ. ಓಕೆ, ಸಾರ್ವಜನಿಕರಿಗೆ ಅಂದ್ರೆ ಸಾರ್ವಜನಿಕರಿಗೆ ಮತ್ತ ಅಫಿಷಿಯಲ್ ಡ್ಯೂಟಿ ಇರೋರಿಗೆ ಮತ್ತೆ ಇಂಡಿಯಾದ ಲೀಡರ್ಸ್ ಬೇರೆ ಬೇರೆ ಕಲರ್ಸ್ ನಾಗ ಪಾಸ್ಪೋರ್ಟ್ಸ್ ನ ಕೊಡ್ತಾರೆ. ಓಕೆ, ಸಾರ್ವಜನಿಕರಿಗೆ. ಸೊ ಅದೇ ರೀತಿ ಬಿಳಿ ಕವರ್ ಅಂದ್ರೆ ವೈಟ್ ಕವರ್ ಇರೋದಕ್ಕೆ ಏನಂತೀವಿ ನಾವು? ಅಫಿಷಿಯಲ್ ಪಾಸ್ಪೋರ್ಟ್ ಅಂತೇವೆ, ಅಧಿಕೃತ ಪಾಸ್ಪೋರ್ಟ್ ಅಂತ ಅಂತೇವೆ. ಇದು ಯಾರಿಗ್ರಿ? ಅಧಿಕೃತ ಕೆಲಸಕ್ಕಾಗಿ ಪ್ರಯಾಣಿಸುವ ಸರ್ಕಾರಿ ಅಧಿಕಾರಿಗಳಿಗೆ ನೀಡುತ್ತದೆ. ಗೌರ್ಮೆಂಟ್ ಆಫೀಸರ್ಸ್ಗೆ ಇದು ಕೊಡ್ತಾರೆ. ಯಾವ್ದ್ರಿ? ವೈಟ್ ಕವರ್ ಯಾರಿಗ್ ಕೊಡ್ತಾರಪ್ಪ ಅಂತಂದ್ರ ವೈಟ್ ಕಲರ್ ಅಂದ್ರೆ ಏನು? ಯಾವ್ದ್ರಿ? ಅಧಿಕೃತ ಪಾಸ್ಪೋರ್ಟ್. ಅಫಿಷಿಯಲ್ ಪಾಸ್ಪೋರ್ಟ್ ಯಾರಿಗ್ ಕೊಡ್ತಾರ ಅಂದ್ರೆ ಗೌರ್ಮೆಂಟ್ ಆಫೀಸರ್ಸಿಗೆ ಅಷ್ಟೇ ಸಿಗ್ತೈತ್ರಿ. ಗೌರ್ಮೆಂಟ್ ಆಫೀಸರ್ಸಿಗೆ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಈಗ ನಮ್ಮ ಮನ್ಯಾಗ ಯಾರು ಗೌರ್ಮೆಂಟ್ ಆಫೀಸರ್ಸ್ ಅದಾರ್ರಿ, ಅವ್ರೀಗ ಏನಾಗ್ತೈತಿ? ವೈಟ್ ಕವರ್ ಸಿಕ್ಕೈತಿ. ನಮಗೂ ವೈಟ್ ಕವರ್ ಸಿಗ್ತದೇನ್ರಿ? ಬಾಳ ಆಸೆ ಪಡಬೇಡ್ರಿ. ನಾವು ಗೌರ್ಮೆಂಟ್ ಆಫೀಸರ್ಸ್ ಆದ್ರೆ ಅಷ್ಟೇ ನಮಗೆ ಏನಾಗ್ತೈತಿ? ವೈಟ್ ಕವರ್ ಸಿಗ್ತದೆ. ಸೊ ನಮ್ಮ ಮನೆಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಆಫೀಸರ್ ಇದ್ರೆ ಅವ್ರಿಗೆ ಅಷ್ಟೇ ಅದು ಕನ್ಸಿಡರ್ ಆಗ್ತೈತಿ. ನಮಗೆಲ್ಲ ಯಾವ್ದು ಕನ್ಸಿಡರ್ ಆಗ್ತೈತಿ? ಇಲ್ಲಿ ಕವರ್ ಆರ್ಡಿನರಿ ಪಾಸ್ಪೋರ್ಟ್ ನಮಗ ಕನ್ಸಿಡರ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಇನ್ನೊಂದ್ ಬಂದ್ಬಿಟ್ಟು ಮರೂನ್ ಕವರ್. ಮರೂನ್ ಕಲರ್ ಯಾರಿಗ್ ಸಿಗ್ತೈತ್ರಿ? ಮರೂನ್ ಕಲರ್ ಯಾರಿಗ್ ಸಿಗ್ತೈತಿ ಅಂತಂದ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಅದಕ್ಕೆ ಏನಂತೀವಿ ನಾವು? ಡಿಪ್ಲೊಮ್ಯಾಟಿಕ್, ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಅಂತೇವಿ. ರಾಜತಾಂತ್ರಿಕ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತೇವ್ರಿ ಇದಕ್ಕೆ. ಓಕೆ, ಇದು ಯಾರಿಗ್ ಸಿಗ್ತದ್ರಿ ಅಂತಂದ್ರೆ ರಾಜತಾಂತ್ರಿಕರು ಮತ್ತು ಉನ್ನತ ಸಾಂವಿಧಾನಿಕ ಅಧಿಕಾರಿಗಳಿಗೆ ನೀಡಲಾಗುತ್ತದೆ. ರಾಜತಾಂತ್ರಿಕ ಮತ್ತು ಉನ್ನತ ಸಂವಿಧಾನಿಕ ಅಧಿಕಾರಿಗಳಿಗೆ ಮಾತ್ರ ನೀಡಲಾಗುವಂತ ಪಾಸ್ಪೋರ್ಟ್ ಯಾವ್ದು ಅಪ್ಪ ಅಂತಂದ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಯಾವ ಕಲರ್ನಾಗ ಇರ್ತೈತಿ? ಮರೂನ್ ಕಲರ್. ಸೊ ಯಾವ ಕಲರ್? ಬ್ಲೂ ಕಲರ್, ವೈಟ್ ಕಲರ್, ಮರೂನ್ ಕಲರ್. ಈ 3 ಕಲರ್ ನಿಮಗೆ ಪಾಸ್ಪೋರ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಇನ್ನೊಂದು ಬರ್ತೈತ್ರಿ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅಂತ ಬರ್ತೈತ್ರಿ. ತುರ್ತು ಸಂದರ್ಭಗಳಲ್ಲಿ ಭಾರತಕ್ಕೆ ಮರಳಲು ಭಾರತೀಯ ನಾಗರಿಕರಿಗೆ ನೀಡಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ನಾಗ ನೋಡ್ರಿ, ಎಲ್ಲಾರು ಇಂಡಿಯಾಕ್ ವಾಪಸ್ ಬರಾಕತ್ತಿದ್ರು ಬೇರೆ ಬೇರೆ ಕಂಟ್ರೀಸ್ನಾಗ. ಸೊ ಅವ್ರ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದ್ರು ಸುತೆಕು, ಎಕ್ಸ್ಪೈರ್ಡ್ ಆದ್ರೂ ಸುತೆಕು ಎಮರ್ಜೆನ್ಸಿ ತುರ್ತು ಪ್ರಮಾಣ ಪತ್ರ ಮುಖಾಂತರ ಅವ್ರಿಗೆ ಏನ್ ಮಾಡಿದ್ರು? ಇಂಡಿಯಾಕ ಕಳಿಸ್ಕೊಟ್ರು. ಓಕೆ, ಕೋವಿಡ್ ಟೈಮ್ನಾಗ್ರಿ ಏನ್ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಮುಖಾಂತರ ಎಕ್ಸ್ಪೈರ್ಡ್ ಆಗಿದ್ರು ಸಹ
ಎಕ್ಸ್ಪೈರ್ಡ್ ಆಗಿದ್ರು ಸಹ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಮುಖಾಂತರ ಅವ್ರಿಗೇನು ಭಾರತಕ್ಕೆ ಕಳಿಸ್ಕೊಟ್ರು. ತಿಳಿತ್ರಿ? ಸೊ ಇವು ನಿಮ್ಗ ಎಕ್ಸಾಮಿಗ ಯೂಸ್ ಆಗ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ಇದ್ರ ಲೀಗಲ್ ಬಯಾಸಿಸ್ ನೋಡೋಣ್ರಿ. ಸ್ವಲ್ಪ ಲೀಗಲ್ ಕಾನೂನಾತ್ಮಕ ಬಗ್ಗೆ ಇದನ್ನ ನೋಡೋಣ್ರಿ. ವಿದೇಶಿಯರ ಕಾಯ್ದೆ 1946 ವಿದೇಶಿಯರ ಪ್ರವೇಶ, ಉಪಸ್ಥಿತಿ ಮತ್ತು ನಿರ್ಗಮನವನ್ನು ನಿಯಂತ್ರಿಸಲು ಭಾರತ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. ಓಕೆ, ವಿದೇಶಿಯರ ಪ್ರವೇಶ, ಉಪಸ್ಥಿತಿ ಮತ್ತು ನಿರ್ಗಮನವನ್ನು ನಿಯಂತ್ರಿಸ ಫಾರಿನ್ ಕಂಟ್ರಿ ಮೆಂಬರ್ಸ್ ನಮ್ಮ ಕಂಟ್ರಿಗೆ ಬರಾಕ, ಇಲ್ಲಿ ಇರ್ಲಿಕ್ಕ, ಮತ್ತೇನು ಇಲ್ಲಿಂದ ವಾಪಸ್ ಹೋಗ್ಲಿಕ್ಕ ಯಾವ್ದು ಕಾಯ್ದೆ ಬರ್ತದ ಅಂತಂದ್ರ 1946 ಆಕ್ಟ್ ಬರ್ತೈತಿ. 1946 ಆಕ್ಟ್ ಬರ್ತೈತಿ. ಓಕೆ, ಅದೇ ರೀತಿ 1920 ಆಕ್ಟ್ ಒಂದ್ ಐತಿ. 1946 ಆಕ್ಟ್, 1920 ಆಕ್ಟ್ ಇದೇನ್ ಕೇಳ್ತದ? ಭಾರತಕ್ಕೆ ಪ್ರವೇಶ, ಭಾರತಕ್ಕೆ 1920 ಭಾರತಕ್ಕೆ ಪ್ರವೇಶಿಸಲು ಪಾಸ್ಪೋರ್ಟ್ ಕಡ್ಡಾಯಗೊಳಿಸುತ್ತದೆ. ಓಕೆ, ಪಾಸ್ಪೋರ್ಟ್ ಕಡ್ಡಾಯ. ನೀವು ಹೋದೋರು ನೀವು ವಾಪಸ್ ಇಂಡಿಯಾಕ್ ಬರ್ಬೇಕಂತಂದ್ರೆ ನೀವು ಪಾಸ್ಪೋರ್ಟ್ ಕಂಪಲ್ಸರಿ ಐತಿ. ಅದು ಯಾವ ಆಕ್ಟ್ ಮುಖಾಂತರ ಐತಿ? 1920 ಆಕ್ಟ್ ಮುಖಾಂತರ ಐತಿ. ಓಕೆ, ನೆಕ್ಸ್ಟ್ ಅದೇ ಬಂದ್ಬಿಟ್ಟು ಪೌರತ್ವ ಕಾಯ್ದೆ, ಸಿಟಿಜನ್ಶಿಪ್ 1955 ಪೌರತ್ವ ಕಾಯ್ದೆ, ಸಿಟಿಜನ್ಶಿಪ್ ಆಕ್ಟ್ 1955 ಇದು ಏನ್ ಹೇಳ್ತೈತಿ? ಭಾರತೀಯ ಪೌರತ್ವ ನಿಯಮಗಳನ್ನು ವ್ಯಾಖ್ಯಾನಿಸುತ್ತದೆ. ಭಾರತೀಯ ಪೌರತ್ವ, ಇಂಡಿಯನ್ ಸಿಟಿಜನ್ಶಿಪ್ ಬಗ್ಗೆ ಇದು ಹೇಳ್ತೈತಿ. ಯಾವ ಕಾಯ್ದೆ ಹೇಳ್ತದೆ ಇಂಡಿಯನ್ ಸಿಟಿಜನ್ಶಿಪ್ ಬಗ್ಗೆ ಅಂತಂದ್ರ ಸಿಟಿಜನ್ಶಿಪ್ ಆಕ್ಟ್ 1955 ಹೇಳ್ತೈತಿ. ಇಲ್ಲಿ ಏನು ವೀಸಾ ಮತ್ತು ವಲಸೆ ಚರ್ಚೆಗಳಲ್ಲಿ ಪ್ರಸ್ತುತವಾಗಿದೆ. ಇದು ವೀಸಾ ಮತ್ತು ವಲಸೆ ಅಂತಂದ್ರೆ ನೀವು ಬೇರೆ ಕಂಟ್ರೀಸಿಗೆ ಹೋದ್ರೆ ವೀಸಾ ಇಂಪಾರ್ಟೆಂಟ್ ಆಗ್ತೈತಿ. ಅದೇ ರೀತಿ ವಲಸೆ, ನೀವು ಅಲ್ಲಿ ಎಲ್ಲಿ ಉಳ್ಕೊಂತೀರಿ, ಎಲ್ಲೆಲ್ಲಿ ತಿರುಗಾಡ್ತೀರಿ, ಅದನ್ನು ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಗೊತ್ತಾಯ್ತ್ರಿ? ಸೊ ಇಲ್ಲಿ ನಿಮ್ಗ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಎಕ್ಸಾಂಪಲ್ ಈಗ ನಿಮ್ಗ ಏನ್ ಲೈಕ್ ಪಾಸ್ಪೋರ್ಟ್ ರಿಲೇಟೆಡ್ ಒಂದಿಷ್ಟು ಲೈಕ್ ಕೇಸಸ್ ಇದಾವ್ರಿ. ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1978 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟೈತ್ರಿ. ಏನಪ್ಪಾ ಅಂತಂದ್ರೆ ಮನೇಕಾ ಗಾಂಧಿ ಅವರೊಬ್ರು ಏನು ಜರ್ನಲಿಸ್ಟ್ ಇದ್ರು, ಆಮೇಲೆ ಆಕ್ಟಿವಿಸ್ಟ್, ಅನಿಮಲ್ ಆಕ್ಟಿವಿಸ್ಟ್ ಇದ್ರು ಅವರು, ಆಮೇಲೆ ಮಾಜಿ ಕೇಂದ್ರ ಸಚಿವರು ಇದ್ರು. ಓಕೆ, ಇವರು ಬೇರೆ ಕಂಟ್ರಿಗೆ ಹೋಗ್ತಿರ್ಬೇಕಾದ್ರೆ ಏನು ಈಗ ಆ ಟೈಮ್ನಾಗ ಇರೋ ರೂಲಿಂಗ್ ಪಾರ್ಟಿ ಇವ್ರನ್ನ ತಡೆಗಟ್ಟಿದ್ರು, ನಿಮ್ಗೆ ಹೋಗಕ್ ಅವಕಾಶ ಇಲ್ಲ ಅಂತೇಳಿ. ಸೊ ಅವಾಗ ಇವರು ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ರು, ನಂದ ರೈಟ್ ಟು ಪ್ರೈವಸಿ, ಓಕೆ, ರೈಟ್ ಟು ಪ್ರೈವಸಿ ಅಂಡ್ ರೈಟ್ ಟು ಲೈಫ್ ಮತ್ತ ಲಿಬರ್ಟಿಗೆ ಧಕ್ಕೆ ಆಗ್ಲಿಕ್ಕತ್ತದ ಅಂತ ಹೇಳಿ ಇವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಏನು ಆರ್ಟಿಕಲ್ ಇಲ್ಲಿ ಯಾವ್ಯಾವ ಬರ್ತಾವ ಅಂತಂದ್ರೆ ಆರ್ಟಿಕಲ್ 14, 19 ಮತ್ತ ಆರ್ಟಿಕಲ್ 21 ಈ 3 ಆರ್ಟಿಕಲ್ಸ್ ರಿಲೇಟೆಡ್ ಈ ಕೇಸ್ ಹೊಂದೈತಿ. ಇದಕ್ಕೆ ಏನಂತೇವ್ ನಾವು? ಗೋಲ್ಡನ್ ಟ್ರಯಾಂಗಲ್ ಅಂತ ಅಂತೇವಿ. ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೇವ್ ನಾವು. ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವ್ ನಾವು. ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಓಕೆ, ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ರೆ ಯಾವ್ಯಾವ ಆರ್ಟಿಕಲ್ಸ್ ಬರ್ತಾವ ಅಂತಂದ್ರೆ ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21. ನೋಡ್ರಿ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂದ್ರೆ ನಿಮಗ್ ಜೀವಿಸುವ ಮತ್ತು ಎಲ್ಲ ಫ್ರೀಡಮ್, ಎಲ್ಲಾ ಕಡೆ ಅಂತ ತಿರುಗಾಡುವಂತ ಫ್ರೀಡಮ್ ನಿಮಗ ಇರ್ಬೇಕು. ಇಲ್ಲಿ ಏನಾಯ್ತು, ಅವ್ರಿಗೆ ಹೋಗಾಕ ಅಡ್ಡಿ ಮಾಡಿದಾಗ ಆರ್ಟಿಕಲ್ ಏನಾಯ್ತು? ಧಕ್ಕೆ ಆಯ್ತು. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ಇಲ್ಲ ಆರ್ಟಿಕಲ್ 14 ಏನ್ ಹೇಳ್ತೈತಿ? ಇಕ್ವಾಲಿಟಿ, ರೈಟ್ ಟು ಇಕ್ವಾಲಿಟಿ ಬಗ್ಗೆ ಹೇಳ್ತೈತಿ. ಓಕೆ, ಇಲ್ಲಕ್ಕಿನ್ ಇಕ್ವಾಲಿಟಿ ಏನಂತಂದ್ರೆ ಅದ್ರೊಳಗ ಸಬ್ ಏನ್ ಬರ್ತಾವ ಅಂತಂದ್ರೆ ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ನಾವು ಹೇಳ್ತೇವೆ. ಹೌದಾ? ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಸಮಾನವಾಗಿ ಕಾನೂನು ಬದ್ಧವಾಗಿರ್ತದ ಅಂತ ಹೇಳಿ ನಾವು ಹೇಳ್ತೇವೆ. ಇಲ್ಲಿ ಇವರಿಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಅದಕ್ಕೂ ಧಕ್ಕೆ ಆಯ್ತು. ಆಮೇಲೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂದ್ರೆ ಅವರಿಗೆ ಸರಿಯಾಗಿ ಏನು ಪ್ರೊಟೆಕ್ಷನ್ ಸಿಗ್ಲಿಲ್ಲ, ಅದಕ್ಕೂ ಧಕ್ಕೆ ಆಯ್ತು. ಅದೇ ರೀತಿ ರೈಟ್ ಟು ಪ್ರೈವಸಿ ಅಂಡ್ ಲಿಬರ್ಟಿ, ಓಕೆ, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಏನ್ ಮಾಡಿದ್ರು, ನಾವು ಧಕ್ಕೆ ಮಾಡಿದ್ವಿ. ಬೇರೆ ಯಾವುದೇ ಕಾರಣನೂ ಇರ್ಲಿಲ್ಲ, ಅವರಿಗೆ ತಡೆಗಟ್ಟಿದ್ವಿ, ಅದನ್ನು ಧಕ್ಕೆ ಆಯ್ತು. ಅದೇ ರೀತಿ ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ ಅದಕ್ಕೂ ಧಕ್ಕೆ ಆಯ್ತು. ಓಕೆ, ಸೊ ಈ ಮೂರದ್ರ ಮೇಲಕ್ಕೆ ಏನ್ ಮಾಡಿದ್ಲು? ಕೇಸನ್ನ ಹಾಕಿದ್ಲು ಸುಪ್ರೀಂ ಕೋರ್ಟ್ನಾಗ, ಅದನ್ನ ಗೆದ್ಲು. ಸೊ ಇದಕ್ಕೆ ಏನಂತಾರಪ್ಪ ಅಂದ್ರೆ ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದೇ ರೀತಿ ಒಂದೊಂದಿಷ್ಟು ಕೇಶವಾನಂದ ಭಾರತಿ ಕೇಸಸ್,
ಸೊ ಈ ರೀತಿ ಯಾವ್ಯಾವ ಕೇಸಸ್ ಅದಾವಲ್ಲ ಸ್ವಲ್ಪ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತಾವು ನೋಡ್ಕೋರಿ. ಇದು ಯಾವ್ದು ಕೇಸ್ ಅಂತಂದ್ರೆ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ನಿಮಗ ಅಂಡ್ ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿ ಒಳಗೆ ನಮ್ಮ ದೇಶದೊಳಗೆ ನಾವು ಏನ್ ಮಾಡ್ಬೋದು, ಲಿಬರ್ಟಿನ ಕಸ್ಕೋಬಹುದು. ಅದು ಅಂಡರ್ ಒಂದಿಷ್ಟು ಕಂಡೀಷನ್ಸ್ ಅದಾವ. ನೀವು ಎಲ್ಲೆಲ್ಲಿ ಸಂಚಾರ ಮಾಡ್ಬೇಕು, ಎಲ್ಲೆಲ್ಲಿ ಸಂಚಾರ ಮಾಡಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಕಂಡೀಷನ್ಸ್, ಆ ಕಂಡೀಷನ್ಸ್ ಬೇಸ್ ಮೇಲೆ ಅಷ್ಟೇ ನಾವ್ ಏನ್ ಮಾಡೋದು, ನಿಮ್ಗೆ ಸ್ಟಾಪ್ ಇಲ್ಲ, ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ, ಇಲ್ಲಿ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟ್ ಒಳಗಡೆ ಎಲ್ಲರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ರಿ. ಆ ಪರ್ಮಿಷನ್ ಇಸ್ಕೊಂಡ್ ಮೇಲೆ ಅಷ್ಟೇ ನಿಮ್ಗೆ ಅವಕಾಶ ಸಿಗ್ತೈತಿ, ಹೌದಾ? ಸೊ ಆ ಪರ್ಮಿಷನ್ ನಿಮಗೆ ಇರ್ಲಿಲ್ಲ ಅಂತಂದ್ರೆ ನಿಮ್ಗೆ ಹೋಗೋ ಅಧಿಕಾರ ನಮ್ಮ ಟೆರಿಟರಿ ಒಳಗೂಡು ನಮ್ಗೆ ತಡೆಗಟ್ಟುವಂತಹ ಶಕ್ತಿ ಕಾನ್ಸ್ಟಿಟ್ಯೂಷನ್ ಐತಿ. ಬಟ್ ಅಂಡರ್ ಸಮ್ ಕ್ರೈಟೇರಿಯಾಸ್, ಸಮ್ ಸರ್ಕಂಫರೆನ್ಸ್ ಒಳಗಡೆ ಅಂದ್ರೆ ಒಂದಿಷ್ಟು ಲೈಕ್ ಕಂಡೀಷನ್ಸ್ ಅದ, ಆ ಕಂಡೀಷನ್ಸ್ ಅಂಡರ್ ಅಷ್ಟೇ ನಿಮಗೆ ಏನಾಗ್ತದ ತಡೆಗಟ್ಟಬಹುದು. ಓಕೆ, ತಿಳಿತ್ರಿ? ಸೊ ಪಾಸ್ಪೋರ್ಟ್, ವೀಸಾ ಮತ್ತ ಯಾವ ಕಾಯ್ದೆ ಅಡಿಯಲ್ಲಿ ಬರ್ತೈತಿ, ಮತ್ತೆ ಇಂಡೆಕ್ಸಸ್ ಕರೆಕ್ಟ್ ಆಗಿ ನೋಡ್ಕೋರಿ. ಆಮೇಲೆ ಏನೇನ್ ಕೇಸಸ್ ಅದಾವಲ್ಲ ಆ ಕೇಸಸ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋರಿ, ಯಾವ್ಯಾವ ಆರ್ಟಿಕಲ್ಸ್ ಅಂಡರ್ ಬರ್ತೈತಿ, ಮತ್ತೆ ಗೋಲ್ಡನ್ ಟ್ರಯಾಂಗಲ್ ಅಂದ್ರೆ ಯಾವ್ಯಾವ ಆರ್ಟಿಕಲ್ಸ್ ಬರ್ತಾವ, ಸ್ವಲ್ಪ ನೀಟಾಗಿ ಓದ್ಕೊಳ್ರಿ. ಓಕೆ, ತಿಳಿತ್ರಿ? ನೆಕ್ಸ್ಟ್ ಕ್ವಶನ್ ಮೂವ್ ಆಗೋನ್ರಿ. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋನ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ವಾಟ್ ಈಸ್ ದ ಥೀಮ್ ಆಫ್ ದಿ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಬೀಯಿಂಗ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ? ನೋಡ್ರಿ, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್. AI ಅಂದ್ರೆ ಏನ್ರಿ? AI ಅಂದ್ರೆ ಏನ್ರಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗೈತಿ, ಸಮಿಟ್ ಹೆಲ್ಡ್ ಆಗೈತಿ ಎಲ್ಲಿ? ನ್ಯೂ ಡೆಲ್ಲಿ ಒಳಗಡೆ. ಓಕೆ, ಅದು ಎದ್ರ ಬಗ್ಗೆ ಹೇಳ್ತೈತಿ ಅಂತ ಹೇಳಿ ಕೇಳಾರ. ಎದ್ರ ಬಗ್ಗೆ ಹೇಳ್ತದಂತ ಕೇಳಾರ. ಫಾರ್ ದ ವೆಲ್ಫೇರ್ ಆಫ್ ಆಲ್, ಫಾರ್ ದ ಹ್ಯಾಪಿನೆಸ್ ಆಫ್ ಆಲ್. ಓಕೆ, ಸಾರ್ವಜನಿಕ ಹಿತಾಯ ಮತ್ತು ಸರ್ವಜನ ಹಿತಾಯ ಮತ್ತು ಸರ್ವಜನ ಸುಖಾಯ ಬಗ್ಗೆ ಅದು ಥೀಮ್ ಐತ್ರಿ. ಥೀಮ್ ಏನೈತಿ? ಸರ್ವಜನ ಹಿತಾಯ ಮತ್ತು ಸರ್ವಜನ ಸುಖಾಯ. ಫಾರ್ ದ ವೆಲ್ಫೇರ್ ಆಫ್ ಆಲ್, ಫಾರ್ ದ ಹ್ಯಾಪಿನೆಸ್ ಆಫ್ ಆಲ್, ಅದ್ರ ಬಗ್ಗೆ ಹೇಳೈತ್ರಿ. ನೋಡ್ರಿ, ಇಲ್ಲಿ ಏನ್ರಿ ಸರ್ವಜನ ಅಂದ್ರೆ ಏನ್ರಿ? ಸರ್ವಜನ ಅಂದ್ರೆ ಏನ್ರಿ? ಎಲ್ಲಾ ಜನತೆ, ಎಲ್ಲಾ ಜನತೆ. ಓಕೆ, ಎಲ್ಲಾ ಜನತೆ. ಓಕೆ, ಹಿತಾಯ, ಹಿತಾಯ ಅಂತಂದ್ರೆ ಏನ್ರಿ? ಅವರ ವೆಲ್ಫೇರ್ ಬಗ್ಗೆ, ಅವ್ರ ಹಿತದ ಬಗ್ಗೆ. ಓಕೆ, ಅದೇ ರೀತಿ ಸುಖಾಯ ಅಂತಂದ್ರೆ ಅವರ ಖುಷಿಯ ಬಗ್ಗೆ, ಅವರ ಖುಷಿಯ ಬಗ್ಗೆ, ಅವ್ರ ಹ್ಯಾಪಿನೆಸ್ ಬಗ್ಗೆ. ಓಕೆ, ಈಗ AI ಅನ್ನೋದು ಏನೈತ್ರಿ? AI ಅನ್ನೋದು ಏನೈತ್ರಿ? ಅದು ಎಷ್ಟು ನಮ್ಗ ಯೂಸ್ಫುಲ್ ಐತಿ ಅಷ್ಟೇ ಏನೈತಿ ಡೇಂಜರ್ ಐತ್ರಿ. ಏನು? AI ಬರ್ಬೇಕು, ಎದಕ್ ಬರ್ಬೇಕು? ಹ್ಯೂಮನ್ಸಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಓಕೆ, ಏನು ಮನುಷ್ಯರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಓಕೆ, ಬಟ್ ಮನುಷ್ಯರ ಪ್ಲೇಸ್ ಕಿತ್ಕೊಳಿಕ್ ಅಲ್ಲ. ಓಕೆ, ಸೊ ಅದಕ್ಕೆ ಎಲ್ಲಾ ಜನತೆ, ಸರ್ವಜನ ಹಿತಾಯ ಮತ್ತೆ ಸರ್ವಜನ ಸುಖಾಯ. ಹಿತಾಯ ಅಂತಂದ್ರೆ ಇದೇ ಬತ್ರಿ, ಅವರ ಹಿತದ ಬಗ್ಗೆ, ಅವರ ಜೀವ ನಡೆಸೋದ್ರ ಬಗ್ಗೆ. ಈಗ ಏನೋ ಒಂದ್ ಕೆಲಸ ಮಾಡ್ಲಿಕತ್ತಿ, ಅದು ಕೆಲಸ ನಿಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟೇ ಮಾಡಕತ್ತಂತಂದ್ರೆ ಮತ್ ನೀ ಹೆಂಗ್ ಬದುಕ್ತಿ, ನಾವ್ ಹೆಂಗ್ ಬದುಕ್ತೇವ್? ಸೊ ಹಿತಾಸಕ್ತಿ, ಎಲ್ಲ ಜನತೆಯ ಹಿತಾಸಕ್ತಿ ಮತ್ತೆ ಎಲ್ಲ ಜನತೆಯ ಸುಖಗಳ ಬಗ್ಗೆ ಆಲೋಚಿಸ್ಕೊಂಡು ನಾವ್ ಏನ್ ಮಾಡ್ತೇವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಐತಿ. PSI ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಎಕ್ಸೆಗ ಎವ್ರಿ ಇಯರ್ ಫಿಕ್ಸ್ ಕ್ವಶನ್ ಕೇಳ್ತಾನೆ, ರಿಲೇಟೆಡ್ ಟು ಇಂಟರ್ನ್ಯಾಷನಲ್, ಗ್ಲೋಬಲಿ, ಆರ್ ನಮ್ಮ ಕಂಟ್ರಿಗೆ ಆಧಾರಿತವಾಗಿ, ಆರ್ ಎಲ್ಸ್ ನಮ್ಮ ಸ್ಟೇಟ್ಗೆ ಆಧಾರಿತವಾಗಿ ಯಾವ ರೀತಿ ನಾವು ಯೂಸ್ ಮಾಡ್ತೇವಿ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂಸ್ನಾಗ ಇತ್ತು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಸ್ಸೆ ರೆಡಿ ಮಾಡ್ಕೊಂಡು ಹೋಗ್ರಿ. ಎಸ್ಸೆ ಅಂತಂದ್ರೆ ಏನು? ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಓಕೆ, ಅದ್ರ ಅಂಡರ್ ಏನೇನ್ ಟೆಕ್ನಾಲಜಿ ಬರ್ತೈತಿ, ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಲಿಕ್ಕತ್ತೇವೆ ಗ್ಲೋಬಲಿ ಮತ್ತ ಇಂಡಿಯನ್ ಕನ್ಸರ್ ಇಂದ. ಓಕೆ, ಅದ್ರ ಅಂಡರ್ ನಾವ್ ಏನೇನ್ ಸ್ಕೀಮ್ಸ್ ತಗೊಂಡ್ ಬಂದ್ವಿ. ಓಕೆ, ಆಮೇಲೆ ಅದ್ರ ರಿಲೇಟೆಡ್ ಏನಾದ್ರು ಸಮಿಟ್ಸ್ ನಡೆದಿದ್ವು ಅಂದ್ರೆ ಎಲ್ಲಿ ನಡೆದೈತಿ ಸಮಿಟ್ಸ್, ಮತ್ತದ್ರ ಉದ್ದೇಶ ಏನು, ಮತ್ತದ್ರ ಥೀಮ್ ಏನು. ಈಗ ಫಾರ್ ಎಕ್ಸಾಂಪಲ್ ಥೀಮ್ ಕೇಳಾನಲ್ಲ, AI ಇಂಪ್ಯಾಕ್ಟ್ ಸಮಿಟ್ ಇಂಡಿಯಾದಾಗ ಡೆಲ್ಲಿ ಒಳಗಡೆ ನಡೆದದ. ಅದ್ರ ಥೀಮ್ ಏನೈತಿ? ಸರ್ವಜನ ಹಿತಾಯ, ಸರ್ವಜನ ಸುಖಾಯ. ಸೊ ಆಮೇಲೆ ಅದ ನಮಗ ಎಷ್ಟು ಯೂಸ್ಫುಲ್ ಐತಿ, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು. ಓಕೆ, ಇದನ್ನು ತಗೋರಿ ಸ್ವಲ್ಪ. ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜಸ್ ಬಗ್ಗೆ. ಆಮೇಲೆ ನಮ್ಮ ಗೌರ್ಮೆಂಟ್ ಅದ್ರ ರಿಲೇಟೆಡ್ ಏನೇನು ಯೋಜನೆಗಳನ್ನ ಮಾಡ್ಲಿಕ್ಕತ್ತೈತಿ ಅನ್ನೋ ಸ್ವಲ್ಪ ಇಷ್ಟೆಲ್ಲಾ ಡೀಟೇಲ್ ಆಗಿ ನೀವು ಎಸ್ಸೆನ ರೆಡಿ ಮಾಡ್ಕೊಳ್ರಿ. ಟೈಮ್ ಇದ್ದಾಗ ಯಾವ ಕಾಲ್ಫಾರ್ಮ್ಸ್ ಇಲ್ಲ ಅಂತೇಳಿ ಸುಮ್ನೆ ಕೂಡ್ಬ್ಯಾಡ್ರಿ. ಈ ಎಲ್ಲಾ ಕರೆಂಟ್ ಅಫೇರ್ಸ್ ನಿಮ್ಗೆ ಡೈರೆಕ್ಟ್ ಹಿಟ್ ಆಗ್ತಾವ. ನೆಕ್ಸ್ಟ್ ಕಾಲ್ಫಾರ್ಮ್ ಮಾಡ್ದಂತಂದ್ರ ನೀವು ಈ 6 months ಎಕ್ಸಾಮಿಗೆ ಕೇಳ್ತಾನ ಅನ್ನೋ ಭ್ರಮೆ ಒಳಗೆ ಇಡಬೇಡ್ರಿ. 1 year ಕರೆಂಟ್ ಅಫೇರ್ಸ್ ನ ನೀವ್ ಏನ್ ಮಾಡ್ರಿ, ಡೀಟೇಲ್ ಆಗಿ ಓದ್ಕೋರಿ. ಸೊ AI ರಿಲೇಟೆಡ್ ಆಗ್ಲಿ ಎದ್ರದೇ ಆಗ್ಲಿ ನಿಮಗ ನ್ಯೂಸ್ ಒಳಗ್ ಬಂತಂದ್ರೆ ಅದ್ರ ಬಗ್ಗೆ ಎಸ್ಸೆ ಈಗಿಂದಾನೇ ರೆಡಿ ಮಾಡ್ಕೊಂತ ಹೋಗ್ರಿ. ಸೊ ಕರೆಂಟ್ ಅಫೇರ್ಸ್ ಏನೇ ಬಂದ್ವಲ್ಲ ಅಲ್ಲಿ ಆಡ್ ಮಾಡ್ಕೊಳಿಕ ನಿಮ್ಗೆ ಯೂಸ್ ಆಗ್ತದೆ. ಓಕೆ, ಸೊ ಸ್ವಲ್ಪ ಇದ್ರ ಬಗ್ಗೆ ನೋಡೋಣ್ರಿ ನಾವು. ನೋಡ್ರಿ, ಸರ್ವಜನ ಹಿತಾಯ, ಸರ್ವಜನ ಸುಖಾಯ ಅಂದ್ರೆ ಏನು ಆಲ್ರೆಡಿ ಹೇಳಿದೆ. ಆಲ್ ಪೀಪಲ್, ಫಾರ್ ವೆಲ್ಫೇರ್, ಫಾರ್ ಹ್ಯಾಪಿನೆಸ್. ಓಕೆ, ಇದು ಎದರ್ ಅಂಡರ್ ಬರ್ತದ ಅಂತಂದ್ರೆ ಪಾರ್ಟ್ 4
ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಬರ್ತದೆ. ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ ಎದ್ರ ಬಗ್ಗೆ ಹೇಳ್ತದಂದ್ರೆ ಸೋಷಿಯಲ್ ಜಸ್ಟಿಸ್ ಅಂಡ್ ವೆಲ್ಫೇರ್ ಆಫ್ ಸ್ಟೇಟ್ ಅಂತ ಹೇಳಿ. ನಾವು ಆಲ್ರೆಡಿ ಹೇಳಿದೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅಂತಂದ್ರೆ ನಮ್ಮ ಸ್ಟೇಟ್ ಒಳಗಿರುವಂತ ಎಲ್ಲಾ ಜನರ ಸೋಷಿಯಲ್ ಜಸ್ಟಿಸ್, ಅವರಿಗೆ ನ್ಯಾಯಯುತವಾಗಿ ಮತ್ತೆ ಅವರ ಬದ್ಧತೆಗಾಗಿ ಅವ್ರದ್ದು ಏಳಿಗೆಗಾಗಿ ಏನ್ ಮಾಡ್ಬೇಕು, ಒಂದು ದೇಶ ಅಥವಾ ಒಂದು ರಾಜ್ಯ ದುಡಿಬೇಕಾಗ್ತೈತಿ. ಸೊ ಇದು ಎದರ ಅಂಡರ್ ಬರ್ತದೆ ಅಂತಂದ್ರೆ ಪಾರ್ಟ್ 4 ಅಂಡರ್ ಬರ್ತದೆ. ವೆಲ್ಫೇರ್ ಸ್ಟೇಟ್ ಎದರ ಅಂಡರ್ ಬರ್ತದೆ ಅಂದ್ರೆ ಪಾರ್ಟ್ 4 ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ DPSP ಅಂಡರ್ ಬರ್ತೈತಿ. ಓಕೆ, ಇಲ್ಲಿ ನೋಡ್ರಿ ಇದು ಯಾವ ಆರ್ಟಿಕಲ್ ಬರ್ತದ ಅಂತಂದ್ರೆ ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಸ್ಟೇಟ್ ಅಂಡರ್ ಬರ್ತೈತಿ. ಓಕೆ, ಏನ್ ಹೇಳ್ತದ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವ ಮತ್ತು ರಕ್ಷಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ಶ್ರಮಿಸಬೇಕು. ನೋಡ್ರಿ ಆರ್ಟಿಕಲ್ 38 ಸಬ್ ಕ್ಲಾಸ್ 1 ನ ಸ್ಟೇಟ್ ಅಂಡರ್ ಏನ್ ಹೇಳ್ತೈತಿ ಅಂತಂದ್ರೆ ಆಲ್ ಪೀಪಲ್ಸ್ ಅಂದ್ರೆ ಸಾಮಾನ್ಯ ಜನರ ಎದ್ರ ಬಗ್ಗೆ ಅವ್ರಿಗೆ ಭದ್ರ ಕೊಡೋದ್ ಬಗ್ಗೆ ಮತ್ತೆ ಅವ್ರಿಗೆ ರಕ್ಷಣೆ ಮಾಡೋದು ಮತ್ತೆ ಅವ್ರ ಏಳಿಗೆಗಾಗಿ ದುಡಿಬೇಕು ಅನ್ನೋದನ್ನ ಹೇಳ್ತೈತಿ. ಓಕೆ, ಸೊ ಇಲ್ಲಿ ಏನ್ ಬರ್ತದೆ, ನ್ಯಾಯಯುತ ಸಾಮಾಜಿಕವಾಗಿ ಏನೇನ್ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ನ್ಯಾಯಯುತವಾಗಿ ಇರ್ಬೇಕು. ಅವರಿಗೆ ಆರ್ಥಿಕ ಅವ್ರಿಗೆ ಏನ್ ಮಾಡ್ಬೇಕು, ಆರ್ಥಿಕ ಪರಿಸ್ಥಿತಿಗೋಸ್ಕರ ಅವ್ರದ್ದು ಇಂಪ್ರೂವ್ ಆಗ್ಲಿಕ್ಕೆ ಸ್ಕೀಮ್ಸ್ ತರ್ತಾರ. ಓಕೆ, ಅದೇ ರೀತಿ ಸಾಮಾಜಿಕವಾಗಿ ಅವರ ಏಳಿಗೆಯನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಅದೇ ರೀತಿ ರಾಜಕೀಯವಾಗಿ ಅವರಿಗೂ ರಾಜಕೀಯ ಕ್ಷೇತ್ರದಲ್ಲಿ ಪ್ರವೇಶಿಸಲು ಅವಕಾಶ ಸಿಗ್ಲಿ ಅನ್ನೋದಕ್ಕೋಸ್ಕರ ಅವರ ಏಳಿಗೆಗಾಗಿಯೂ ಯಾವ ಅಂಡರ್ ಕಾನ್ಸ್ಟಿಟ್ಯೂಷನ್ ದುಡಿತದ ಅಂತಂದ್ರೆ ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಇದು ಸ್ಟೇಟ್ ಅಂಡರ್ ಬರ್ತೈತಿ. ಓಕೆ, ಅದೇ ರೀತಿ ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಒಳಗೆ ಏನ್ ಹೇಳ್ತೇವಂತಂದ್ರೆ ಆದಾಯದಲ್ಲಿನ ಅಸಮಾನತೆಗಳ ಬಗ್ಗೆ ಹೇಳ್ತೇವೆ ನಾವು. ಓಕೆ, ಆದಾಯದಲ್ಲಿನ ಅಸಮಾನತೆಗಳ ಬಗ್ಗೆ ಹೇಳ್ತೇವೆ. ಅದೇ ರೀತಿ ಸ್ಥಾನಮಾನದಲ್ಲಿನ ಅಸಮಾನತೆಗಳ ಬಗ್ಗೆ ನಾವು ಹೇಳ್ತೇವೆ. ಮತ್ತೆ ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿನ ಅಸಮಾನತೆಗಳನ್ನು ಕಡಿಮೆ ಮಾಡೋದ್ರ ಬಗ್ಗೆ ಹೇಳ್ತೇವೆ. ಆಪರ್ಚುನಿಟೀಸ್ ನಮಗ ಕಡಿಮೆ ಸಿಗ್ಲಿಕ್ಕತ್ತಾವಿದ್ರೆ ನಮಗ ಆಪರ್ಚುನಿಟೀಸ್ ಜಾಸ್ತಿ ಇಂಪ್ರೂವ್ ಮಾಡಿ ಕೊಡ್ಬೇಕು. ಅದು ಯಾರು ಕೊಡ್ಬೇಕು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅದರ ಅಂಡರ್ನ ಏನ್ ಮಾಡ್ಬೇಕು, ಸ್ಕೀಮ್ಸ್ ಅಂತ ತರಬೇಕು. ಮೇನ್ ಇಂಪಾರ್ಟೆಂಟ್ ಏನು, ರಾಜ್ಯ ಸರ್ಕಾರ. ಈಗ ಒಂದು ಸ್ಟೇಟ್ ಒಳಗಡೆ ಜಾಬ್ಸ್ ಆಗಾಕತ್ತಿರಿ, ಫಾರ್ ಎಕ್ಸಾಂಪಲ್ ನೀವು ನೋಡ್ಲಿಕ್ಕತ್ತೀರಿ, ಈಗ ಯಾವ ಕಾಲ್ಫಾರ್ಮ್ಸ್ ಆಗ್ಲಿಕ್ಕಂತಿಲ್ಲ ಅಂತ ಹೇಳಿ ನಾವ್ ಏನ್ ಮಾಡ್ಲಿಕ್ಕತ್ತೀವಿ, ಹೋರಾಟ ಮಾಡ್ಲಿಕ್ಕತ್ತೀವಿ. ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ಲಿಕ್ಕತ್ತೈತ್ರಿ, ಕಾಲ್ಫಾರ್ಮ್ಸ್ ತರಬೇಕು ಅಂತ ಹೇಳಿ ಗುದಾಡ್ಲಿಕ್ಕತ್ತೈತಿ. ಏನಾದ್ರು ಕಾಲ್ಫಾರ್ಮ್ಸ್ ಫಾರ್ ಎಕ್ಸಾಂಪಲ್ ಇವಾಗ TET ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, GPSR HPSR ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ, ಹೌದಿಲ್ಲ? ಸೊ ಅದು ಎದರ ಅಂಡರ್ ಕೆಲಸ ಮಾಡ್ಲಿಕ್ಕತ್ತಾರಪ್ಪ ಅಂತಂದ್ರೆ ಆರ್ಟಿಕಲ್ 38(2). ಓಕೆ, ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಅಂಡರ್. ಓಕೆ, ಅಲ್ಲಿ ಏನ್ ಆಗ್ಲಿಕ್ಕತ್ತೈತಿ, ಆಪರ್ಚುನಿಟೀಸ್ ಕಡಿಮೆ ಆಗ್ಲಾರ್ದಂಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಪರ್ಚುನಿಟಿ ಸಿಗ್ಲಿ ಅನ್ನೋದಕ್ಕೋಸ್ಕರ ಅದ್ ಏನ್ ಮಾಡ್ಲಿಕ್ಕತ್ತದ, ಕೆಲಸ ಮಾಡ್ಲಿಕ್ಕತ್ತದ. ಗೊತ್ತೈತ್ರಿ? ಸೊ ಆರ್ಟಿಕಲ್ಸ್ ನೆನಪಿಟ್ಕೋರಿ. ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಒಳಗಡೆ ಏನ್ ಹೇಳ್ತೈತಿ, ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಒಳಗಡೆ ಏನ್ ಹೇಳ್ತೈತಿ. ಓಕೆ, ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಒಳಗಡೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗ್ಬೇಕು. ಫೈನಾನ್ಷಿಯಲ್ ಒಳಗೆ ಯಾವುದೇ ರೀತಿ ಇನ್ಇಕ್ವಾಲಿಟಿ ಇರಬಾರ್ದು. ಅದೇ ರೀತಿ ಸ್ಥಾನಮಾನದಲ್ಲಿ ಪೊಸಿಷನ್ಸ್ ಒಳಗೆ ಯಾವುದೇ ರೀತಿ ಇನ್ಇಕ್ವಾಲಿಟಿ ಇರಬಾರ್ದು. ಓಕೆ, ಅದೇ ರೀತಿ ಸೌಲಭ್ಯಗಳು ಮತ್ತು ಅವಕಾಶಗಳು ಆಪರ್ಚುನಿಟೀಸ್ ಒಳಗೆ ಯಾವುದೇ ರೀತಿ ಇನ್ಇಕ್ವಾಲಿಟಿ ಇರ್ಬೇಕು. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗ್ಬೇಕು, ಈಕ್ವಲ್ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲರಿಗೂ ಇರ್ಬೇಕು, ಅದೇ ರೀತಿ ಈಕ್ವಲ್ ಪೊಸಿಷನ್ಸ್ ಎಲ್ಲರಿಗೂ ಸಿಗ್ಬೇಕು ಅನ್ನೋದು ಹೇಳ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 39 ಸಬ್ ಕ್ಲಾಸ್ A. ಇದು ಏನ್ ಹೇಳ್ತದ ಅಂತಂದ್ರೆ ಜೀವನೋಪಾಯದ ಸಮರ್ಪಕ ಮಾರ್ಗಗಳ ಬಗ್ಗೆ ಹೇಳ್ತದೆ. ಹೆಂಗ ಜೀವನ ನಡೆಸಬೇಕು ಅದ್ರ ಬಗ್ಗೆ. ಪುರುಷ ಮತ್ತು ಮಹಿಳೆಯರಲ್ಲಿ ಯಾವುದೇ ರೀತಿ ಅಸಮಾನತೆ ಇರಬಾರ್ದು ಅಂತ ಹೇಳ್ತಾರೆ. ಲಿಂಗ ನ್ಯಾಯ ಮತ್ತು ಆರ್ಥಿಕ ಸಮಾನತೆ ಇರಬೇಕು ಅಂತ ಹೇಳ್ತಾರೆ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ನಾವು ಹೇಳ್ತೇವೆ, ಹೌದಿಲ್ಲ? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅನ್ನೋದು ಎಲ್ಲಿ ಹೇಳ್ತೇವೆ ಅಂತಂದ್ರೆ ಆರ್ಟಿಕಲ್ 39 ಸಬ್ ಕ್ಲಾಸ್ D ಒಳಗಡೆ ನಾವು ಹೇಳ್ತೀವಿ. ಇಲ್ಲಿ ಏನ್ ಹೇಳ್ತೇವೆ, ಸಮಾನತೆ ಇರ್ಬೇಕು, ಜೀವನೋಪಾಯಕ ಇಬ್ರಿಗೂ ಸಮಾನತೆ ಇರ್ಬೇಕು ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ ಏನ್ ಹೇಳ್ತೀವಿ, ಸಬ್ ಕ್ಲಾಸ್ D ಒಳಗಡೆ ಆರ್ಟಿಕಲ್ 39 D ಒಳಗಡೆ ಹೇಳ್ತೀನಿ, ಮೆನ್ಗ ಮತ್ತು ವುಮೆನ್ಗ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಹೌದ್ರಿ, ನೀ ಎಷ್ಟ್ ದುಡಿತಿ ಅಷ್ಟು ನಿನಗ ಸಂಬಳ ಕೊಡ್ಲೇಬೇಕು, ನೀ ಹುಡುಗನೇ ಇರ್ಲಿ ಹುಡುಗಿನೇ ಇರ್ಲಿ. ಓಕೆ, ಸೊ ನೋ, ಅಲ್ಲಿ ಏನ್ ಮಾಡಕ್ ಯಾವುದೇ ರೀತಿ ಭೇದ ಭಾವ ಇರಬಾರ್ದು. ಅದೇ ರೀತಿ ಯೂಸ್ಡ್ ಇನ್ ಲೇಬರ್ ಲಾ ಕೇಸಸ್, ಇದನ್ನ ಲೇಬರ್ ಲಾ ಅಂದ್ರೆ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಆಗ್ಬಾರ್ದು ಅನ್ನೋದು ಎಲ್ಲಿ ಬರ್ತದ ಅಂತಂದ್ರೆ ಆರ್ಟಿಕಲ್ 39 ಸಬ್ ಕ್ಲಾಸ್ E ಒಳಗಡೆ ಬರ್ತದೆ. ಪ್ರೊಟೆಕ್ಷನ್ ಆಫ್ ವರ್ಕರ್ಸ್ ಹೆಲ್ತ್ ಅಂಡ್ ಸ್ಟ್ರೆಂಥನ್ ನೋ ಅಬ್ಯೂಸ್ ಆಫ್ ಚಿಲ್ಡ್ರನ್ಸ್ ಆರ್ ಫೋರ್ಸ್ಡ್ ಲೇಬರ್ಸ್ ಅಂತಂದ್ರೆ ಕೆಲಸಗಾರರಿಗೆ ಏನ್ ಮಾಡ್ಬೇಕು, ರಕ್ಷಣೆ ಕೊಡ್ಬೇಕು. ಅದೇ ರೀತಿ ಅವ್ರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ನಡೆಸಬಾರ್ದು. ಅದೇ ರೀತಿ ಮಕ್ಕಳಿಗೆ ಯಾವುದೇ ರೀತಿ ಲೇಬರ್ ಆಕ್ಟಿವಿಟೀಸ್ಗೆ ಪರ್ಮಿಷನ್ಸ್ ಕೊಡಬಾರ್ದು. ಮಕ್ಕಳ ಕೈಯಲ್ಲಿ ಯಾವುದೇ ರೀತಿ ಲೇಬರ್ ಆಕ್ಟಿವಿಟೀಸ್ ನ ಮಾಡಿಸಬಾರ್ದು, ಕೂಲಿ ಕೆಲಸಗಳನ್ನ ಮಾಡಿಸಬಾರ್ದು, ಅವ್ರ ಹತ್ರ ಕೆಲಸ ಮಾಡಬಾರ್ದು. ಸೊ ಅವ್ರಿಗೆ ಏನ್ ಮಾಡ್ಬೇಕು, ನಾವು ಸಾಲಿಗೆ ಕಳಿಸ್ಬೇಕು. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, 6 to 14 years ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಸೊ ಅವ್ರಿಗೆ ಶಾಲೆಗೆ ನಾವು ಕಳಿಸ್ಬೇಕು. ಓಕೆ, ಸೊ ಅವ್ರ ಮೇಲೆ ನಾವು ಯಾವುದೇ ರೀತಿ ದೌರ್ಜನ್ಯವನ್ನು ಕೈಗೆತ್ಕೊಳ್ಬಾರ್ದು ಅನ್ನೋದು ಯಾವ ಆರ್ಟಿಕಲ್ ಅಂಡರ್ ಬರ್ತೈತ್ರಿ, ಆರ್ಟಿಕಲ್ 39 ಸಬ್ ಕ್ಲಾಸ್ E ಅಂಡರ್ ಬರ್ತೈತಿ. ಗೊತ್ತೈತ್ರಿ? AI ಸಮಿಟ್
ಎಲ್ಲಿ AI ಸಮಿಟ್ ಪಾಸ್ಪೋರ್ಟ್ ಬಗ್ಗೆ ಆಯ್ತು. AI ಸಮಿಟ್ ಥೀಮ್ ಏನ್ ಬತ್ತು? ಫಾರ್ ದ ವೆಲ್ಫೇರ್ ಆಫ್ ಆಲ್, ಫಾರ್ ದ ಹ್ಯಾಪಿನೆಸ್ ಆಫ್, ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಗೊತ್ತೈತ್ರಿ? ಸೊ ನೋಡ್ರಿ, ಸ್ವಲ್ಪ ಈ ರೀತಿ ನೀವು ಕನೆಕ್ಟ್ ಮಾಡಿ ಓದ್ರಿ. ಎಕ್ಸಾಮ್ಸಿಗೆ ಏನಾಗ್ತೈತಿ, ಯೂಸ್ಫುಲ್ ಭಾಳ ಆಗ್ತೈತಿ. ಸುಮ್ನೆ ಬರೇ ಓದಿದ್ವಿ ಅಂತಂದ್ರೆ ಯೂಸ್ ಆಗಂಗಿಲ್ಲ. ಸೊ ನಿಮ್ಗೆ ಯಾಕಂದ್ರೆ ಕ್ವಶನ್ಸ್ ಯಾವ ಟೈಪ್ ನಿಮಗೆ ಕೇಳ್ತಾನ ಅನ್ನೋ ಐಡಿಯಾ ನಿಮಗೆ ಇರಂಗಿಲ್ಲ. ಸೊ ಈ ರೀತಿನೂ ಸ್ವಲ್ಪ ಕನೆಕ್ಟಿವಿಟಿ ಮಾಡ್ಕೊಂಡು ಓದ್ರಿ. ಸೊ ಅದಕ್ಕೆ ಏನೇನ್ ರಿಲೇಟೆಡ್ ಆಗ್ತೈತಿ 360 ಡಿಗ್ರಿ ಆಂಗಲ್ನಾಗ ಸ್ವಲ್ಪ ಯೋಚನೆ ಮಾಡ್ರಿ, ನೋಟ್ಸ್ ಮಾಡ್ಕೋರಿ. ಫಸ್ಟ್ ಏನ್ ಮಾಡ್ರಿ, ಪ್ರತಿಯೊಂದು ಟಾಪಿಕ್ಸ್ ಮೇಲೆ ನೋಟ್ಸ್ ಮಾಡ್ಕೋರಿ. ಆಮೇಲೆ ಏನ್ ಮಾಡ್ರಿ, ಕರೆಂಟ್ ಅಫೇರ್ಸ್ ಬಂದಂಗ ಅದಕ್ಕೆ ಆಡ್ ಮಾಡ್ಕೊಂಡು ಅವಾರ್ಡ್ಸ್ ಬೇರೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬೇರೆ, ಈ ರೀತಿ ಸಮಿಟ್ಸ್ ಬೇರೆ, ಓಕೆ, ಅಪಾಯಿಂಟ್ಮೆಂಟ್ಸ್ ಬೇರೆ, ಪಾಲಿಟಿ ರಿಲೇಟೆಡ್ ಏನಾದ್ರು ಬಂತಂದ್ರೆ ಪಾಲಿಟಿ ಒಂದ್ ಸೈಡ್ ಮಾಡ್ಕೋರಿ. ಮತ್ತೆ ಅದ್ರ ರಿಲೇಟೆಡ್ ಆರ್ಟಿಕಲ್ಸ್ ಏನೇನದಾವಲ್ಲ ನೀಟಾಗಿ ಕ್ಲಿಯರ್ ಆಗಿ ವಿತ್ ಸಬ್ ಕ್ಲಾಸಸ್. ಯಾಕಂತಂದ್ರ ಸಬ್ ಕ್ಲಾಸಸ್ ಮೇಲೆ ನಿಮಗ ಸ್ಟೇಟ್ಮೆಂಟ್ ವೈಸ್ ನಾಗ ಕ್ವಶನ್ಸ್ ಕೇಳ್ತಾನೆ. ಗೊತ್ತಾಯ್ತು? ಸೊ ನೆಕ್ಸ್ಟ್ ಕ್ವಶನ್ ಏನಿತ್ತು? ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಒನ್ ದ ಪ್ರೆಸ್ಟಿಜಿಯಸ್ ಆನಂದ್ ಕೆಂಟಿಶ್ ಕುಮಾರಸ್ವಾಮಿ ಪ್ರೈಸ್ ಫಾರ್ ದ ಇಯರ್ 2026 ಫಾರ್ ಹಿಸ್ ಬುಕ್ ಹಿಂದಿ ಹಿಂದೂ ಸ್ಟೋರೀಸ್. ನೋಡ್ರಿ, ಈಗ ಅವಾರ್ಡ್ ಮೇಲೆ ಬಂತು ಕ್ವಶನ್. ಅವಾರ್ಡ್ ಮೇಲೆ ಬಂತು. ನಿಮಗ್ ಮೊನ್ನೆ ಹೇಳಿದ್ದೆ ಅವಾರ್ಡ್ಸ್ ಮೇಲೆ ನಿಮಗ ಕ್ವಶನ್ಸ್ ಫಿಕ್ಸ್ ಬರ್ತೈತೆ ಅಂತ ಹೇಳಿ. ಸೊ ನೀವು ಆಲ್ರೆಡಿ ಅವಾರ್ಡ್ಸ್ ಸಪ್ರೇಟ್ ಚಾರ್ಟ್ ಮಾಡ್ಕೊಳಕ್ ರೆಡಿ ಮಾಡಿದ್ರಂದ್ರ ಇದನ್ನು ಅದರಲ್ಲಿ ಆಡ್ ಮಾಡ್ಕೊಂಡ್ ಬಿಡ್ರಿ. ಏನೈತ್ರಿ, ಹಿಂದಿ ಹಿಂದೂ ಹಿಸ್ಟೋರೀಸ್ ಪುಸ್ತಕಕ್ಕಾಗಿ 2026 ಪ್ರತಿಷ್ಠಿತ ಆನಂದ್ ಕೆಂಟಿಶ್ ಕುಮಾರಸ್ವಾಮಿ ಪ್ರಶಸ್ತಿಯನ್ನು ಯಾರು ಗೆದ್ದಾರಿ? ಪ್ರೊಫೆಸರ್ ಚಾರು ಗುಪ್ತಾ ಅವರು ಗೆದ್ದಾರೆ. ಯಾರು ಗೆದ್ದಾರಿ? ಪ್ರೊಫೆಸರ್ ಚಾರು ಗುಪ್ತಾ ಅವರು. ನೋಡ್ರಿ, ಆನಂದ್ ಕೆಂಟಿಶ್ ಕುಮಾರಸ್ವಾಮಿ ಪ್ರೈಸ್ ಅಂದ್ರೆ ಏನು ಸ್ವಲ್ಪ ನೋಡ್ಕೊಳ್ಳೋಣ ನಾವು. ಆನಂದ್ ಕೆಂಟಿಶ್ ಕುಮಾರಸ್ವಾಮಿ ಅವರು ಭಾರತೀಯ ಕಲೆಯ ಪ್ರವರ್ತಕ ಇತಿಹಾಸಕರ ಆಗಿರ್ತಾರೆ. ಇವರೊಬ್ರು ಫಿಲಾಸಫಿ ಇರ್ತಾರೆ, ಫಿಲಾಸಫಿಕಲ್ ಪರ್ಸನ್ ಇರ್ತಾರೆ, ಸಂಸ್ಕೃತಿಯ ತತ್ವಜ್ಞಾನಿ ಆಗಿರ್ತಾರೆ. ಆಮೇಲೆ ವೆಸ್ಟರ್ನ್ ವರ್ಲ್ಡ್ ಜಗತ್ತಿಗೆ ನಮ್ಮ ಭಾರತದ ನಾಗರಿಕತೆಯನ್ನು ಪರಿಚಯ ಮಾಡಿಸಿದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಮೊಟ್ಟ ಮೊದಲ ವ್ಯಕ್ತಿ ಅಂತಲ್ರಿ, ಆರಂಭಿಕ ವಿದ್ವಾಂಸರಲ್ಲಿ ಇವರು ಕೂಡ ಒಬ್ರು. ನಮ್ಮ ವೆಸ್ಟರ್ನ್ ವರ್ಲ್ಡ್ಗೆ ನಮ್ಮ ಜಗತ್ತಿನ ನಾಗರಿಕತೆಯನ್ನು ಪರಿಚಯನು ಮಾಡಿರೋ. ಹೆಂಗ್ ಮಾಡ್ಯಾರ ಅಂತ ಪುಸ್ತಕಗಳ ಬರೆಯೋದ್ರ ಮುಖಾಂತರ ಪರಿಚಯ ಮಾಡಿರ್ತಾರೆ. ಅಂತ ವಿದ್ವಾಂಸರಲ್ಲಿ ಇವರು ಒಬ್ರು. ಯಾರು? ಆನಂದ್ ಕೆಂಟೇಶಿ ಕುಮಾರಸ್ವಾಮಿ ಅವರು. ಓಕೆ, ನೋಡ್ರಿ ಬರ್ದಾರ, ಜಗತ್ತಿಗೆ ಭಾರತೀಯ ನಾಗರಿಕತೆಯನ್ನು ವ್ಯಾಖ್ಯಾನಿಸಿದ ಆರಂಭಿಕ ವಿದ್ವಾಂಸರಲ್ಲಿ ಇವರು ಕೂಡ ಒಬ್ರು. ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಈ ಕೆಳಗಿನ ಕ್ಷೇತ್ರದಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ ವೇತನಕ್ಕಾಗಿ ನೀಡಲಾಗುತ್ತದೆ. ಅಂದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರಿಗೆ ಈ ಪ್ರಶಸ್ತಿ ನೀಡ್ತಾರ ಅಂತಂದ್ರೆ, ಭಾರತೀಯ ಇತಿಹಾಸದಲ್ಲಿ, ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ, ಧರ್ಮ ಮತ್ತು ನಾಗರಿಕತೆ ಬಗ್ಗೆ, ಮತ್ತು ಕಲಾ, ಇತಿಹಾಸ ಮತ್ತು ಭಾರತ ಶಾಸ್ತ್ರ, ಈ 4 ಫೀಲ್ಡ್ಸ್ ಒಳಗಡೆ ಅಚೀವ್ ಮಾಡಿರುವಂತ ಅಥವಾ ಏನಾದ್ರೂ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಏನ್ ಮಾಡ್ತಾರ, ಈ ಪ್ರಶಸ್ತಿಯನ್ನ ನೀಡ್ತಾರ. ಕೇಳ್ತಾರ ನಿಮ್ಮ ಕ್ವಶನ್ಗೆ. ಓಕೆ, ಯಾವ ಫೀಲ್ಡ್ಸ್ ಅಂತ ಕೇಳ್ತಾರ. ಸ್ಟೇಟ್ಮೆಂಟ್ ವೈಸ್ ಇಡ್ಬೋದು, ಇಲ್ಲ ಡೈರೆಕ್ಟ್ ಕ್ವಶನ್ ಆದ್ರೂ ಕೇಳ್ಬೋದು. ನೋಡ್ಕೋರಿ, ಭಾರತೀಯ ಇತಿಹಾಸ, ಓಕೆ, ಇಂಡಿಯನ್ ಹಿಸ್ಟಾಲಜಿ ಮೇಲೆ, ಸಾಂಸ್ಕೃತಿಕ ಅಧ್ಯಯನ ಮೇಲೆ, ಕಲ್ಚರಲ್ ಸ್ಟಡೀಸ್ ಮೇಲೆ, ಧರ್ಮ ಮತ್ತು ನಾಗರಿಕತೆ ಮೇಲೆ, ಕಲಾ, ಇತಿಹಾಸ ಮತ್ತು ಭಾರತದ ಶಾಸ್ತ್ರದ ಬಗ್ಗೆ ಏನಾದ್ರೂ ಸಾಧನೆ ಮಾಡಿದವ್ರಿಗೆ ಈ ಪ್ರಶಸ್ತಿ ನೀಡ್ತಾರ. ಓಕೆ, ಈ ಪುಸ್ತಕವು ಹಿಂದಿ ಭಾಷೆ ಮತ್ತು ಹಿಂದೂ ಗುರುತಿನ ನಡುವಿನ ಸಂಬಂಧದ ಬಗ್ಗೆ ಹೇಳ್ತೈತಿ. ಹಿಂದಿ ಭಾಷೆ ಮತ್ತು ಹಿಂದೂ ಗುರುತಿನ ನಡುವಿನ ಸಂಬಂಧದ ಬಗ್ಗೆ ಹೇಳ್ತಾರೆ. ಹಿಂದಿ ಅನ್ನೋದೊಂದು ಭಾಷೆ ಮತ್ತು ನಮ್ ಹಿಂದೂ ಅನ್ನೋದು ಒಂದು ಐಡೆಂಟಿಟಿ ಹೆಂಗ್ ಕ್ರಿಯೇಟ್ ಆಯ್ತು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಹೇಳ್ತೈತಿ. ಓಕೆ, ನೋಡ್ರಿ, ಇಲ್ಲಿ ಎದ್ರ ಬಗ್ಗೆ, ಇಲ್ಲಿ ಯಾವ ಕ್ಷೇತ್ರದ ಬಗ್ಗೆ ಬಂತ್ರಿ? ಇಲ್ಲಿ ಭಾರತೀಯ ಇತಿಹಾಸದ ಬಗ್ಗೆನೂ ಬಂತು, ಸಾಂಸ್ಕೃತಿಕ ಅಧ್ಯಯನಗಳ ಬಗ್ಗೆ ಬಂತು, ಮತ್ತು ಧರ್ಮ ಮತ್ತು ನಾಗರಿಕತೆ ಬಗ್ಗೆನೂ ಈ ಬುಕ್ಕ ಹೇಳಿತಿ. ಅದೇ ರೀತಿ ಕಲಾ, ಇತಿಹಾಸ ಮತ್ತು ಭಾರತ ಶಾಸ್ತ್ರ, ಈ 4 ಟಾಪಿಕ್ಸ್ ನ ಆ ಬುಕ್ ಒಳಗೆ ಏನಾಗೈತಿ, ಆಡ್ ಆಗೈತಿ. ಓಕೆ, ಈ 4 ಟಾಪಿಕ್ಸ್ ಆ ಬುಕ್ ಒಳಗಡೆ ಆಡ್ ಆಗೈತಿ. ಓಕೆ, ಸೊ ನೋಡ್ರಿ, ಉತ್ತರ ಭಾರತದಲ್ಲಿನ ಧಾರ್ಮಿಕ ವಸಾಹತುಶಾಹಿ ಇತಿಹಾಸ ಶಾಸ್ತ್ರ, ಕೊಲೋನಿಯಲ್ ಹಿಸ್ಟೋಗ್ರಫಿ ಬಗ್ಗೆನೂ ಈ ಬುಕ್ಕ ಹೇಳೈತ್ರಿ. ಕೊಲೋನಿಯಲ್ ಹಿಸ್ಟೋಗ್ರಫಿ ಬಗ್ಗೆನು ಈ ಬುಕ್ದಾಗ ಏನೇನ್ ಹೇಳೈತೆ ಅಂತಂದ್ರೆ, ಹಿಂದೂ ಭಾಷೆ ಮತ್ತು ಹಿಂದೂ ಗುರುತಿನ ನಡುವಿನ ಸಂಬಂಧದ ಬಗ್ಗೆ ಹೇಳೈತಿ. ಅದೇ ರೀತಿ ವಸಾಹತುಶಾಹಿ ಇತಿಹಾಸ ಶಾಸ್ತ್ರದ ಬಗ್ಗೆ ಹೇಳೈತಿ. ಅದೇ ರೀತಿ ಧಾರ್ಮಿಕ ರಾಷ್ಟ್ರೀಯತೆಯ ಉದಯ, ರೈಸ್ ಆಫ್ ರಿಲಿಜಿಯಸ್ ನ್ಯಾಷನಲಿಸಂ ಬಗ್ಗೆ ಹೇಳೈತಿ. ಅದೇ ರೀತಿ ಉತ್ತರ ಭಾರತದಲ್ಲಿನ ಸಾಂಸ್ಕೃತಿಕ ರಾಜಕೀಯ ಬಗ್ಗೆ ಹೇಳೈತಿ. ಯಾವ ರೀತಿ ನಮ್ಮ ರಾಜಕೀಯ, ನಾರ್ತ್ ಇಂಡಿಯಾ ಸೈಡ್ ನಮ್ಮ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಐತಿ ಅದ್ರ ಬಗ್ಗೆನು ಈ ಬುಕ್ದಾಗ ಹೇಳೈತಿ. ಓಕೆ, ನೋಡ್ರಿ, ಇಲ್ಲಿ ಸ್ವಲ್ಪ ನಾವು ಕಾನ್ಸೆಪ್ಟ್ ನೋಡೋಣ. ಹಿಂದಿ ಲ್ಯಾಂಗ್ವೇಜ್ ಅನ್ನೋದ್ರ ಬಗ್ಗೆ ಬಂದೈತಲ್ಲ, ಹಿಂದಿ ಲ್ಯಾಂಗ್ವೇಜ್ ಅನ್ನೋದ್ರ ಬಗ್ಗೆ ಬಂದೈತಲ್ಲ. ಸೊ ಲ್ಯಾಂಗ್ವೇಜಸ್, ಭಾಷೆಗಳ ಬಗ್ಗೆ ಎಷ್ಟನೇ ಶೆಡ್ಯೂಲ್ ನಾಗ ಹೇಳೈತ್ರಿ? 8ನೇ ಶೆಡ್ಯೂಲ್ ಅಲ್ಲಿ ಭಾರತದ ಮಾನ್ಯತೆ ಪಡೆದ ಭಾಷೆಗಳನ್ನು ಪಟ್ಟಿ ಮಾಡುತ್ತದೆ. 8ನೇ ಶೆಡ್ಯೂಲ್ ಏನು, ಅಫಿಷಿಯಲಿ ಇಂಡಿಯಾ ಅನೌನ್ಸ್ ಮಾಡಿರುವಂತಹ
ಭಾಷೆಗಳ ಬಗ್ಗೆ 8ನೇ ಶೆಡ್ಯೂಲ್ ಹೇಳ್ತೈತಿ, 8th ಶೆಡ್ಯೂಲ್ ಹೇಳ್ತೈತಿ. ಸೊ ಟೋಟಲ್ ಎಷ್ಟಿದ್ದು, ಮೊದಲು ಎಷ್ಟು ಭಾಷೆಗಳು ಇದ್ದು ರೀ ಅದರಲ್ಲಿ? 14 ಭಾಷೆಗಳು. ಈಗ ಎಷ್ಟದಾವ್? 22 ಭಾಷೆಗಳದಾವ್. ಈಗ ಎಷ್ಟದಾವ್? 22 ಭಾಷೆಗಳದಾವ್. ಅವ್ ಯಾವ್ಯಾವ 22 ಭಾಷೆಗಳನ್ನ ಓದ್ಕೋರಿ ನೀವು. ಓಕೆ, ಸೊ ಇಲ್ಲಿ ವಿಧಿ 343 ಆರ್ಟಿಕಲ್ 343 ಏನ್ ಹೇಳ್ತದ ಅಂತಂದ್ರೆ ಒಕ್ಕೂಟದ ಅಧಿಕೃತ ಭಾಷೆ ಬಗ್ಗೆ ಹೇಳ್ತದೆ. ಒಕ್ಕೂಟದ ಅಧಿಕೃತ ಭಾಷೆ, ಯೂನಿಯನ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತೈತಿ, ಯೂನಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತೈತಿ. ಓಕೆ, ಸಾಂವಿಧಾನಿಕ ಸ್ಥಾನ ಭಾಗ ಅಧಿಕೃತ ಭಾಷೆ ಬಗ್ಗೆ ಹೇಳ್ತೈತಿ. ಎದರ ಭಾಷೆ ಬಗ್ಗೆ ಹೇಳ್ತೈತಿ? ಎಷ್ಟನೇದೈತ್ರಿ? ಅಧಿಕೃತ ಸ್ಥಾನ ಭಾಗ 18 ಅಧಿಕೃತ ಸ್ಥಾನ ಭಾಗ ಬಗ್ಗೆ, ಅಧಿಕೃತ ಭಾಷೆ ಬಗ್ಗೆ ಹೇಳ್ತೈತಿ. ಅದೇ ರೀತಿ ಆರ್ಟಿಕಲ್ 343 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ? ಒಕ್ಕೂಟದ ಅಧಿಕೃತ ಭಾಷೆ ದೇವನಾಗರಿ ಲಿಪಿಯಲ್ಲಿ ಹಿಂದಿ ಆಗಿರಬೇಕು ಅಂತ ಹೇಳ್ತದ. ದೇವನಾಗರಿ ಲಿಪಿಯಲ್ಲಿ ಹಿಂದಿ ಆಗಿರ್ಬೇಕು ಅಂತ ಹೇಳ್ತದೆ. ಯಾವ್ದು ಹೇಳ್ತೈತಿ? ಆರ್ಟಿಕಲ್ 343 ಸಬ್ ಕ್ಲಾಸ್ 1. ಆರ್ಟಿಕಲ್ 343 ಏನ್ ಹೇಳ್ತೈತಿ? ಒಕ್ಕೂಟದ ಅಧಿಕೃತ ಭಾಷೆ ಬಗ್ಗೆ ಹೇಳಿದ್ರೆ ಆರ್ಟಿಕಲ್ 343 ಸಬ್ ಕ್ಲಾಸ್ 1 ಹೇಳ್ತದೆ ದೇವನಾಗರಿ ಲಿಪಿಯಲ್ಲಿ ಹಿಂದಿ ಆಗಿರ್ಬೇಕು ಅಂತ, ಹಿಂದಿ ದೇವನಾಗರಿ ಲಿಪಿಯಲ್ಲಿ ಇರಬೇಕು ಅಂತ ಹೇಳ್ತೈತಿ. ಅದೇ ರೀತಿ ಆರ್ಟಿಕಲ್ 343 ಸಬ್ ಕ್ಲಾಸ್ 2 1952 ರಿಂದ 15 ವರ್ಷಗಳ ಕಾಲ ಅಂದರೆ 1965 ರವರೆಗೆ ಇಂಗ್ಲಿಷ್ ಅಧಿಕೃತ ಉದ್ದೇಶಗಳಿಗಾಗಿ ಮುಂದುವರಿಯುತ್ತದೆ ಅಂತ ಹೇಳ್ತೈತಿ. ಆರ್ಟಿಕಲ್ 343 ಸಬ್ ಕ್ಲಾಸ್ 2 ಏನ್ ಹೇಳ್ತೈತ್ರಿ? 1950 ಇಂದ 1965 ವರೆಗೆ ಇಂಗ್ಲಿಷ್ ಕೂಡ ಅಧಿಕೃತ ಭಾಷೆಯಾಗಿ ಮುಂದುವರಿತದೆ ಅಂತ ಅವಾಗ ಹೇಳಿದ್ರು. ಬಟ್ ಹಿಂದಿಯೇತರ ನಾನ್ ಹಿಂದಿ ಸ್ಟೇಟ್ಸ್ ರಾಜ್ಯಗಳು ಏನ್ ಮಾಡ್ತು? ಇದಕ್ಕ ವಿರೋಧವಾಗಿ ಇತ್ತು. ಬೇಡ, ನಮಗ್ ಹಿಂದಿನೇ ಅಧಿಕೃತ ಭಾಷೆ ಇರ್ಲಿ, ಇಂಗ್ಲಿಷ್ ಬೇಡ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಹಿಂದಿ ಸುತ್ತಕ್ಕೂ ಅಧಿಕೃತ ಭಾಷೆ ಆಗಿತ್ತು ಅಂತಂದ್ರ ನಾನ್ ಹಿಂದಿ ಸ್ಟೇಟ್ಸ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಆಗ್ಲಿ, ಆಂಧ್ರ ಪ್ರದೇಶ ಆಗ್ಲಿ, ಈ ರೀತಿ ಬೇರೆ ಬೇರೆ ನಾನ್ ಹಿಂದಿ ಸ್ಟೇಟ್ಸ್ ಗಳು ಏನ್ ಹೇಳ್ತಾರ? ನಮಗ ಇದಕ್ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರ. ಹೌದಾ? ಸೊ ಅವಾಗ ಸಂಸತ್ತು ಅಧಿಕೃತ ಭಾಷೆ ಕಾಯ್ದೆ 1963 ಏನ್ ಮಾಡ್ತಾ ಅಂಗೀಕರಿಸುತ್ತೆ. ಇಲ್ಲಿ ಏನ್ ಉದ್ದೇಶ ಇರ್ತದಂದ್ರೆ ಹಿಂದಿ ಜೊತೆಗೆ ಇಂಗ್ಲಿಷ್ ಕೂಡ ಅಧಿಕೃತ ಭಾಷೆಯಾಗಿ ಮುಂದುವರಿತದ ಅಂತೇಳಿ ಇಲ್ಲಿ ಹೇಳ್ತಾರ. ಯಾವಾಗ ಹಿಂದಿಯೇತರ ರಾಜ್ಯಗಳು ವಿರೋಧ ಪಟ್ಟುವಲ್ಲ ಅವಾಗ ಒಂದ್ ಕಾಯ್ದೆ ತರ್ತಾರ. 1963 ಒಂದು ಕಾಯ್ದೆ ತರ್ತಾರ. ಆ ಕಾಯ್ದೆಯಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಹಿಂದಿ ಜೊತೆಗೆ ಇಂಗ್ಲಿಷ್ ಕೂಡ ಅಧಿಕೃತ ಭಾಷೆಯಾಗಿ ಮುಂದುವರಿತದ ಅಂತೇಳಿ ಹೇಳ್ತಾರ. ಗೊತ್ತಾಯ್ತು? ಈ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ನೋಡ್ಕೋರಿ, ಯಾವ್ಯಾವ ಲ್ಯಾಂಗ್ವೇಜ್ ಯಾವಾಗ ಆಡ್ ಆಗ್ಯಾವ ಅನ್ನೋದ್ರ ಬಗ್ಗೆ ನೋಡ್ಕೋರಿ ಸ್ವಲ್ಪ. ಓಕೆ, ಆಮೇಲೆ ಆರ್ಟಿಕಲ್ಸ್ ನೀಟಾಗಿ ಓದ್ಕೋರಿ, ವಿಧಿಗಳ ಬಗ್ಗೆ ನೀಟಾಗಿ ಓದ್ಕೊಳ್ರಿ. ಮತ್ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಭಾರತದಲ್ಲಿ ಜಾತ್ಯತೀತ ಸೆಕ್ಯುಲರಿಸಂ ಹೆಂಗಿತ್ತು ಇಂಡಿಯಾ ಒಳಗ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಸಾಂವಿಧಾನಿಕ 44ನೇ ತಿದ್ದುಪಡಿಯಲ್ಲಿ ಜಾತ್ಯತೀತ ಎಂಬ ಪದವನ್ನು ಪೀಠಿಕೆಯಲ್ಲಿ ಸೇರಿಸಲಾಗಿತ್ತು. ಪ್ರಿಯಾಂಬಲ್ ಒಳಗಡೆ ಜಾತ್ಯತೀತ ಸೆಕ್ಯುಲರಿಸಂ ಅನ್ನೋ ವರ್ಡ್ ಯಾವಾಗ ಸೇರಿಸಿದ್ರು? ಸೆಕ್ಯುಲರಿಸಂ ಅನ್ನೋ ವರ್ಡ್ ಯಾವಾಗ ಸೇರಿಸಿದ್ರು? 44ನೇ ತಿದ್ದುಪಡಿಯಲ್ಲಿ ಅಂಡರ್ ಸೇರಿಸಿದ್ರು. 42nd ತಿದ್ದುಪಡಿಯಲ್ಲಿ ಸೇರಿಸಿದ್ರು. 42ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ರು. ಓಕೆ, ಸೊ ಇವು ಯಾವ ಆರ್ಟಿಕಲ್ಸ್ ಅಂಡರ್ ಬರ್ತದ ಅಂತಂದ್ರೆ ಆರ್ಟಿಕಲ್ 14, 15, 16 ಸಮಾನತೆ, ಇಕ್ವಾಲಿಟಿ. ಇಲ್ಲಿ ಏನೈತಿ? ರೈಟ್ ಟು ಇಕ್ವಾಲಿಟಿ. ಎದಕ್ಕೆ ನಾವು ರೈಟ್ ಟು ಇಕ್ವಾಲಿಟಿ ಇಲ್ಲಿ ಬರ್ತದ ಅಂತಂದ್ರೆ ನನಗ ಯಾವುದೇ ರೀತಿಯಾದಂತ ಭಾಷೆನ ಮಾತಾಡುವಂತ ಅಧಿಕಾರ ನನಗ್ ಐತಿ. ಓಕೆ, ನೀನ್ ಇದನ್ನೇ ಮಾತಾಡ್ಬೇಕು, ಇದನ್ನ ಮಾತಾಡಬಾರ್ದು, ನಾನು ಈ ಧರ್ಮನೇ ಆಚರಣೆ ಮಾಡ್ಬೇಕು, ಈ ಧರ್ಮ ಆಚರಣೆ ಮಾಡಬಾರ್ದು ಅನ್ನೋ ರೈಟ್ಸ್ ಹೇಳಕ ಯಾರಿಗೂ ಇಲ್ಲ. ಅದು ನನ್ನ ಇಷ್ಟ. ನನಗ್ ಪ್ರೈವಸಿ ಐತಿ. ನಾನು ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ಬೋದು, ನಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತಾಡ್ಬೋದು, ನಾ ಹಿಂದಿ ಲ್ಯಾಂಗ್ವೇಜ್ ಮಾತಾಡ್ಬೋದು. ಓಕೆ, ಅದೇ ರೀತಿ ನಾನು ಯಾವುದೇ ಧರ್ಮವನ್ನು ಆಚರಣೆ ಮಾಡಬಹುದು. ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು. ನಾನು ಯಾವ ಟೆಂಪಲ್ಗೆ ಬೇಕಾದ್ರೂ ಹೋಗ್ಬೋದು. ನನಗ್ ತಡೆಗಟ್ಟುವಂತಹ ಶಕ್ತಿ ಯಾರಿಗೂ ಇಲ್ಲ. ನನಗ ಆ ಸ್ವಾತಂತ್ರ್ಯ ಐತಿ, ವೈಯಕ್ತಿಕ ಸ್ವಾತಂತ್ರ್ಯ ನನಗ ಐತಿ. ಅದೇ ಹೇಳ್ತದ ನೋಡ್ರಿ ಆರ್ಟಿಕಲ್ 14, 15, 16 ಏನ್ ಹೇಳ್ತೈತಿ? ರೈಟ್ ಟು ಇಕ್ವಾಲಿಟಿ ಬಗ್ಗೆ ಹೇಳ್ತೈತಿ, ಸಮಾನತೆ ಹಕ್ಕು ಬಗ್ಗೆ ಹೇಳ್ತೈತಿ. ಅದೇ ರೀತಿ ಆರ್ಟಿಕಲ್ 25 to 28 ಏನ್ ಹೇಳ್ತೈತಿ? ಫ್ರೀಡಮ್ ಆಫ್ ರಿಲಿಜಿಯನ್, ಧರ್ಮದ ಸ್ವಾತಂತ್ರ್ಯ ಬಗ್ಗೆ ಹೇಳ್ತೈತಿ. ನೀವು ಯಾವುದೇ ಧರ್ಮ, ಯಾವುದೇ ಜಾತಿಯನ್ನು ಚೂಸ್ ಮಾಡ್ಕೋಬಹುದು ಅಂತಾನು ಹೇಳ್ತೈತಿ. ಅದೇ ರೀತಿ ಆರ್ಟಿಕಲ್ 29 to 30 ಏನ್ ಹೇಳ್ತೈತಿ? ಸಾಂಸ್ಕೃತಿಕ ಹಕ್ಕುಗಳ ಬಗ್ಗೆ ಹೇಳ್ತೈತಿ, ಕಲ್ಚರಲ್ ರೈಟ್ಸ್. ನೀ ಯಾವುದೇ ರೀತಿಯ ಹಬ್ಬಗಳನ್ನ ಆಚರಣೆ ಮಾಡ್ಬೋದು. ಈಗ ನಾ ಹಿಂದೂ ಆಗಿನಿ ಅಂತಂತಂದ್ರ ನಾನು ಬೇರೆ ಹಬ್ಬ, ರೋಜಾ ಆಗ್ಲಿ, ಬೇರೆ ಕ್ರಿಶ್ಚಿಯನ್ಸ್ ಧರ್ಮದ ಹಬ್ಬ ಆಗ್ಲಿ ಆಚರಣೆ ಮಾಡಬಾರ್ದು ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ. ಅದೇ ರೀತಿ ಮುಸ್ಲಿಮ್ಸ್ ಆದವರು ದೀಪಾವಳಿ ಈ ರೀತಿ ಹಬ್ಬಗಳನ್ನ ಆಚರಣೆ ಅವ್ರ ವೈಯಕ್ತಿಕ ಇಚ್ಛೆ ಮಾಡಬಹುದು, ಮಾಡ್ಲಿಕ್ಕಿಲ್ಲ, ಅದು ಅವರ ವೈಯಕ್ತಿಕ ಇಚ್ಛೆ. ಓಕೆ, ಅದನ್ನ ಧಕ್ಕೆ ಮಾಡುವಂತಹ ಶಕ್ತಿ ಯಾರಿಗೂ ಇಲ್ಲ, ಸಮಾಜಕ್ಕಿಲ್ಲ, ಆಮೇಲೆ ಸರ್ಕಾರಕ್ಕೂ ಇಲ್ಲ. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಈ ರೀತಿಯಾಗಿ ನಮಗೆ ಅಧಿಕಾರಗಳನ್ನು ಕೊಟ್ಟೈತಿ. ಅದು ನಮ್ಮ ವೈಯಕ್ತಿಕ ಇಚ್ಛೆಯ ಬಗ್ಗೆ ಬಹಳ ಮಾನ್ಯತೆ ಕೊಟ್ಟೈತಿ. ಓಕೆ, ಅದೇ ರೀತಿ ಆರ್ಟಿಕಲ್ 29 ಸಬ್ ಕ್ಲಾಸ್ 1 ವಿಶಿಷ್ಟತೆಯನ್ನು ಹೊಂದಿರುವ ಯಾವುದೇ ವರ್ಗದ ನಾಗರಿಕರು ಈ ಕೆಳಗಿಳಗಳನ್ನು ಅಂದ್ರೆ ವಿಶಿಷ್ಟತೆಯನ್ನು ಹೊಂದಿರುವ ಯಾವುದೇ ವರ್ಗದ ನಾಗರಿಕರು
ಭಾಷೆ, ಲಿಪಿ, ಸಂಸ್ಕೃತಿ ಅದನ್ನು ಸಂರಕ್ಷಿಸುವ ಹಕ್ಕನ್ನು ಹೊಂದಿರ್ತೈತಿ. ನಿಮ್ಮ ಭಾಷೆ, ನಿಮ್ಮ ಲಿಪಿ ಮತ್ತ ನಿಮ್ಮ ಸಂಸ್ಕೃತಿಗೆ ಯಾರೇ ಧಕ್ಕೆ ತಂದ್ರೂ ನೀವೇನ್ ಮಾಡ್ಬೋದು, ವಯೋಲೇಷನ್ ಕೇಸಸ್ ಅವ್ರ ಮೇಲೆ ಹಾಕ್ಬೋದು. ಅದು ಎದ್ರ ಅಂಡರ್ ಅಂತಂದ್ರೆ ಆರ್ಟಿಕಲ್ 29 ಸಬ್ ಕ್ಲಾಸ್ 1 ಅಂಡರ್. ಓಕೆ, ಗೊತ್ತಾಯ್ತ್ರಿ? ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತರು ಇಬ್ಬರಿಗೂ ಅನ್ವಯಿಸುದು. ಇದು ಮೆಜಾರಿಟೀಸ್ ಅಂಡ್ ಮೈನಾರಿಟೀಸ್ ಇಬ್ಬರಿಗೂ ಅನ್ವಯ ಆಗ್ತದೆ. ನಾಟ್ ಓನ್ಲಿ ಫಾರ್ ಮೈನಾರಿಟೀಸ್, ಮೆಜಾರಿಟೀಸ್ಗೂ ಇದು ಅಪ್ಲೈ ಆಗ್ತೈತಿ. ನೋಡೋಕ್ರಿ. ಆಮೇಲೆ ವಿಧಿ 29 ಸಬ್ ಕ್ಲಾಸ್ 2 ಯಾವುದೇ ನಾಗರಿಕರಿಗೆ ರಾಜ್ಯ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ನಿರಾಕರಿಸಬಾರದು ಧರ್ಮ, ಜನಾಂಗ, ಜಾತಿ, ಭಾಷೆ ಆಧಾರದ ಮೇಲೆ. ನೋಡ್ರಿ, ಯಾವುದೇ ನಾಗರಿಕರಿರ್ಲಿ ರಾಜ್ಯ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ನಿರಾಕರಿಸಬಾರದು. ಫಾರ್ ಎಕ್ಸಾಂಪಲ್, ಹಿಸ್ಟಾರಿಕಲ್ ಪ್ಲೇಸಸ್, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇರ್ತಾವಲ್ರಿ, ಈ ಗೋಲ್ ಗುಂಬಜ್ಗ ಹಿಂದೂದವ್ರು ಹೋಗ್ಬಾರ್ದು ಅನ್ನೋ ಕಂಡೀಷನ್ಸ್ ಇಲ್ಲ, ಹಿಂದೂದವರು ಹೋಗ್ಬೋದು. ಇನ್ನು ಆಮೇಲೆ ಟೆಂಪಲ್ಸ್, ಇಸ್ಕಾನ್ ಟೆಂಪಲ್ಸ್ ಆಗಿರ್ಬೋದು, ಅಲ್ಲಿ ಬೇರೆ ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಹೋಗ್ಬೋದು. ಅವ್ರಿಗೆ ತಡೆಗಟ್ಟುವಂತ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಎದರ ಮೇಲೆ? ಧರ್ಮ, ಜನಾಂಗ, ಜಾತಿ ಮತ್ತು ಭಾಷೆಯ ಮೇಲೆ. ಓಕೆ, ಧರ್ಮ, ಜನಾಂಗ ಮತ್ತು ಭಾಷೆಯ ಮೇಲೆ. ಒಂದ್ ನಿಮಿಷ ರೀ. ಓಕೆ, ಧರ್ಮ, ಜನಾಂಗ, ಜಾತಿ ಮತ್ತ ಭಾಷೆಯ ಮೇಲೆ ಅವ್ರಿಗ ತಡೆಗಟ್ಟುವಂತಹ ಅವಕಾಶ ಯಾರಿಗೂ ಇಲ್ಲ. ತಿಳಿತ್ರಿ? ಅದೇ ರೀತಿ ವಿಧಿ 30 ಆರ್ಟಿಕಲ್ 31 ನೋಡ್ಕೊಂಡ್ಬಿಡ್ರಿ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ಅಲ್ಪಸಂಖ್ಯಾತರಿಗೂ ಅಧಿಕಾರ ಹಕ್ಕೈತಿ. ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟ್ರೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಅಲ್ಪಸಂಖ್ಯಾತರಿಗೂ ಕೂಡ ಶಾಲೆಗಳನ್ನು ಸ್ಥಾಪಿಸುವುದು ಮತ್ತು ಅಧಿಕಾರವನ್ನು ಚಲಾಯಿಸುವಂತ ಅಧಿಕಾರ ಅಲ್ಪಸಂಖ್ಯಾತರಿಗೂ ಐತಿ, ಮೈನಾರಿಟೀಸ್ಗೂ ಕೂಡ ಐತಿ. ಅವ್ರೀಗ ನೀವು ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು ಅಂತ ಹೇಳೋ ಸ್ವಾತಂತ್ರ್ಯವನ್ನು ಕಿತ್ಕೊಳಿಕ ಆಗಲ್ಲ. ಅವರು ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಭಾಷಾ ಅಲ್ಪಸಂಖ್ಯಾತರಾಗಿರ್ಬೋದು, ರಿಲಿಜಿಯಸ್ ಮೈನಾರಿಟೀಸ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಆಗಿರ್ಬೋದು, ಯಾರೇ ಇರ್ಲಿ ಅವ್ರಿಗೆ ಏನೈತ್ರಿ, ರೈಟ್ ಟು ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟ್ರೇಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಇನ್ನು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟುವಂತ ಅಧಿಕಾರ ಅವ್ರಿಗೆ ಐತ್ರಿ. ಓಕೆ, ಇವರು ಶಾಲೆಗಳು, ಕಾಲೇಜುಗಳನ್ನು ಸ್ಥಾಪಿಸಬಹುದು, ಅವುಗಳನ್ನು ನಿರ್ವಹಿಸಬಹುದು. ಶಿಕ್ಷಣದ ಮೂಲಕ ಸಂಸ್ಕೃತಿಯನ್ನು ಸಂರಕ್ಷಿಸುವುದು. ಸಹಾಯ ನೀಡುವಲ್ಲಿ ರಾಜ್ಯವು ತಾರತಮ್ಯ ಮಾಡುವಂತಿಲ್ಲ. ನಮ್ಮ ರಾಜ್ಯ ಅಂದ್ರೆ ನಮ್ಮ ಸ್ಟೇಟ್ ಯಾವುದೇ ರೀತಿ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ತಾರತಮ್ಯ, ಇನ್ಇಕ್ವಾಲಿಟಿ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮೈನಾರಿಟೀಸ್ ಏನದಾರಲ್ರಿ, ಅವ್ರು ತಮ್ಮ ಸಂಸ್ಕೃತಿಯನ್ನ ಕಾಪಾಡಗೋಸ್ಕರ ತಮ್ಮದೇ ಆದಂತ ಶಾಲೆ ನಡೆಸ್ಬೋದು. ಆಮೇಲೆ ಅಲ್ಲಿ ಅವ್ರದೇ ಆದಂತ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ನಡೆಸ್ಬೋದು, ತಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಬಹುದು. ಅವ್ರೀಗ ನಮ್ಮ ಸ್ಟೇಟ್ ಅವ್ರಿಗೆ ಪ್ರೋತ್ಸಾಹ ಧನ ಅಥವಾ ಪ್ರೋತ್ಸಾಹ ಮಾಡ್ಲಿಕ್ಕೆ ಯಾವುದೇ ರೀತಿ ಇನ್ಇಕ್ವಾಲಿಟಿ ಮಾಡಂಗಿಲ್ಲ. ಅವ್ರ ಮೇಲೆ ಯಾವುದೇ ರೀತಿ ತಾರತಮ್ಯ ಆಗ್ಲಿ ದೌರ್ಜನ್ಯ ಮಾಡೋ ಅಧಿಕಾರ ಇಲ್ಲ. ಗೊತ್ತೈತ್ರಿ? ಕ್ವಶನ್ ಇದು ಇಷ್ಟು ಗೊತ್ತೈತ್ರಿ. ಸೊ ನೀಟಾಗಿ ಸ್ವಲ್ಪ ಆರ್ಟಿಕಲ್ಸ್ ನ ಓದ್ಕೋರಿ. ಆರ್ಟಿಕಲ್ಸ್ ವಿಧಿಗಳನ್ನ ನೀವು ಓದ್ತಿರ್ಬೇಕಾದ್ರೆ ಕ್ಲಾಸ್, ಸಬ್ ಕ್ಲಾಸಸ್, ಮೇನ್ ಆರ್ಟಿಕಲ್ ನೀಟಾಗಿ ಓದ್ಕೊಡ್ರಿ. ನಿಮ್ಗೆ ಅದ್ರೊಳಗಿಂದ ಕ್ವಶನ್ಸ್ ಏನಾಗ್ತದೆ, ಟ್ವಿಸ್ಟ್ ಆಗಿ ಬರ್ತದೆ. ಸೊ ಒಂದೊಂದು ವರ್ಡು ಐತಿ, ಇಲ್ಲ, ಇದೇ, ಇಲ್ಲ, ಈ ಎರಡರೊಳಗೆ ನಿಮ್ಗೆ ಏನಾಗ್ತದೆ, ಎಕ್ಸಾಮಿಗೆ ಏನಾಗ್ತದೆ, ಟ್ವಿಸ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಐತಿ. ನೀಟಾಗಿ ನೋಡ್ಕೋರಿ. ಸ್ವಲ್ಪ ನಾನು ನಿಮ್ಗೆ ಸ್ವಲ್ಪ ಹೇಳ್ಕೊಂತ ಹೋಗ್ತೀನಿ. ಸ್ಟ್ಯಾಟಿಕ್ ಪಾರ್ಟ್ ಸ್ವಲ್ಪ ಸೈನ್ಸ್ ಪಾರ್ಟ್ ಬರ್ತೈತಿ. ಸ್ವಲ್ಪ ನಿಮ್ಗೆ ನೀಟಾಗಿ ನಾ ಹೇಳ್ಕೊಂತ ಹೋಗ್ತೀನಿ. ಒಂದ್ಸತಿ ನಾನು ನಿಮ್ಗೆ ಸ್ವಲ್ಪ ಇದನ್ನ ಸ್ವಲ್ಪ ಬೋರ್ ಅನಿಸ್ಬೋದು, ಬಟ್ ಇದು ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಐತ್ರಿ. ಓಕೆ, ಬಿಕಾಸ್ ನಿಮ್ಗೆ ಜೆನೆಟಿಕ್ಸ್ ಮೇಲೆ ಕ್ವಶನ್ಸ್ ಫಿಕ್ಸ್ ಬರ್ಲಿಕ್ಕತ್ತಾವ ಎಕ್ಸಾಮ್. ಸೊ ಇದಕ್ಕೆ ನಾ ಸ್ವಲ್ಪ ಜೆನೆಟಿಕ್ಸ್ ನ ಕನೆಕ್ಟ್ ಮಾಡಿ ನಿಮ್ಗೆ ಹೇಳಿಕತ್ತೀನಿ. ಸೊ ನೀಟಾಗಿ ನೋಡ್ಕೋರಿ. ಇಂಡಿಯಾಸ್ ಫಸ್ಟ್ ಗವರ್ಮೆಂಟ್ ಸಪೋರ್ಟೆಡ್ ನ್ಯಾಷನಲ್ ಬಯೋ ಬ್ಯಾಂಕ್ ಹ್ಯಾಸ್ ಬೀನ್ ಲಾಂಚ್ಡ್ ಫಾರ್ ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ಸ್. ದಿಸ್ ಡಿಸಾರ್ಡರ್ ಇಸ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್. ಭಾರತದ ಮೊದಲ ಸರ್ಕಾರದ ಬೆಂಬಲಿತ ರಾಷ್ಟ್ರೀಯ ಬಯೋ ಬ್ಯಾಂಕ್ ಅನ್ನು ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ಸ್ LSD ಗಾಗಿ ಆರಂಭಿಸಲಾಗಿದೆ. ಈ ರೋಗವು ಮುಖ್ಯವಾಗಿ ಯಾವುದರಿಂದ ಸಂಬಂಧಿಸಿದೆ? ನೋಡ್ರಿ, ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಅನ್ನೋ ಒಂದು ರೋಗ ಯಾವ್ದಕ್ ಸಂಬಂಧಿಸೈತೆ ಅಂತ ಕೇಳ್ತಾರೆ. ನೋಡ್ರಿ, ಇಂಡಿಯಾಸ್ ಫಸ್ಟ್ ಅಂತ ಯಾವುದೇ ಬರ್ಲಿ, ವರ್ಲ್ಡ್ಸ್ ಫಸ್ಟ್, ಇಂಡಿಯಾಸ್ ಫಸ್ಟ್ ವುಮೆನ್, ವರ್ಲ್ಡ್ಸ್ ಫಸ್ಟ್ ವುಮೆನ್ ಅಂತ ಯಾವುದೇ ನಿಮಗೆ ಕರೆಂಟ್ ಅಫೇರ್ಸ್ ಒಳಗಡೆ ಬರ್ಲಿ, ದಯಮಾಡಿ ಮಿಸ್ ಮಾಡ್ಬೇಡ್ರಿ. ಒಂದು ನೀವು ಸಪ್ರೇಟ್ ಆಗಿ ಅದಕ್ಕ ಪೇಜ್ ಮಾಡ್ಕೋರಿ, ಸಪ್ರೇಟ್ ಲಿಸ್ಟ್ ಮಾಡ್ಕೋರಿ. ಫಿಕ್ಸ್ ನಿಮಗೆ ಇದ್ರ ಮೇಲೆ ಕ್ವಶನ್ ಇರ್ತದೆ. ವರ್ಲ್ಡ್ಸ್ ಫಸ್ಟ್, ಇಂಡಿಯಾಸ್ ಫಸ್ಟ್, ವರ್ಲ್ಡ್ಸ್ ಫಸ್ಟ್ ವುಮೆನ್, ಇಂಡಿಯಾಸ್ ಫಸ್ಟ್ ವುಮೆನ್, ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ ರಿಲೇಟೆಡ್, ಇಂಡಿಯಾಸ್ ಫಸ್ಟ್, ವರ್ಲ್ಡ್ಸ್ ಫಸ್ಟ್ ಏನೇ ಬರ್ಲಿ, ಆಮೇಲೆ ನಿಮ್ ಸ್ಟೇಟ್ ಅಂಡರ್ ಫಸ್ಟ್ ಏನೇ ಬರ್ಲಿ, ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊ. ಇಲ್ಲಿ ನೋಡ್ರಿ, ಇಂಡಿಯಾಸ್ ಫಸ್ಟ್ ಗವರ್ಮೆಂಟ್ ಸಪೋರ್ಟೆಡ್ ನ್ಯಾಷನಲ್ ಬಯೋ ಬ್ಯಾಂಕ್. ಓಕೆ, ರಾಷ್ಟ್ರೀಯ ಬಯೋ ಬ್ಯಾಂಕ್ ಅನ್ನು ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಗಾಗಿ ಆರಂಭಿಸಲಾಗಿತ್ತು. ಅದು ಯಾವ ರೋಗಕ್ಕೆ ಸಂಬಂಧಪಟ್ಟಿದ್ರಿ? ವೈರಲ್ ಇನ್ಫೆಕ್ಷನ್
ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಜೀನ್ ಮ್ಯೂಟೇಶನ್ ಮತ್ತು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಕೇಳ್ಯಾರ ನೋಡ್ರಿ. ಲೈಸೋಸೋಮಲ್ ಡಿಸಾರ್ಡರ್ LSD. ವೈರಲ್ ಇನ್ಫೆಕ್ಷನ್ ಅಂತಂದ್ರೆ ವೈರಸ್ ಇಂದ ಹಬ್ಬುವಂತಹ ರೋಗ ಏನಾಗ್ತದೆ, ವೈರಲ್ ಇನ್ಫೆಕ್ಷನ್ ಆಗ್ತದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಂದ್ರೆ ಬ್ಯಾಕ್ಟೀರಿಯಾ ಅಂತ ಹಬ್ಬುವಂತ ರೋಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಜೀನ್ ಮ್ಯೂಟೇಶನ್ ಅಂತಂದ್ರೆ ಅನುವಂಶಿಕ ಅಂತಂದ್ರೆ ಹೆರಿಡಿಟಿ ಮುಖಾಂತರ ಬರುವಂತ ಒಂದು ರೋಗ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತಂದ್ರೆ ಪೌಷ್ಟಿಕಾಂಶದ ಕೊರತೆ, ವಿಟಾಮಿನ್ಸ್ ಕೊರತೆ, ವಿಟಾಮಿನ್ಸ್ ಡೆಫಿಷಿಯನ್ಸಿ ಇಂದ ಬರೋದಂತಹ ಕೊರತೆಗೆ ಏನಂತೀವಿ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸೀಸ್ ಅಂತ ಅಂತೀವಿ. ಸೊ ಇದು LSD ಅನ್ನೋದು ಅಂದ್ರೆ ಏನಂತಂದ್ರೆ ಜೆನೆಟಿಕಲ್ ಡಿಸಾರ್ಡರ್ ರೋಗ ರೀ, ಇದೊಂದು ಜೆನೆಟಿಕಲ್ ಡಿಸಾರ್ಡರ್ ರೋಗ. ಸೊ ಇದು ಆಪ್ಷನ್ ಆನ್ಸರ್ ಏನಾಗ್ತದೆ, ಜೆನೆಟಿಕ್ ಮ್ಯೂಟೇಶನ್ ಆಗ್ತದೆ. ಆನ್ಸರ್ ಏನಾಗ್ತದ್ರಿ, ಜೆನೆಟಿಕ್ ಮ್ಯೂಟೇಶನ್ ಆಗ್ತದೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ್ರಿ. ಜೆನೆಟಿಕ್ ಅದೇ ಹೇಳಿದ್ನಲ್ಲ ನೋಡ್ರಿ. ವೈರಲ್ ಇನ್ಫೆಕ್ಷನ್, ವೈರಸ್ ಸೋಂಕು, ಡಿಸೀಸ್ ಕಾಸ್ಡ್ ಬೈ ವೈರಸ್. ಎಕ್ಸಾಂಪಲ್ ಕೋವಿಡ್, HIV ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್, ವೈರಸ್ ಇಂತ ಮುಖಾಂತರ ಬಂದಿದೆ. ನಿಮಗೆ ನಾನು ಫಸ್ಟ್ ಕ್ಲಾಸ್ ಒಂದ್ ಸ್ವಲ್ಪ ಹೇಳಿದೆ ಡಿಸೀಸಸ್ ಬಗ್ಗೆ, ವೈರಸ್, ಬ್ಯಾಕ್ಟೀರಿಯಾ, ಆಮೇಲೆ ಏನಾದ್ರು ಡಿಸೀಸಸ್ ನ್ಯೂಸ್ ನ ಬಂದ್ರೆ ಯಾವ ರೀತಿ ಲಿಸ್ಟ್ ಬಗ್ಗೆ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸ್ವಲ್ಪ ಫಸ್ಟ್ ಕ್ಲಾಸ್ ನೋಡ್ರಿ. ಯಾರ್ಯಾರು ಕ್ಲಾಸ್ ನೋಡಿಲ್ಲ ಫಸ್ಟ್ ಕ್ಲಾಸ್ ನೋಡ್ರಿ. ಅದ್ರ ನಿಮ್ಗೆ ಡೀಟೇಲ್ ಆಗಿ ಚಾರ್ಟ್ ಯಾವ ರೀತಿ ಹಾಕೋಬೇಕು, ಆಮೇಲೆ ಒಂದಿಷ್ಟು ಡಿಸೀಸಸ್ ಯಾವ ರೀತಿ ನಿಮ್ಗೆ ಎಕ್ಸಾಮಿಗೆ ಕೇಳ್ತಾನ ಅನ್ನೋದನ್ನ ನಾನು ಹೇಳಿದ್ದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಂದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್ ಮತ್ತು ಕ್ಲೋರಾ. ನೆಕ್ಸ್ಟ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಪೌಷ್ಟಿಕಾಂಶ ಕೊರತೆ, ಡ್ಯೂ ಟು ಲ್ಯಾಕ್ ಆಫ್ ವಿಟಾಮಿನ್ಸ್, ವಿಟಾಮಿನ್ಸ್ ಕೊರತೆಯಿಂದ ಬರುವಂತ ರೋಗಕ್ಕೆ ನಾವೇನಂತೇವಿ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ. ವಿಟಾಮಿನ್ ಸಿ ಅಂತ ಬರೋ ಸ್ಕರ್ವಿ ಆದ್ರೆ ರಿಕೆಟ್ಸ್, ವಿಟಾಮಿನ್ ಡಿ ಅಂತ ಬರುವಂತ ಡೆಫಿಷಿಯನ್ಸಿ ಯಾವುದು, ರಿಕೆಟ್ಸ್. ನೆಕ್ಸ್ಟ್ ಜೆನೆಟಿಕ್ ಮ್ಯೂಟೇಶನ್ ಅಂತಂದ್ರೆ ಏನು, ಅನುವಂಶಿಕ ಉತ್ಕ್ರಮಣ, ಪರ್ಮನೆಂಟ್ ಚೇಂಜ್ ಇನ್ DNA ಸೀಕ್ವೆನ್ಸಸ್. DNA ಸೀಕ್ವೆನ್ಸಸ್ ಒಳಗಡೆ ಪರ್ಮನೆಂಟ್ ಚೇಂಜ್ ಆಗ್ತದೆ. ಇಲ್ಲಿ ಏನೋ ಒಂದಿಷ್ಟು ಚೇಂಜಸ್ ಆಗ್ತಿರ್ತಾವ. ಸೊ ಅದಕ್ಕೆ ನಾವು ಅದು ಪರ್ಮನೆಂಟ್ ಆಗಿ ಚೇಂಜ್ ಆಗಿರ್ತದ್ರಿ. ಸೊ ಅದಕ್ಕೆ ನಾವ್ ಏನ ಅಂತೇವ ಅಂದ್ರೆ ಜೀನ್ ಮ್ಯೂಟೇಶನ್ ಅಂತ ಕರಿತೇವೆ, ಜೀನ್ ಮ್ಯೂಟೇಶನ್ ಅಂತ ಕರಿತೇವೆ. ಸೊ ಈ LSD ಅನ್ನೋ ರೋಗ ಯಾವ್ದ್ರಿಂದ ಬಂದೈತೆ ಅಂತಂದ್ರೆ ಜೀನ್ ಮ್ಯೂಟೇಶನ್ ಇಂದ ಬಂದೈತಿ, ಗೊತ್ತೈತ್ರಿ. ಸೊ ಇಲ್ಲಿ ನಾವು ಸ್ವಲ್ಪ ನೋಡೋಣ ಲೈಸೋಸೋಮಲ್ ಪಿನ್ವ ಅಂದ್ರೆ ಲೈಸೋಸೋಮಲ್ ಡಿಸಾರ್ಡರ್ ಬಗ್ಗೆ. ಅಂದ್ರೆ ಲೈಸೋಸೋಮಲ್ ಅನ್ನೋ ಎನ್ಸೈಮ್ ಯಾವ ರೀತಿ ರೂಪಾಂತರಗೊಳ್ತೈತಿ ಅಂದ್ರ ಇನ್ಹೆರಿಟೆಡ್ ಡಿಸಾರ್ಡರ್ಸ್ ನಿಂದ್ರ, ಅನುವಂಶಿಕ ಅಸ್ವಸ್ಥತೆಯಿಂದ. ಇನ್ಹೆರಿಟೆಡ್ ಡಿಸಾರ್ಡರ್ಸ್ ಅಂತಂದ್ರೆ ನಮ್ಮ ಪೂರ್ವಜರಿಗೆ ಅಂದ್ರ ನಮ್ಮ ಹಿರಿಯರಿಗೆ, ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೆಲ್ಲಾದ್ರೂ ಇದು ಇತ್ತಂದ್ರೆ ಇದು ನಮಗೂ ಬರೋ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಕಲರ್ ಬ್ಲೈಂಡ್ನೆಸ್ ನೋಡ್ರಿ, ನಮ್ಮ ಅಜ್ಜಾಗಿತ್ತು ಅಂತಂದ್ರೆ ಒಂದು ಜನರೇಷನ್ ಗ್ಯಾಪ್ ಮಾಡಿ ಇನ್ನೊಬ್ರಿಗ ಬರ್ತೈತಿ. ಓಕೆ, ಒಂದು ಆಸ್ತಮಾ ಆಗಿರ್ಬೋದು, ಒಂದಿಷ್ಟು ಡಿಸಾರ್ಡರ್ಸ್ ಏನದಾವಲ್ಲ ಅವು ಜೆನೆಟಿಕಲಿ ಡಿಸಾರ್ಡರ್ಸ್ ಅದಾವ ಅಂತಂದ್ರೆ ಅನುವಂಶತೆ ಅಂದ್ರೆ ನಮ್ಮ ಹಿರಿಯರಿಂದ ಅದೇನಾಗ್ತೈತಿ ಬರ್ತೈತಿ. ಓಕೆ, ನಮ್ದೇನು ಕೊರತೆ ಇರಂಗಿಲ್ಲ. ಬಿಕಾಸ್ ಆಫ್ ಏನಾಗ್ತೈತ್ರಿ, ಜೆನೆಟಿಕ್ ಮೊನೋಹೈಬ್ರಿಡ್ ಕ್ರಾಸ್ ಡೈಹೈಬ್ರಿಡ್ ಕ್ರಾಸ್ ರೇಷಿಯೋಸ್ ನಾವು ನೋಡ್ತೇವಲ್ಲ. ಸೊ ಜೀನ್ ಮ್ಯೂಟೇಶನ್ ಆಗೋ ಟೈಮ್ನಾಗ ಏನಾಗ್ತೈತಿ, ಡೆಫಿಷಿಯನ್ಸಿ ಹಾಕೊಂತ ಹೋಗ್ತೈತಿ. ಯಾವ್ದು ಅಲ್ಲೆಲ್ಲಿ ಜಾಸ್ತಿ ಶಕ್ತಿಯುತವಾಗಿರ್ತೈತಲ್ಲ, ಇನ್ನೊಂದು ಕಡಿಮೆ ಅಲ್ಲೆಲ್ಲಿ ಏನ್ ಮಾಡ್ತದೆ, ಸಪ್ರೆಸ್ ಮಾಡ್ತೈತಿ. ಸೊ ಅದು ಏನಾಗ್ತದ, ನೆಕ್ಸ್ಟ್ ಜನರೇಷನ್ಗ ಜಾಸ್ತಿ ಏನಾಗ್ತದೆ, ಎಫೆಕ್ಟ್ ಕೊಡ್ತೈತಿ. ಓಕೆ, ಕಿಣ್ವದ ಕೊರತೆಯನ್ನು ಉಂಟು ಮಾಡುತ್ತದೆ, ಕಾಸ್ ಎಂಜೈಮ್ ಡೆಫಿಷಿಯನ್ಸಿ. ಈ ಲೈಸೋಸೋಮ್ ಅನ್ನೋದು ಏನೈತಲ್ರಿ, ಅಲ್ಲೊಂದು ಎನ್ಸೈಮ್ ಇರ್ತದೆ. ಆ ಎನ್ಸೈಮ್ ಡೆಫಿಷಿಯನ್ಸಿ ಆದ್ರೆ ಈ ಕೊರತೆ ಸ್ಟಾರ್ಟ್ ಆಗ್ತೈತಿ. ತ್ಯಾಜ್ಯ ಸಂಗ್ರಹಕ್ಕೆ ಕಾರಣವಾಗುತ್ತದೆ, ಲೀಡ್ಸ್ ಟು ಅಕ್ಯುಮುಲೇಷನ್ ಆಫ್ ವೇಸ್ಟ್. ನಮ್ಮ ಬಾಡಿ ಒಳಗಡೆ ಲೈಸೋಸೋಮಲ್ ಸೆಲ್ಸ್ ಒಳಗಡೆ ಏನಾಗ್ತದೆ, ವೇಸ್ಟ್ ಅಕ್ಯುಮುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಗ ಏನಾಗ್ತದೆ, ಈ ಡಿಸಾರ್ಡರ್ ಕಾಣಿಸ್ಕೊಳ್ತೈತಿ. ಓಕೆ, ಲೈಸೋಸೋಮಲ್ ಶೇಖರಣಾ ಅಸ್ವಸ್ಥಗಳು. LSD ಅಂದ್ರೆ ಏನು, LSD ಅಂದ್ರೆ ಏನೋ ಸ್ವಲ್ಪ ನೋಡೋಣ್ರಿ. ಲೈಸೋಸೋಮಲ್ ಶೇಖರಣಾ ಅಸ್ವಸ್ಥಗಳು ಅಪರೂಪದ ಅನುವಂಶಿಕ ಚಯಾಪಚಯ ರೋಗಗಳ ಗುಂಪಾಗಿದ್ದು ಇವುಗಳನ್ನು ಏನೇನು ಉಂಟು ಮಾಡ್ತಾವು ಅಂತಂದ್ರೆ ಡೆಫಿಸಿಯನ್ಸ್ ಆಫ್ ಸ್ಪೆಷಲ್ ಲೈಸೋಸೋಮಲ್ ಎನ್ಸೈಮ್ ಅಂದ್ರೆ ಸ್ಪೆಷಲ್ ಲೈಸೋಸೋಮಲ್ ಎನ್ಸೈಮ್ ದ ಡೆಫಿಸಿಯನ್ಸಿ ಉಂಟು ಮಾಡ್ತದೆ. ಈ ಎನ್ಸೈಮ್ಸ್ ಕಡಿಮೆ ಇದ್ದಾಗ ಏನಾಗ್ತದ, ಈ ರೋಗ ಕಾಣಿಸ್ಕೊಳ್ತದ. ರೇಟ್ ಆಫ್ ಇನ್ಹೆರಿಟೆಡ್ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಇಲ್ಲಿ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಮೆಟಾಬಾಲಿಕ್ ಆಕ್ಟಿವಿಟೀಸ್ ಕಡಿಮೆ ಆದಾಗ, ನಿಮ್ಮಲ್ಲಿ ಇಮ್ಯೂನ್ ಪವರ್ ಕಡಿಮೆ ಆದಾಗ ಈ ರೀತಿಯ ಲಕ್ಷಣಗಳು ಏನಾಗ್ತದ, ನಿಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತಾವ್. ಓಕೆ, ನೆಕ್ಸ್ಟ್ ನೋಡ್ರಿ, ಅನುವಂಶಿಕ ರೂಪ ಜೆನೆಟಿಕ್ ಮ್ಯೂಟೇಶನ್ ಇಂದ ಒಂದು ಈ ರೋಗ ಬರೋದು ಜೆನೆಟಿಕ್ ಮ್ಯೂಟೇಶನ್ ಇಂದ. ಫಾರೆಲ್ಸ್ ಸ್ಪೆಷಲ್ ಲೈಸೋಸೋಮಲ್ ಎನ್ಸೈಮ್ ಏನೈತಲ್ಲ ಅದು ಡೆಫಿಷಿಯನ್ಸಿ ಆದಾಗ. ಇವೆರಡೇ ಕಾರಣ ರೀ. ಹೆಂಗ್, ಒಂದು ಜೆನೆಟಿಕ್ ಮ್ಯೂಟೇಶನ್ ಒಂದು ಹಿರಿಯರಿಂದ ನಮಗ್ ಬರ್ಬೋದು, ಅಥವಾ ನಮ್ಮ ಬಾಡಿ ಒಳಗ ಲೈಸೋಸೋಮಲ್ ಎನ್ಸೈಮ್ ಏನಾಗ್ತದೆ ಸೆಲ್ಸ್ ಒಳಗಡೆ ಆ ಎನ್ಸೈಮ್ ಕಡಿಮೆ ಆದಾಗ ಏನಾಗ್ತೈತಿ, ನಮಗ ಇದು ಏನಾಗ್ತೈತಿ, ಡಿಸಾರ್ಡರ್ ಬರ್ತೈತಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಲೈಸೋಸೋಮ್ಸ್ ಅಂದ್ರೆ ಏನು, ಲೈಸೋಸೋಮ್ಗಳು ಯಾವ್ಯಾವು, ಅವೇನ್ ಲೈಸೋಸೋಮ್ಸ್ ಅಂತಂದ್ರೆ ಏನ್ರಿ, ಸೆಲ್ ಆರ್ಗನಲ್ಸ್ ರೀ. ಇವೇನ್ರಿ, ಸೆಲ್ ಆರ್ಗನಲ್ಸ್ ರೀ. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂತ ಕರಿತೇವ್ರಿ ನಾವು. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂತ ಹೇಳಿ ಇದಕ್ಕ ಕರಿತೇವ್ರಿ. ಇವು ಪೊರೆ ಬಂಧಿತ ಅಂಗಗಳು ಅಂತ ಕೇಳ್ತೇವೆ. ಪೊರೆ ಬಂಧಿತ ಅಂಗಗಳು ಅಂತ ಕೇಳ್ತೇವೆ. ಪೊರೆ ಅಂತಂದ್ರೆ ಮ್ಯಾಲ ಒಂದ್ ಮೆಂಬ್ರೇನ್ ಕವರ್ ಆಗಿರ್ತೈತ್ರಿ.
ಡಬಲ್ ಲೇಯರ್ಡ್ ಮೆಂಬ್ರೇನ್ ಕವರ್ ಆಗಿದೆ. ಇದು ಸೆಲ್ ಸ್ಟ್ರಕ್ಚರ್, ಎನಿಮಲ್ಸ್ ಎಲ್ಲ, ಪ್ಲಾಂಟ್ಸ್ ಎಲ್ಲ ನೀವು ನೋಡಿರ್ತೀರಿ. ಸೊ ನ್ಯೂಕ್ಲಿಯಸ್ ಆಗ್ಲಿ, ಲೈಸೋಸೋಮ್ ಆಗ್ಲಿ, ಮೈಟೋಕಾಂಡ್ರಿಯಾ ಇವಕ್ಕೆಲ್ಲರಿಗೂ ಮ್ಯಾಲೆ ಏನಿರ್ತೈತಿ, ಡಬಲ್ ಲೇಯರ್ಡ್ ಮೆಂಬ್ರೇನ್ ಇರ್ತೈತಿ. ಓಕೆ, ಜೀವಕೋಶದ ಆತ್ಮಹತ್ಯೆ ಚೀಲಗಳಂತ ಕರಿತೇವಿ. ಸೂಸೈಡಲ್ ಬ್ಯಾಗ್ಸ್ ಆಫ್ ದಿ ಸೆಲ್ಸ್ ಯಾವುವು ಅಂತಂತಂದ್ರೆ ಲೈಸೋಸೋಮ್ಸ್. ಸೂಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್ಸ್ ಯಾವುವು ಅಂತಂದ್ರೆ ಲೈಸೋಸೋಮ್ಸ್. ಎಕ್ಸಾಮಿಗೆ ಕೇಳಾನ, PSI ಎಕ್ಸಾಮಿಗೆ ಅಂತೂ ಕ್ವಶನ್ ಜಾಸ್ತಿ ಸತಿ ಕೇಳಾನ. ಸೂಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್ಸ್ ಯಾವ ಅಂತಂದ್ರ ಜೀವಕೋಶದ ಆತ್ಮಹತ್ಯೆ ಚೀಲಗಳು ಯಾವ ಅಂತಂತಂದ್ರ ಲೈಸೋಸೋಮ್ಸ್ ರೀ. ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರ್ತದ. ಈ ಲೈಸೋಸೋಮ್ಸ್ ಒಳಗೆ ಏನಿರ್ತದ ಅಂತಂದ್ರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ತದೆ. ಕಂಟೇನ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತಂದ್ರೆ ನಾವು ತಿಂದಂತ ಆಹಾರ ಪಚನ ಆಗ್ಬೇಕಂತಂದ್ರೆ ಒಂದ್ ಎನ್ಸೈಮ್ ಇರ್ತದೆ. ಅದು ಯಾವ್ದು ಎನ್ಸೈಮ್ ಅಂತಂತಂದ್ರೆ ಲೈಸೋಸೋಮಲ್ ಎನ್ಸೈಮ್. ಲೈಸೋಸೋಮಲ್ ಎನ್ಸೈಮ್. ಓಕೆ, ಇದು ಏನ್ ಮಾಡ್ತದ ಅಂತಂದ್ರೆ ಬ್ರೇಕ್ ಡೌನ್ ಆಫ್ ವೇಸ್ಟ್ ಮಟೀರಿಯಲ್ ಅಂಡ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಈ ಲೈಸೋಸೋಮ್ ಏನ್ ಮಾಡ್ತದ, ನಮ್ಮ ಬಾಡಿ ಒಳಗಡೆ ವೇಸ್ಟ್ ಮಟೀರಿಯಲ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಏನಿರ್ತಲ್ಲ ಇದನ್ನ ಬ್ರೇಕ್ ಡೌನ್ ಮಾಡ್ತದ. ಬ್ರೇಕ್ ಡೌನ್ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮ ಅಂದ್ರೆ ಆಲ್ರೆಡಿ ಡೈಜೆಸ್ಟಿವ್ ಎನ್ಸೈಮ್ ಇರ್ತದ. ಈ ಲೈಸೋಸೋಮಲ್ ಎನ್ಸೈಮ್ ಏನ್ ಮಾಡ್ತದೆ, ಬ್ರೇಕ್ ಡೌನ್ ಮಾಡಿದಾಗ ನಮಗೆ ಏನಾಗ್ತದೆ, ಈಸಿಯಾಗಿ ಪಚನ ಕ್ರಿಯೆ ಆಗ್ತದೆ. ಸೊ ಅವಾಗ ನಮ್ಮ ಬಾಡಿ ಒಳಗಿನ ವೇಸ್ಟ್ ಎಲ್ಲ ಏನಾಗ್ತದೆ, ರಿಮೂವ್ ಆಗ್ತದೆ. ಒಂದ್ ವೇಳೆ ಈ ಲೈಸೋಸೋಮಲ್ ಎನ್ಸೈಮ್ ಡೆಫಿಸಿಯನ್ಸಿ ಇತ್ತು, ಎನ್ಸೈಮ್ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ಸೆಲ್ ಒಳಗಡೆ ಲೈಸೋಸೋಮಲ್ ಸೆಲ್ ಒಳಗಡೆ ಏನಾಗ್ತದೆ, ವೇಸ್ಟ್ ಮಟೀರಿಯಲ್ ಏನಾಗ್ತದೆ ಅಕ್ಯುಮುಲೇಟ್ ಹಾಕೊಂತ ಹೋಗ್ತದೆ. ವೇಸ್ಟ್ ಮಟೀರಿಯಲ್ ಅಲ್ಲಿ ಕೂಡ್ಕೊಂತ ಹೋಗ್ತದೆ. ಬಿಕಾಸ್ ಬ್ರೇಕ್ ಡೌನ್ ಆಗ್ಲಿಕ್ಕೆ ಈ ಲೈಸೋಸೋಮಲ್ ಎನ್ಸೈಮೇ ಇಲ್ಲ ಬ್ರೇಕ್ ಡೌನ್ ಮಾಡ್ಲಿಕ್ಕೆ. ಸೊ ಅದು ಇರ್ಲಿಲ್ಲ ಆದಾಗ ವೇಸ್ಟ್ ಮಟೀರಿಯಲ್ ಏನಾಗ್ತದೆ, ಅಕ್ಯುಮುಲೇಟ್ ಹಾಕೊಂತ ಹೋಗ್ತೈತಿ. ಅವಾಗ ಈ LSD ಅನ್ನೋ ಡಿಸಾರ್ಡರ್ ನಮ್ಗೆ ಕಾಣಿಸ್ಕೊಳ್ತೈತಿ. ಓಕೆ, ನೋಡ್ರಿ, ಎನ್ಸೈಮ್ಸ್ ಮಿಸ್ಸಿಂಗ್ ಆರ್ ಡಿಫೆಕ್ಟಿವ್, ಒಂದು ಮಿಸ್ ಇರ್ಬೋದು ಅಂದ್ರೆ ಇರ್ಲಿಕ್ಕಿಲ್ಲ, ಅಥವಾ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು. ಓಕೆ, ನೆಕ್ಸ್ಟ್, ತಾಜಾ ವಸ್ತುಗಳು ಜೀವಕೋಶಗಳ ಒಳಗೆ ಸಂಗ್ರಹವಾಗುತ್ತವೆ. ಅದೇ ಹೇಳದೆ ಆರ್ಗನ್ಸ್ ಗೆಟ್ ಡ್ಯಾಮೇಜ್. ಅವಾಗ ಏನಾಗ್ತದೆ, ನಮ್ಮ ಬಾಡಿ ಒಳಗಿರೋ ಆರ್ಗನ್ಸ್ ಏನಾಗ್ತದೆ, ಡ್ಯಾಮೇಜ್ ಹಾಕೊಂತ ಹೋಗ್ತೈತಿ. ಸೊ ಅವಾಗ ಪ್ರಗತಿಶೀಲ ರೋಗವು ಬೆಳೆಯುತ್ತದೆ. ಅವಾಗ ಏನಾಗ್ತೈತಿ, ರೋಗ ಬೆಳ್ಕೊಂತ ಹೋಗ್ತದೆ. ಜಾಸ್ತಿ ಫಾಸ್ಟ್ ಆಗಿ ಏನಾಗ್ತದೆ, ಡಿಸೀಸ್ ಬೆಳ್ಕೊಂತ ಹೋಗ್ತೈತಿ. ಗೊತ್ತೈತ್ರಿ? ಸೊ ನೋಡ್ರಿ, ಎಕ್ಸಾಂಪಲ್ಸ್ ಆಫ್ ಡಿಸೀಸ್ ಕಾಸ್ಡ್ ಬೈ ಜೀನ್ ಡಿಫೆಕ್ಟ್ಸ್ ಅಂದ್ರೆ ಇನ್ಫೆಕ್ಷನ್ ಇರ್ಲಾರ್ದೆ ಜೀನ್ ಡಿಫೆಕ್ಟ್ಸ್. ಫಾರ್ ಎಕ್ಸಾಂಪಲ್ ಲೈಸೋಸೋಮಲ್ ಎನ್ಸೈಮ್ ಐತಿ ನಮ್ಮ ಬಾಡಿ ಒಳಗ. ಸೊ ಇರೋದ್ರಿಂದ ಏನಾಗ್ತದ, ಡಿಫೆಕ್ಟ್ ಏನಾಗ್ತೈತಿ, ನಮ್ಗೆ ಇನ್ಫೆಕ್ಷನ್ ಆಗಂಗಿಲ್ಲ. ಬಟ್ ಆದ್ರೂ ನಮಗೆ ಇದು ಡಿಸಾರ್ಡರ್ ಕಾಣಿಸ್ಕೊಂತದ. ಯಾವಾಗ ಅಂತಂತಂದ್ರೆ ಜೀನ್ ಮ್ಯೂಟೇಶನ್ ಇಂದ, ಅಂದ್ರೆ ಅನುವಂಶಿಕತೆಯಿಂದ ಬಂದಾಗ. ಗೊತ್ತೈತ್ರಿ? ಸೊ ಅಂತ ಯಾವ್ಯಾವ ಡಿಸೀಸ್ ಅಂತಂದ್ರೆ ಎಕ್ಸಾಂಪಲ್ಸ್ ನೋಡ್ರಿ, ಗಾಚರ್ ಡಿಸೀಸ್ ಅನ್ನೋದೊಂದು, ಟೈ ಸ್ಯಾಕ್ಸ್ ಡಿಸೀಸ್ ಅನ್ನೋದೊಂದು, ಪಾಂಪಿ ಡಿಸೀಸ್ ಅನ್ನೋದೊಂದು, ಇನ್ನೊಂದು ಫ್ಯಾಬ್ರಿ ಡಿಸೀಸಸ್. ಇವನು ಎಲ್ಲ ಏನ್ರಿ, ಇವನು ಎಲ್ಲ ಲೈಸೋಸೋಮಲ್ ಡಿಸಾರ್ಡರ್ ಸೇರಿ. LSD ಹೆಂಗೈತಿ, ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಹೆಂಗೈತಲ್ಲ, ಇದು ರೀತಿ ಇವನು ಕೂಡ ಜೀನ್ ಮ್ಯೂಟೇಶನ್. ಅದನ್ನೊಂದು ಜೀನ್ ಮ್ಯೂಟೇಶನ್ಗೆ ಬೇರೆ ಎಕ್ಸಾಂಪಲ್ಸ್ ಅಂತಂದ್ರೆ ಗಾಚರ್ ಡಿಸೀಸ್, ಟೈ ಸ್ಯಾಕ್ಸ್ ಡಿಸೀಸ್, ಪಾಂಪಿ ಡಿಸೀಸ್ ಮತ್ತೆ ಫ್ಯಾಬ್ರಿ ಡಿಸೀಸ್. ಓಕೆ, ನೋಡ್ರಿ, ನೆಕ್ಸ್ಟ್ ಈಗ ಸ್ವಲ್ಪ ನಿಮ್ಗೆ ಆಟೋಸೋಮಲ್ ರಿಸೆಸಿವ್ ಇನ್ಹೆರಿಟೆನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಅಂದ್ರೆ ಬೋತ್ ಪೇರೆಂಟ್ಸ್ ಕ್ಯಾರಿಯರ್ಸ್ ಇದ್ದಾಗ, ಅಂದ್ರೆ 25%, 50% ಮತ್ತೆ 25% ಬೋತ್ ಪೇರೆಂಟ್ಸ್ ಏನು ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಕ್ಯಾರಿಯರ್ ಇದ್ದಾಗ 25% ಏನಾಗ್ತೈತ್ರಿ, ನಾರ್ಮಲ್ ಚೈಲ್ಡ್ಸ್ ಹುಟ್ಕೊಂತಾವ್. 25% ಆಫ್ ನಾರ್ಮಲ್ ಚೈಲ್ಡ್ಸ್ ಹುಟ್ಕೊಂತಾವ. 50% ಏನು ಕ್ಯಾರಿಯರ್ ಅಂದ್ರೆ ಆ ಅಂಶವನ್ನು ಕ್ಯಾರಿಯರ್ ಆಗಿರ್ತದ. ಇನ್ನು 25% ಏನಾಗಿರ್ತದ್ರಿ, ಅಫೆಕ್ಟೆಡ್ ಇರ್ತಾರೆ. ಇನ್ 25% ಏನಿರ್ತದ್ರಿ, ಅಫೆಕ್ಟೆಡ್ ಇರ್ತಾರೆ. ಓಕೆ, ಆಟೋಸೋಮಲ್ ರೆಸೆಸಿವ್ ಇನ್ಹೆರಿಟೆನ್ಸ್ ಅಂತ ಅಂತೇವೆ ಇದಕ್ಕೆ. ಆಟೋಸೋಮಲ್ ರೆಸೆಸಿವ್ ಏನಪ್ಪಾ ಅಂತಂದ್ರೆ, ಈ ಪೇರೆಂಟ್ಸ್ ಒಳಗಡೆ ಈ ಲಕ್ಷಣ ಇತ್ತು ಅಂತಂದ್ರೆ ಒಂದಿಷ್ಟು ಜನ ಮಕ್ಳು ಹೆಂಗ್ ಹುಡ್ತಾರಿ, ನಾರ್ಮಲ್ ಆಗಿ ಹುಡ್ತಾರೆ. ಇನ್ನೊಂದಿಷ್ಟು ಜನ ಮಕ್ಳು ಹೆಂಗ್ ಹುಡ್ತಾರ್ರಿ, ಆ ಡಿಸೀಸ್ ನ ಕ್ಯಾರಿ ಮಾಡ್ಕೊಂಡ್ ಹುಡ್ತಾರೆ. ಬಟ್ ಅದು ಸಿಂಪ್ಟಮ್ಸ್ ತೋರಿಸಲ್ಲ. ಬಿಕಾಸ್ ಡಾಮಿನೆನ್ಸ್ ಇನ್ಹೆರಿಟೆನ್ಸ್ ಇರಲ್ಲ, ಅದು ರಿಸೆಸಿವ್ ಇನ್ಹೆರಿಟೆನ್ಸ್ ಇರ್ತದೆ, ಕಡಿಮೆ ಪ್ರಭಾವದಲ್ಲಿ ಇರ್ತದೆ. ಬಟ್ ಅದು ಇರ್ತದೆ, ಕ್ಯಾರಿ ಮಾಡ್ಕೊಂಡು ಹುಟ್ಟಿರ್ತಾರೆ. ಬಟ್ ಅದು ಲಕ್ಷಣ ತೋರಿಸ್ತಿರಂಗಿಲ್ಲ. ಬಿಕಾಸ್ ಅದು ರಿಸೆಸಿವ್ ಕ್ಯಾರೆಕ್ಟರ್ ಇರ್ತದೆ, ಡಾಮಿನೆಂಟ್ ಕ್ಯಾರೆಕ್ಟರ್ ಬೇರೆ ಇರ್ತೈತಿ. ಓಕೆ, ನೆಕ್ಸ್ಟ್ ಇನ್ನೊಂದಿಷ್ಟು ಜನ ಏನಾಗ್ತದೆ, 25% ಜನ ಏನಾಗ್ತದೆ, ಅಫೆಕ್ಟೆಡ್ ಆಗಿರ್ತದೆ. ಅಂದ್ರೆ ಅವ್ರಿಗೆ ಡಿಸೀಸ್ ಅಫೆಕ್ಟ್ ಆಗಿರ್ತೈತಿ. ಸೊ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸೊ ಈಗ ನಾವು ಆಟೋಸೋಮಲ್ ರಿಸೆಸಿವ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನು ನೋಡೋಣ. ದ ಜೀನ್ ಈಸ್ ಲೊಕೇಟೆಡ್ ಆನ್ ಆಫ್ ದ 22 ನಾನ್-ಸೆಕ್ಸ್ ಕ್ರೋಮೋಸೋಮ್ಸ್, ನಾಟ್ ಆನ್ X or Y ಕ್ರೋಮೋಸೋಮ್ಸ್. ನೋಡ್ರಿ, 22 ನಾನ್-ಸೆಕ್ಸ್ ಕ್ರೋಮೋಸೋಮ್ಸ್ ಗೆ ನಾವ್ ಏನಂತೇವಿ, 22 ನಾನ್-ಸೆಕ್ಸ್ ಕ್ರೋಮೋಸೋಮ್ಸ್ ಗೆ ನಾವ್ ಏನಂತೇವಿ, ಆಟೋಸೋಮ್ಸ್ ಅಂತೇವಿ. ಓಕೆ, ಇವು ಏನದಾವಲ್ಲ ನಾನ್-ಸೆಕ್ಸ್ ಕ್ರೋಮೋಸೋಮ್ಸ್. ಸೆಕ್ಸ್ ಕ್ರೋಮೋಸೋಮ್ಸ್ ಅಂತಂದ್ರೇನು, X and Y, XX ಮತ್ತ XY. ಓಕೆ, ಮೇಲ್ ಫಿಮೇಲ್, ಓಕೆ. XX ಕ್ರೋಮೋಸೋಮ್ಸ್ ಅಂದ್ರೆ ಮೇಲ್, XY ಕ್ರೋಮೋಸೋಮ್ಸ್ ಅಂದ್ರೆ ಫಿಮೇಲ್. ಸೊ 22 ನಾನ್-ಸೆಕ್ಸ್ ಕ್ರೋಮೋಸೋಮ್ಸ್. ನಾನ್-ಸೆಕ್ಸ್ ಕ್ರೋಮೋಸೋಮ್ಸ್ ಅಂದ್ರೆ ಈ ಒಂದು ಪೇರ್ ಕ್ರೋಮೋಸೋಮ್ಸ್ ಸೆಕ್ಸ್ ಕ್ರೋಮೋಸೋಮ್ಸ್ ಇರ್ತಾವ. 22 ಪೇರ್ಸ್ ಏನಿರ್ತಾವ, ನಾನ್-ಸೆಕ್ಸ್ ಇರ್ತಾವ. ಈ ಒಂದು ಪೇರ್ ಒಳಗಡೆ 2 ಕ್ರೋಮೋಸೋಮ್ಸ್ ಇರ್ತಾವ. ಓಕೆ, ನಿಮ್ಗ ಟೋಟಲ್ ಎಷ್ಟು ಕ್ರೋಮೋಸೋಮ್ಸ್ ಅದಾವು, ಆಮೇಲೆ ಎಷ್ಟು ಪೇರ್ಸ್ ಅದಾವ. 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಪೇರ್ಸ್ ಅಂತ ಕೇಳಿದ್ರೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಟೋಟಲ್ ಎಷ್ಟು ಕ್ರೋಮೋಸೋಮ್ಸ್ ಅದಾವ ಅಂತಂದ್ರೆ 23 + 23 ಎಷ್ಟಾಯ್ತ್ರಿ, 46. ಟೋಟಲ್ 46 ಕ್ರೋಮೋಸೋಮ್ಸ್ ಅದಾವ. ಇಲ್ಲಿ
22 pairs ಆಫ್ ಕ್ರೋಮೋಸೋಮ್ಸ್ ಎಷ್ಟು ಅದಾವ್ರಿ ನಾನ್ ಸೆಕ್ಸ್ ಆಟೋಸೋಮ್ಸ್ ಅದಾವ ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಅದ ಅದೇ ಒಂದ್ ಪೇರ್ ಏನೈತ್ರಿ ಸೆಕ್ಸ್ ಕ್ರೋಮೋಸೋಮ್ಸ್ ಐತಿ ಈ 22 ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಕೆಲಸ ಏನಪ್ಪಾ ಅಂತಂದ್ರ ನಿಮ್ಮ ಇನ್ಹೆರಿಟೆನ್ಸ್ ಫಾರ್ ಎಕ್ಸಾಂಪಲ್ ಕಲರ್ ಬಾಡಿ ಕಲರ್ ಸ್ಕಿನ್ ಕಲರ್ ಓಕೆ ಅದೇ ರೀತಿ ಯಾವ ರೀತಿ ಬಿಹೇವಿಯರ್ ಇವೆಲ್ಲ ಬೇರೆ ಬೇರೆ ವೆರೈಟೀಸ್ ಏನೇನ್ ತೋರಿಸತ್ಲ ಇವೆಲ್ಲ ಏನಾಗ್ತೈತ್ರಿ 22 ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕನ್ಸಿಡರ್ ಬಾಡಿ ವೇಟ್ ಹೈಟ್ ಕಲರ್ ನಿಮ್ ಬಿಹೇವಿಯರ್ ಓಕೆ ಆಮೇಲೆ ನಿಮ್ ಬಾಡಿ ಒಳಗೆ ಏನಾದ್ರು ಸ್ಕಾರ್ಸ್ ಮಚ್ಚೆ ಇವೆಲ್ಲ ಬರ್ತಾವಲ್ಲ ಇವೆಲ್ಲ 22 ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಒಳಗಡೆ ಬರ್ತಾವ್ರಿ ಒಂದ್ ಕ್ರೋಮೋಸೋಮ್ ಏನಾಗ್ತದೆ ಜೆಂಡರ್ ಡಿಸೈಡ್ ಮಾಡ್ತದೆ ಒಂದು ಪೇರ್ ಕ್ರೋಮೋಸೋಮ್ಸ್ ಅಂದ್ರೆ ಮೇಲೋ ಫಿಮೇಲ್ ಅನ್ನೋ ಜೆಂಡರ್ ಡಿಸೈಡ್ ಮಾಡೋದೇ ಒಂದೇ ಪೇರ್ ರೀ ಇನ್ 22 ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಎಲ್ಲಾ ನಿಮ್ದು ಕ್ಯಾರೆಕ್ಟರ್ಸ್ ನ ಡಿಸೈಡ್ ಮಾಡ್ತೈತಿ ನೋಡ್ರಿ ಅದೇ ಕೊಟ್ಟಾನ ಹ್ಯೂಮನ್ಸ್ ಹ್ಯಾವ್ 46 ಕ್ರೋಮೋಸೋಮ್ಸ್ ಇನ್ ಟೋಟಲ್ ಈಚ್ ಬಾಡಿ ಸೆಲ್ ಓಕೆ ಈಚ್ ಬಾಡಿ ಸೆಲ್ಸ್ ಒಳಗಡೆ 46 ದೀಸ್ ಆರ್ ಡಿವೈಡೆಡ್ ಇಂಟು 44 ಆಟೋಸೋಮ್ಸ್ ಅಂದ್ರೆ 22 ಪೇರ್ಸ್ ಅಂದ್ರೆ 22 ಪೇರ್ಸ್ ಕೇಳ್ತಾ ನಿಮ್ಗೆ ಕ್ವಶನ್ ಟೋಟಲ್ ಎಷ್ಟು ಪೇರ್ ಆಫ್ ಕ್ರೋಮೋಸೋಮ್ಸ್ ಆಟೋಸೋಮ್ಸ್ ಟೋಟಲ್ ಎಷ್ಟು ಪೇರ್ಸ್ ಆಫ್ ಆಟೋಸೋಮ್ಸ್ ಅದಾವು ಟೋಟಲ್ ಎಷ್ಟು ಅದಾವು ಒನ್ ಪೇರ್ ಕ್ರೋಮೋಸೋಮ್ಸ್ ಟೋಟಲ್ ಎಷ್ಟು 2 ಕ್ರೋಮೋಸೋಮ್ಸ್ ಓಕೆ ಜೆಂಡರ್ ಕ್ರೋಮೋಸೋಮ್ಸ್ ಟೋಟಲ್ 44 ಕ್ರೋಮೋಸೋಮ್ಸ್ ಏನದಾವ್ ಆಟೋಸೋಮ್ 44 ಆಟೋಸೋಮ್ಸ್ ಅದಾವ ಅಂದ್ರೆ ಪೇರ್ ಎಷ್ಟು 22 ಆಟೋಸೋಮ್ಸ್ ಅದಾವ ಕ್ರೋಮೋಸೋಮ್ಸ್ ಒಂದ್ ಪೇರ್ ಐತಿ 22 ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಅದಕ್ಕೆ ನಾವ್ ಏನಂತೇವಿ ಆಟೋಸೋಮ್ಸ್ ಅಂತಂತೇವಿ 22 ಪೇರ್ ಆಫ್ ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಗೆ ನಾವೇನಂತೇವಿ ಆಟೋಸೋಮ್ಸ್ ಅಂತೇವಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ತಿಳಿತ್ರಿ ಸೊ ನೆಕ್ಸ್ಟ್ ಈ ಆಟೋಸೋಮ್ಸ್ ಏನ್ ಕಂಟ್ರೋಲ್ ಮಾಡ್ತಾವ ಅಂದ್ರೆ 22 ಪೇರ್ ಆಫ್ ನಾನ್ ಸೆಕ್ಸ್ ಕ್ರೋಮೋಸೋಮ್ಸ್ ಏನ್ ಕಂಟ್ರೋಲ್ ಮಾಡ್ತಾವ ನಿಮ್ಗೆ ಆಲ್ರೆಡಿ ಹೇಳಿದೆ ಹೈಟ್ ಸ್ಕಿನ್ ಕಲರ್ ಐ ಕಲರ್ ಬ್ಲಡ್ ಗ್ರೂಪ್ ಮೆಟಬಾಲಿಕ್ ಫಂಕ್ಷನ್ಸ್ ಮತ್ತೆ ಆರ್ಗನ್ ಡೆವಲಪ್ಮೆಂಟ್ ಜೆನೆಟಿಕ್ ಡಿಸಾರ್ಡರ್ಸ್ ಓಕೆ ಜೆನೆಟಿಕ್ ಡಿಸಾರ್ಡರ್ಸ್ ಇವನ್ನ ಕಂಟ್ರೋಲ್ ಮಾಡ್ತದೆ ಈ 22 ನಾನ್ ಸೆಕ್ಸ್ ಆಫ್ ಕ್ರೋಮೋಸೋಮ್ಸ್ ಅಂದ್ರೆ 22 ಆಟೋಸೋಮ್ಸ್ 44 ಆಟೋಸೋಮ್ಸ್ ಇವು ಏನ್ ತೋರಿಸ್ತಾವ ಅಂತಂದ್ರ ಹೈಟ್ ಸ್ಕಿನ್ ಕಲರ್ ಐ ಕಲರ್ ಬ್ಲಡ್ ಗ್ರೂಪ್ ನಿಮ್ ಜೆನೆಟಿಕಲ್ ಡಿಸಾರ್ಡರ್ಸ್ ಇವನ್ನ ತೋರಿಸ್ತಾವ ಸೊ ನಿಮಗೆ ಆಲ್ರೆಡಿ ಜೆನೆಟಿಕಲ್ ಡಿಸಾರ್ಡರ್ಸ್ ಎಲ್ಲಿಂದ ಬತ್ತು ಆಟೋಸೋಮ್ಸ್ ಇಂದ ಬಂತು ಎಲ್ಲಿಂದ ಬತ್ತು ಆಟೋಸೋಮ್ಸ್ ಬಿಕಾಸ್ ಇನ್ನೊಂದು ಪೇರ್ ಕ್ರೋಮೋಸೋಮ್ ಏನ್ ಹೇಳ್ತದೆ ನಿಮ್ದು ಜೆಂಡರ್ ಹೇಳ್ತದೆ ಮೇಲೋ ಫಿಮೇಲೋ ಅನ್ನೋದನ್ನ ಹೇಳ್ತದೆ ಓಕೆ ನೋಡ್ರಿ they are called non-sex chromosome because they do not determine gender ನ ಡಿಟರ್ಮೈನ್ ಮಾಡಂಗಿಲ್ಲ ಅಂತ ಒಂದೇ ಪೇರ್ ಕ್ರೋಮೋಸೋಮ್ಸ್ ಜೆಂಡರ್ ನ ಡಿಟರ್ಮೈನ್ ಮಾಡ್ತದೆ ಅದನ್ನೇ ಹೇಳ್ತಲ್ಲ 22 ಪೇರ್ಸ್ ಆಟೋಸೋಮ್ಸ್ ಒನ್ ಪೇರ್ ಸೆಕ್ಸ್ ಕ್ರೋಮೋಸೋಮ್ಸ್ XX ಅಂದ್ರ ಫಿಮೇಲ್ XY ಅಂದ್ರ ಮೇಲ್ ಟೋಟಲ್ ಎಷ್ಟು ಅದಾವ 23 ಪೇರ್ಸ್ ಅದಾವ ಇಲ್ಲಿ ಒಂದ್ ನೋಡ್ರಿ ಟ್ರಿಕ್ 22 ಫಾರ್ ಬಾಡಿ 1 ಫಾರ್ ಜೆಂಡರ್ ಈ ಟ್ರಿಕ್ ನ ನೆನಪಿಟ್ಕೋರಿ 22 ಫಾರ್ ಬಾಡಿ 1 ಫಾರ್ ಜೆಂಡರ್ 22 ಶರೀರಕ್ಕಾಗಿ ಒಂದು ಜೆಂಡರ್ಗಾಗಿ ಗೊತ್ತಾಯ್ತು ಈ ಟ್ರಿಕ್ ನ ನೀವು ನೆನಪಿಟ್ಕೋರಿ ಈ ಟ್ರಿಕ್ ನ ನೀವ್ ಏನ್ ಮಾಡ್ರಿ ನೆನಪಿಟ್ಕೋರಿ ಸೊ ಅಫೆಕ್ಟ್ಸ್ ಮೇಲ್ ಅಂಡ್ ಫಿಮೇಲ್ ಸಿಕ್ವಲ್ಸಿ ನೋ ಜೆಂಡರ್ ಬಯಸ್ ಈ ರೋಗಕ್ಕೆ ಏನೈತಲ್ಲ ಯಾವುದೇ ರೀತಿಯಾದಂತ ಜೆಂಡರ್ ಬಯಸ್ ಇಲ್ಲ ಎಫೆಕ್ಟ್ಸ್ ಈಕ್ವಲಿ ಎಫೆಕ್ಟ್ ಅದು ಹುಡುಗನೇ ಇರ್ಲಿ ಹುಡುಗಿನೇ ಇರ್ಲಿ ಈಕ್ವಲ್ ಎಫೆಕ್ಟ್ ರೋಗ ಬರ್ಬೇಕಾದ್ರ ಇವ್ ಹುಡುಗ ಅದನೋ ಹುಡುಗಿ ಅದನೋ ನೋಡಿ ಬರಂಗಿಲ್ಲ ಈಕ್ವಲಿ ಐತದ ಈಕ್ವಲಿ ಬಯಾಸ್ಡ್ ಐತದ ನೋ ಜೆಂಡರ್ ಬಯಾಸ್ ಐತದ ಸೊ ರಿಸೆಸಿವ್ ಅಂತಂದ್ರೆ ಏನು ದ ಡಿಸೀಸ್ ಅಪಿಯರ್ಸ್ ಓನ್ಲಿ ವೆನ್ ಪರ್ಸನ್ ಇನ್ಹೆರಿಟ್ಸ್ 2 ಡಿಫೆಕ್ಟಿವ್ ಕಾಪೀಸ್ ಆಫ್ ದಿ ಜೀನ್ ಅಂತಂದ್ರೆ 2 ಡಿಫೆಕ್ಟಿವ್ ಕಾಪೀಸ್ ಆಫ್ ದ ಜೀನ್ ಇದ್ದಾಗ ಈ ರೋಗ ಲಕ್ಷಣ ಕಾಣಿಸ್ಕೊಂತದ ನೋಡ್ರಿ ಒನ್ ಫ್ರಮ್ ಈಚ್ ಪೇರೆಂಟ್ ಇಬ್ರು ಪೇರೆಂಟ್ ಕಡೆ ಫಾರ್ ಎಕ್ಸಾಂಪಲ್ ಇದು ಡಾಮಿನೆಂಟ್ ಕ್ಯಾರೆಕ್ಟರ್ ರೀ ಇದು ರಿಸೆಸಿವ್ ಕ್ಯಾರೆಕ್ಟರ್ ಇಬ್ರು ಪೇರೆಂಟ್ಸ್ ನಾಗ ಈ ರಿಸೆಸಿವ್ ಕ್ಯಾರೆಕ್ಟರ್ ಇದ್ದಾಗ ಆರ್ ಎಕ್ಸಾಂಪಲ್ ಈ ರೀತಿ ಇದ್ದಾಗ ಓಕೆ ಈ ರೀತಿ ಇದ್ದಾಗ ಏನಾಗ್ತೈತಿ ಈ ರೋಗ ಕಾಣಿಸ್ಕೊಳ್ತದೆ ಒಬ್ಬ ವ್ಯಕ್ತಿಯ ಜೀನಿನ 2 ದೋಷಯುಕ್ತ ಪ್ರತಿಗಳನ್ನು ಪ್ರತಿ ಪೋಷಕರಿಂದ ಒಂದು ಇಬ್ರು ಪೋಷಕರಿಂದ ಒಂದು ಅಂದ್ರೆ ಇಬ್ರು ಪೋಷಕರಿಂದ ಒಂದು ಇದೊಂದು ಅನುವಂಶಿಕ ಆಗಿ ಪಡೆದಾಗ ಮಾತ್ರ ರೋಗ ಕಾಣಿಸ್ಕೊಳ್ತದೆ ಫಾರ್ ಎಕ್ಸಾಂಪಲ್ ಹಿಂಗಿತ್ತಪ್ಪ ಅಂದ್ರ ಹಿಂಗಿದ್ದಾಗ ರೋಗ ಕಾಣಿಸ್ಕೊಳ್ಳೋದಿಲ್ಲ ಒಂದ್ ಕಡೆ ಒಂದ್ ಪೇರೆಂಟ್ ನಾಗ 2 ಕ್ಯಾರೆಕ್ಟರ್ ಡಾಮಿನೆಂಟ್ ಕ್ಯಾರೆಕ್ಟರ್ ಇದು ಇನ್ನೊಂದ್ ಪೇರೆಂಟ್ ನಾಗ ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಒಂದು ರಿಸೆಸಿವ್ ಕ್ಯಾರೆಕ್ಟರ್ ಇತ್ತಂದ್ರೆ ಈ ರೋಗ ಕಾಣಿಸ್ಕೊಳ್ಳೋದಿಲ್ಲ ಯಾವಾಗ ಕಾಣಿಸ್ಕೊಳ್ತಂದ್ರೆ ಈ ರೋಗ ಈ ತರ ಇದ್ದಾಗ ಕಾಣಿಸ್ಕೊಳ್ತದ ತಿಳಿತ್ರಿ ಸೊ ಇದನ್ನ ನೀಟಾಗಿ ನೋಡ್ಕೊಳ್ರಿ ಸೊ ಇಲ್ಲಿ ಜೀನ್ ನೋಟೇಶನ್ ಹೇಳ್ತೀನಿ ನೋಡ್ರಿ ಲೆಟ್ಸ್ ಯೂಸ್ ಎ ಅನ್ನೋದೊಂದು ನಾರ್ಮಲ್ ಜೀನ ಸ್ಮಾಲ್ ಎ ಅನ್ನೋದೊಂದು ಮ್ಯೂಟೆಡ್ ಜೀನ ಎ ಅನ್ನೋದೊಂದು ನಾರ್ಮಲ್ ಜೀನ ಸ್ಮಾಲ್ ಎ ಅನ್ನೋದೊಂದು ಮ್ಯೂಟೆಡ್ ಜೀನ್ ಅಂದ್ರೆ ಇದು ರೋಗ ಕಾಣ್ತದ್ರಿ ಇಲ್ಲಿ ನೋಡ್ರಿ ಎ ಅಂದ್ರೆ ನಾರ್ಮಲ್ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂದ್ರೆ ಕ್ಯಾರಿಯರ್ ಇರ್ತದೆ ಒಂದು ಕ್ಯಾಪಿಟಲ್ ಇದ್ದು ಒಂದು ಸ್ಮಾಲ್ ಇತ್ತಂದ್ರೆ ಕ್ಯಾರಿಯರ್ ಅಂದ್ರ ತಗೊಂಡ್ ಬಂದಿರ್ತೀವ ರೋಗ ಬಟ್ ಅದ್ರ ಲಕ್ಷಣ ಕಾಣಿಸ್ಕೊಂಡ್ರಲ್ಲ ಬಟ್ ಇನ್ನೊಂದು ಸ್ಮಾಲ್ ಎ ಅಂತಂದ್ರೆ ಅಫೆಕ್ಟೆಡ್ ಈ ವ್ಯಕ್ತಿ ಏನಾಗಿರ್ತಾನ ರೋಗಕ್ಕ ಬಾಧಿತವಾಗಿರ್ತಾನ ಗೊತ್ತೈತ್ರಿ ವೆನ್ ಬೋತ್ ಪೇರೆಂಟ್ಸ್ ಆರ್ ಕ್ಯಾರಿಯರ್ಸ್ ಈಚ್ ಪೇರೆಂಟ್ ಹ್ಯಾಸ್ ಒನ್ ನಾರ್ಮಲ್ ಜೀನ್ ಒನ್ ಡಿಫೆಕ್ಟಿವ್ ಜೀನ್ ಒಂದ್ ವೇಳೆ ಇಬ್ರು ಪೇರೆಂಟ್ಸ್ ಕ್ಯಾರಿಯರ್ಸ್ ಆಗಿದ್ರೆ ಒಂದ್ ಏನಿರ್ತದ ನಾರ್ಮಲ್ ಜೀನ್ ಇರ್ತದ ಒಂದು ಎಫೆಕ್ಟಿವ್ ಜೀನ್ ಇರ್ತದೆ ಇಲ್ಲಿ ಪುನೆಟ್ ಸ್ಕ್ವೇರ್ ನಾವ್ ಏನ್ ಮಾಡ್ತೇವೆ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೇವೆ ಈ ಪುನೆಟ್ ಸ್ಕ್ವೇರ್ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ನಮಗ ಏನ್ ಬರ್ತೈತಿ ಅಂದ್ರೆ 25% ನಾರ್ಮಲ್ ಚೈಲ್ಡ್ ಇರ್ತಾರ
50% ಕ್ಯಾರಿಯರ್ ಚೈಲ್ಡ್ ಇರ್ತಾರ, ಇನ್ನು 25% ಅಫೆಕ್ಟೆಡ್ ಚೈಲ್ಡ್ ಇರ್ತಾರ. ತಿಳಿತ್ರಿ? ಆಮೇಲೆ ಎಕ್ಸಾಂಪಲ್ಸ್ ಆಟೋಸೋಮಲ್ ರಿಸೆಸಿವ್ ಡಿಸೀಸಸ್ ಬೇರೆ ಎಕ್ಸಾಂಪಲ್ಸ್ ಅಂದ್ರೆ ಥ್ಯಾಲಸ್ಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಟೈಸ್ಯಾಕ್ಸ್ ಡಿಸೀಸ್ ಮತ್ತೆ ಗಾಚರ್ ಡಿಸೀಸ್ ಇವೆಲ್ಲಾನು ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಇರ್ತಾವ. ಆಮೇಲೆ ಈ ರೋಗ ಜಾಸ್ತಿ ಎಲ್ಲಿ ಕಾಣಿಸ್ಕೊಂತದ ಅಂದ್ರೆ ಕಾನ್ಸಾಂಜಿನಿಯಸ್ ಮ್ಯಾರೇಜ್ ಅಂತಂದ್ರ ರಕ್ತ ಸಂಬಂಧದೊಳಗೆ ಮದುವೆ ಆಗೋದು. ಫಾರ್ ಎಕ್ಸಾಂಪಲ್ ಕಸಿನ್ಸ್ ಜೊತೆ ಮ್ಯಾರೇಜ್ ಆಗೋದು, ನಮ್ ಕಸಿನ್ಸ್ ಜೊತೆ ಮ್ಯಾರೇಜ್ ಅವಾಗ ಏನಾಗ್ತದೆ ಈ ಲೈಸೋಸೋಮಲ್ ಡಿಸಾರ್ಡರ್ ಕಂಡುಕೊಳ್ತೈತಿ. ಹೈಯರ್ ಚಾನ್ಸ್ ಆಫ್ ಕ್ಯಾರಿಂಗ್ ಸೇಮ್ ಡಿಫೆಕ್ಟಿವ್ ಜೀನ್, ರಿಲೇಟಿವ್ಸ್ ಶೇರ್ ಆಗ್ತಿರ್ತದೆ, ಸಿಮಿಲರ್ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಶೇರ್ ಆಗ್ತಿರ್ತದೆ. ಗೊತ್ತೈತ್ರಿ? ಗೊತ್ತೈತ್ರಿ? ಏನು ಡೌಟ್ ಐತ್ರಿ ಇದ್ರಾಗ? ಗೊತ್ತೈತಲ್ರಿ? ಸೊ ನೆಕ್ಸ್ಟ್ ಇದೊಂದು ಲಾಸ್ಟ್ ಕ್ವಶನ್ ನೋಡೋಣ್ರಿ. India has taken command of Combined Task Force 154 CTF 154 for the first time. Where is the headquarters of this multinational naval force located? ಭಾರತವು ಮೊದಲ ಬಾರಿಗೆ ಕಂಬೈನ್ಡ್ ಟಾಸ್ಕ್ ಫೋರ್ಸ್ 154 ಕಮಾಂಡ್ ವಹಿಸಿಕೊಂಡಿದೆ. ಈ ಬಹುರಾಷ್ಟ್ರೀಯ ನೌಕಾಪಡೆ ವಲಯ ಎಲ್ಲೈತ್ರಿ? ಕಂಬೈನ್ಡ್ ಟಾಸ್ಕ್ ಫೋರ್ಸ್ ದ ಏನೈತ್ರಿ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ಕೇಳಾನ. ಎಲ್ಲೈತ್ರಿ? ಬಹರೇನ್ದಾಗ ಐತಿ. ಎಲ್ಲೈತ್ರಿ? ಬಹರೇನ್ದಾಗ ಐತ್ರಿ. ಲೊಕೇಟ್ ಎಲ್ಲಿ? ಬರೀ ಹೆಡ್ ಕ್ವಾರ್ಟರ್ ಕೇಳಾನ್ರಿ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ಕೇಳಾನ. ಸೊ ನೋಡ್ರಿ, ಕಂಬೈನ್ಡ್ ಟಾಸ್ಕ್ ಫೋರ್ಸ್ ಹೆಡ್ ಕ್ವಾರ್ಟರ್ ಎಲ್ಲತ್ ಕೇಳಾನ. ಹೆಡ್ ಕ್ವಾರ್ಟರ್ ಎಲ್ಲೈತ್ರಿ? ಬಹರೇನ್ದಾಗ ಐತಿ. ಸೊ ಇದೊಂದ್ ಏನ್ರಿ ಮ್ಯಾರಿಟೈಮ್ ಫೋರ್ಸ್ ರೀ. ಇದೊಂದ್ ಏನ್ರಿ ಮ್ಯಾರಿಟೈಮ್ ಫೋರ್ಸ್ ರೀ. ಸಿ ರಿಲೇಟೆಡ್ ಆಗುವಂತಹ ಏನೇ ವರ್ಕ್ಸ್ ಆಗ್ಲಿ ಇಲ್ಲಿ ನಡೀತಾವ. ಓಕೆ, ಇದರ ಅಡಿಯಲ್ಲಿ ರಚಿಸಲಾದ ಬಹುರಾಷ್ಟ್ರೀಯ ನೌಕಾ ಕಾರ್ಯಪಡೆ ಆಗಿದೆ. ಇದು ನೌಕಾ ಕಾರ್ಯಪಡೆ ಆಗಿತ್ರಿ. ಓಕೆ, ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಟಾಸ್ಕ್ ಫೋರ್ಸ್ ಮುಖ್ಯ ಉದ್ದೇಶ ಏನೈತ್ರಿ? ಸದಸ್ಯ ರಾಷ್ಟ್ರಗಳ ನಡುವೆ ಕಡಲ ಭದ್ರತೆಯನ್ನು ಕಾಪಾಡ್ಕೊಂಡು ಹೋಗೋದು, ಮ್ಯಾರಿಟೈಮ್ ಸೆಕ್ಯೂರಿಟಿ ಮತ್ತೆ ಟ್ರೈನಿಂಗ್ ಮತ್ತ ಏನ್ ಮಾಡ್ಬೇಕು, ಅದ್ರ ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಬೇಕು, ಸಾಮರ್ಥ್ಯ ವೃದ್ಧಿಯನ್ನ ಮಾಡ್ಬೇಕು, ಅದೇ ರೀತಿ ಸಹಕಾರವನ್ನು ಹೆಚ್ಚಿಸ್ಲಿ, ಬೇರೆ ಕಂಟ್ರಿ ನಮ್ಮ ಕಂಟ್ರಿ ನಡುವೆ ಸಹಕಾರ ಹೆಚ್ಚಿಸ್ಕೊಳ್ಲಿಕ್ಕೆ. ಓಕೆ, ಇದ್ರ ಮುಖ್ಯ ಉದ್ದೇಶ ಏನೈತಿ? ನೀರಿನ ಒಳಗ ಸದಸ್ಯ ರಾಷ್ಟ್ರಗಳು ನೌಕಾ ರಾಷ್ಟ್ರಗಳು ಏನಿರ್ತಾವಲ್ಲ ಮ್ಯಾರಿಟೈಮ್ ಎಕ್ಸರ್ಸೈಸ್ ಮಾಡ್ತಿರ್ತಾರಲ್ಲ, ಸೊ ಅವಾಗ ಅಲ್ಲಿ ಟ್ರೈನಿಂಗ್, ಕಡಲ ಭದ್ರತೆ ಕಡಲ ಭದ್ರತೆ ಹೆಚ್ಚಿಸ್ಕೊಳ್ಳಿ. ಎದಕ್ಕಂತಂದ್ರೆ ಸಿ ಆಫ್ ಪೈರೇಟ್ಸ್ ಅಂತ ಅಂದ ಅಂದ್ರೆ ಕಡಗಳ್ಳರ ಕಳ್ಳತನ ಮಾಡದೆ ಇರೋಂಗ ಕಾಪಾಡ್ಕೊಳಿಕ್ ನಾವ್ ಏನ್ ಮಾಡ್ತೀವಿ? ಈ ಮ್ಯಾರಿಟೈಮ್ ಎಕ್ಸರ್ಸೈಸ್ ಮಾಡ್ತೇವಿ. ಓಕೆ, ಸೊ ಹೆಡ್ ಕ್ವಾರ್ಟರ್ ಆಫ್ CTF 15 ಎಲ್ಲೈತ್ರಿ? ಬಹರೇನ್ದಾಗ ಐತಿ. ಬಹರೇನ್ ರಾಜಧಾನಿ ಯಾವ್ದು ಅಂತಂದ್ರೆ ಮನಾಮ್. ಬಹರೇನ್ ರಾಜಧಾನಿ ಯಾವ್ದಂತಂದ್ರೆ ಮಹರಾನ್. ಇದು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸ್ತೈತಿ ಅಂತಂದ್ರೆ ಅರೇಬಿಯನ್ ಗಲ್ಫ್ ಆಫ್ ಅರೇಬಿಯನ್, ಓಮನ್ ಕೊಲ್ಲಿ, ಅರೇಬಿಯನ್ ಸಮುದ್ರ ಮತ್ತೆ ಕೆಂಪು ಸಮುದ್ರ. ಕೇಳ್ತಾ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್. ಇವು ಎಲ್ಲಿ ಕಾರ್ಯಾಚರಣೆ ನಡೆಸ್ತಾವಪ್ಪ ಅಂತಂದ್ರೆ ಅರೇಬಿಯನ್ ಕೊಲ್ಲಿ, ಓಮನ್ ಕೊಲ್ಲಿ, ರೆಡ್ ಸಿ. ಓಕೆ, ರೆಡ್ ಸಿ ಮತ್ತೆ ಅರೇಬಿಯನ್ ಸಿ ಒಳಗಡೆ ಕಾರ್ಯಾಚರಣೆ ನಡೆಸ್ತಾವ. ಅದೇ ರೀತಿ ಪೋರ್ಟ್ಸ್ ಯಾವ್ಯಾವ ಸ್ಟೇಟ್ಸ್ ಅಂದ್ರೆ ಹಾರ್ಮೋಸ್ ಸ್ಟೇಟ್ ಒಂದು, ಇನ್ನೊಂದು ಬಾಬ್ ಎಲ್ ಮಂಡೇಬ್ ಜಲಸಂಧಿ. ಬಾಬ್ ಎಲ್ ಮಂಡೇಬ್ ಇದೇನಾಗ್ತದೆ ಸ್ಟೇಟ್ಸ್ ಒಳಗೂ ಇವು ಕಾರ್ಯಾಚರಣೆ ನಡೆಸ್ತಾವ. ಕೇಳ್ತಾ ನಿಮ್ಗೆ ಕ್ವಶನ್ಸ್. ಎಲ್ಲಿ ನಡೆಸ್ತಾರ ಕಾರ್ಯಾಚರಣೆ? ಒಂದು ಅರೇಬಿಯನ್ ಗಲ್ಫ್, ಇನ್ನೊಂದು ಓಮನ್ ಕೊಲ್ಲಿ, ಇನ್ನೊಂದು ಅರೇಬಿಯನ್ ಸಮುದ್ರ, ಇನ್ನೊಂದು ಕೆಂಪು ಸಮುದ್ರ, ಮತ್ತ ಅದೇ ರೀತಿ ಹಾರ್ಮೋರ್ಸ್ ಜಲಸಂಧಿ, ಬಾಬ್ ಎಲ್ ಮಂಡೇಬ್ ಜಲಸಂಧಿ. ಓಕೆ, ಸ್ವಲ್ಪ ಸ್ಟ್ಯಾಟಿಕ್ ಐತಿ, ಓದ್ಕೊಳ್ರಿ. ನೆಕ್ಸ್ಟ್ ಇದ್ರ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ ಗ್ರೋವಿಂಗ್ ನೇವಲ್ ಕ್ರೆಡಿಬಿಲಿಟಿ. ಏನು? ನೇವಲ್ದ ಶಕ್ತಿ ಜಾಸ್ತಿ ಮಾಡ್ಲಿಕ್ಕ, ಆಮೇಲೆ ಪಶ್ಚಿಮ ಏಷ್ಯಾಕ ಕಾರ್ಯತಂತ್ರದ ಸಂಪರ್ಕ ಒದಗಿಸ್ಕೊಡ್ಲಿಕ್ಕ, ಅದೇ ರೀತಿ ಇಂಡೋ ಪೆಸಿಫಿಕ್ ಇನ್ಫ್ಲೂಯೆನ್ಸ್ ಜಾಸ್ತಿ ಸ್ಟ್ರೆಂಥಿಂಗ್ ಮಾಡ್ಲಿಕ್ಕ, ಅದೇ ರೀತಿ ಎನ್ಹಾನ್ಸ್ಡ್ ಮೆರಿಟೈಮ್ ಡಿಪ್ಲೊಮೆಸಿ ಅಂದ್ರೆ ನೌಕಾಪಡೆಯ ಶಕ್ತಿ ಹೆಚ್ಚಿಗೆ ಮಾಡ್ಲಿಕ್ಕ ಅಂತ ಹೇಳ್ಯಾರ. ನೋಡ್ರಿ, ಮೇಜರ್ ಟಾಸ್ಕ್ ಫೋರ್ಸ್ ಅಂಡರ್ CTF CMF ಇದು ಮೇಜರ್ ಟಾಸ್ಕ್ ಫೋರ್ಸ್ ಅಂಡರ್ CTF ಒಳಗಡೆ ಇನ್ನೊಂದಿಷ್ಟು ಏನ್ ಬರ್ತಾವ? ಟಾಸ್ಕ್ ಫೋರ್ಸಸ್ ಬರ್ತಾವ. ಅಂದ್ರೆ ಇನ್ನೊಂದಿಷ್ಟು ಕಾರ್ಯಗಳು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ 15 ಅಂತಂದ್ರೆ ಏನ್? 150, 151, 152, 153, 154 ಈ ರೀತಿಯಾದಂತ ಮೇಜರ್ ಏನೋ ಮೇಜರ್ ಸೆಕ್ಯೂರಿಟಿ ಏನ್ ಮಾಡ್ತೇವೆ? ಫೋರ್ಸಸ್ ನಾವು ನಿಯಂತ್ರಿಸಿಕೊಂಡೇವಿ. ಸೊ ಇದ್ರ ಕಾರ್ಯರೂಪ ಏನದಾವಪ್ಪ ಅಂತಂದ್ರೆ CTF 150 ಅಂತಂದ್ರೆ ಕೌಂಟರ್ ಟೆರರಿಸಂ, ಭಯೋತ್ಪಾದನೆ ನಿಗ್ರಹ ಮಾಡ್ಲಿಕ್ಕ ನಾವು ಯಾವ ಫೋರ್ಸ್ ಯೂಸ್ ಮಾಡ್ತೇವೆ ಅಂತಂದ್ರೆ CTF 150 ಅನ್ನೋ ಫೋರ್ಸ್ ನ ಯೂಸ್ ಮಾಡ್ತೇವೆ. CTF 151 ಅಂತಂದ್ರೆ ಕೌಂಟರ್ ಪೈರಸಿ, ಕಡಗಳ್ಳತನ ನಿಗ್ರಹ ಮಾಡ್ತೇವೆ. ಪೈರಸಿ ಆಫ್ ಸಿ ಅಂತಂತಾರಲ್ಲ, ಅಂದ್ರೆ ನಾವೀಗ ಬೇರೆ ಕಂಟ್ರಿಗೆ ಏನಾದ್ರು ಸಾಗಣೆ ಮಾಡ್ತಿರ್ಬೇಕಂತಂದ್ರೆ ಸಿ ಪೈರೇಟ್ಸ್ ಅಂದ್ರೆ ಕಡಗಳ್ಳರು ಏನ್ ಮಾಡ್ತಾರ? ಅದನ್ನ ಕದ್ಕೊಂಡು ಹೋಗ್ತಾರೆ. ಇದನ್ನ ಕದ್ಕೊಂಡು ಹೋಗ್ಲಾರ್ದಂಗ ಆ ಕಂಟ್ರಿ ನಮ್ ಕಂಟ್ರಿ ಎರಡೂ ಕಂಟ್ರಿ ಆ ನೌಕಾಗ ಏನು ಭದ್ರತೆ ಕೊಡೋ ಸಂಬಂಧ ನಾವು ಮಾಡೋ ಅಂತ ಫೋರ್ಸ್ ಯಾವ್ದಪ್ಪ ಅಂತಂದ್ರೆ CTF 151. ಅದೇ ರೀತಿ CTF 150 ಏನೈತ್ರಿ? ಅರೇಬಿಯನ್ ಗಲ್ಫ್ ಸೆಕ್ಯೂರಿಟಿ, ಅರೇಬಿಯನ್ ಕೊಳ್ಳಿ
ಕೊಲ್ಲಿ ಸೆಕ್ಯೂರಿಟಿಯನ್ನ ಭದ್ರತೆಯನ್ನ ಹೆಚ್ಚಿಸೋದು. ಅದೇ ರೀತಿ ರೆಡ್ ಸಿ ಸೆಕ್ಯೂರಿಟಿಗೆ ಯಾವ್ದು ಮಾಡ್ತೀವಿ, CTF 153. ಅದೇ ರೀತಿ ಮ್ಯಾರಿಟೈಮ್ ಟ್ರೈನಿಂಗ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ನಾವು ಯಾವ್ದು ಮಾಡ್ತೀವಿ, CTF 154. ಈ ಎದಕ್ಕೆ ಹೇಳಿದೆ, ಈ ಫೋರ್ಸಸ್ ನಾನು ನಿಮ್ಗೆ ಎದಕ್ಕೆ ಹೇಳಿದೆ ಅಂತಂದ್ರೆ ಮೇಜರ್ ಟಾಸ್ಕ್ ಫೋರ್ಸಸ್ ನೀವು ಮ್ಯಾಚ್ ದ ಫಾಲೋಯಿಂಗ್ ದಾಗ ಕೇಳ್ತಾನ. ಓಕೆ, CTF 150 ಯಾವ್ದಕ್ಕ, CTF 151 ಯಾವ್ದಕ್ಕ, 152 ಯಾವ್ದಕ್ಕ. ಸೊ CTF 152 154 ಇವು ಹೈಲಿ ಇಂಪಾರ್ಟೆಂಟ್ ಐತಿ ನಿಮ್ಗೆ ಎಕ್ಸಾಮಿಗೆ, ಹೈಲಿ ಇಂಪಾರ್ಟೆಂಟ್ ಐತಿ ನಿಮಗೆ ಎಕ್ಸಾಮ್ಗ. ಕರೆಕ್ಟ್ ಆಗಿ ಓದ್ಕೊಳ್ರಿ, ತಿಳಿತು ನೋಡ್ರಿ. ಲಾಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ಅ ನ್ಯೂ ಮಿಷನ್ ನೇಮ್ಡ್ ಆರ್ಕ್ಟಿಕ್ ಸೆಂಟ್ರಿ ಟು ಮಾನಿಟರ್ ಅಂಡ್ ಪ್ರೊಟೆಕ್ಟ್ ದಿ ಆರ್ಟಿಕ್ ರೀಜನ್. ಆರ್ಕ್ಟಿಕ್ ಪ್ರದೇಶದ ಮೇಲ್ವಿಚಾರಣೆ ಮತ್ತು ರಕ್ಷಣೆಗೆ ಆರ್ಟಿಕ್ ಸೆಂಟ್ರಿ ಎಂಬ ಹೊಸ ಮಿಷನ್ ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ? ಯಾವ ಸಂಸ್ಥೆ ಆರಂಭಿಸಿತ್ರಿ? ನ್ಯಾಟೋ ಅನ್ನುವಂತ ಒಂದು ಸಂಸ್ಥೆ ಆರಂಭಿಸಿತ್ತು. ನೋಡ್ರಿ, ಇಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಂದಾವ್. ಒಂದು ಯುನೈಟೆಡ್ ನೇಷನ್, ಯುರೋಪಿಯನ್ ಯೂನಿಯನ್ ಮತ್ತೆ ಆರ್ಟಿಕ್ ಕೌನ್ಸಿಲ್. ಇಲ್ಲಿ ನೀವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಒಳಗಡೆ ಯಾವ ರೀತಿ ಓದ್ಕೋಬೇಕಂತಂದ್ರ, ಈಗ ಯುನೈಟೆಡ್ ನೇಷನ್ಸ್ ಅಂತಂದ್ರೆ ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ. ಓಕೆ, ಇದ್ರದ್ದು ಮೇನ್ ಉದ್ದೇಶ ಏನ್, ಪರ್ಪೋಸ್ ಏನು? ಓಕೆ, ಇದು ಯಾವಾಗ ಸ್ಥಾಪನೆ ಆಯ್ತು, ಎಸ್ಟಾಬ್ಲಿಷ್ ಯಾವಾಗ ಆಯ್ತು? ಅದೇ ರೀತಿ ಇಂಡಿಯಾ ಎಷ್ಟು ಮೆಂಬರ್ಸ್ ಅದಾವ್ರ, ಟೋಟಲ್ ಮೆಂಬರ್ ಕಂಟ್ರೀಸ್ ಎಷ್ಟು ಅದಾರ? ಆಮೇಲೆ ಇಂಡಿಯಾ ಇದ್ರದ್ದು ಪಾರ್ಟ್ ಐತೋ ಇಲ್ಲೋ? ಇಷ್ಟು ನಿಮಗ ಎಕ್ಸಾಮಿಗ ಯೂಸ್ ಆಗ್ತದೆ. ಒಂದ್ ವೇಳೆ ಇಂಡಿಯಾ ಪಾರ್ಟ್ ಇತ್ತು ಅಂತಂದ್ರ ಏನಾಗ್ತೈತಿ, ನಿಮ್ಗ ಏನೇನು ಕೆಲಸ ಕಾರ್ಯಗಳನ್ನ ಮಾಡೈತಿ ಅಂತ ಹೇಳ್ತೈತಿ. ಓಕೆ, ಸೊ ಇದನ್ನ ಏನ್ ಮಾಡೋಣ, ನಾವು ನಾಳೆ ಡಿಸ್ಕಷನ್ ಮಾಡೋಣ. ಓಕೆ, ಇದು ನಿಮಗ ಕ್ವಶನ್ ಕೊಟ್ಟಿನಿ, ಆದಷ್ಟು ನೀವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಂಡು ಬನ್ರಿ. ಆಮೇಲೆ ನಿಮಗೆ ಹಿಂಟ್ಸ್ ಕೊಟ್ಟಿನಿ. ಸೊ ಯುರೋಪಿಯನ್ ಯೂನಿಯನ್, ಯುನೈಟೆಡ್ ನೇಷನ್ಸ್, ಆರ್ಟಿಕ್ ಕೌನ್ಸಿಲ್ ಮತ್ತೆ ನ್ಯಾಟೋದು ಹೆಡ್ ಕ್ವಾರ್ಟರ್ ಎಲ್ಲೈತಿ ನೋಡ್ಕೋರಿ. ಆಮೇಲೆ ಪರ್ಪಸ್ ಏನೈತೆ ನೋಡ್ಕೋರಿ, ಯಾವಾಗ ಎಸ್ಟಾಬ್ಲಿಷ್ ಆಗ್ಯದ, ಮತ್ತೆ ಮೆಂಬರ್ ಕಂಟ್ರೀಸ್ ಯಾವ್ಯಾವ ಅದಾವು, ಟೋಟಲ್ ಎಷ್ಟು ಮೆಂಬರ್ ಕಂಟ್ರೀಸ್ ಅದಾವು, ಮತ್ತೆ ಇಂಡಿಯಾ ಪಾರ್ಟ್ ಐತೋ ಇಲ್ಲೋ. ಈ ಕ್ವಶನ್ ನಾವ್ ಏನ್ ಮಾಡೋಣ, ನಾಳೆ ಡಿಸ್ಕಷನ್ ಮಾಡೋಣ. ನಿಮ್ಗೆ ಎದಕ್ ನಾವ್ ಒಂದು ಕ್ವಶನ್ ನಿಮಗೆ ವರ್ಕಿಗೆ ಬಿಟ್ಟು ಕೊಡ್ಲಿಕ್ಕೆ ನೀವು ಸ್ವಲ್ಪ ವರ್ಕ್ ಮಾಡ್ರಿ. ಅಂದ್ರೆ ನಾವು ನಾಳೆ ಏನ್ ಹೇಳ್ತೇವಲ್ಲ, ನೀವು ಸ್ವಲ್ಪ ಅದನ್ನ ಆಡ್ ಮಾಡ್ಲಿಕ್ಕೆ ಬರ್ತದೆ. ಅಂದ್ರೆ ನಿಮಗೂ ಒಂದು ಐಡಿಯಾ ಸಿಗ್ತದೆ, ನಾವು ಕರೆಕ್ಟ್ ವೇ ಆಫ್ ಓದಾಕತ್ತೀನೋ ಇಲ್ಲೋ. ಎಕ್ಸಾಮ್ ಈಗ ಏನೇನ್ ಓದ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿತ್ರಿ. ಏನ್ ಓದಬಾರ್ದು ಅನ್ನೋದು ಎಕ್ಸಾಮ್ ಯಾರಿಗ್ ಗೊತ್ತಿರ್ತದಲ್ಲ, ಆ ವ್ಯಕ್ತಿ ಅಷ್ಟೇ ಎಕ್ಸಾಮ್ದಾಗ ಏನಾಗ್ತದ ಸಕ್ಸಸ್ ಆಗ್ತಾನೆ. ಸೊ ನಿನ್ನೆ ಮೊನ್ನೆ ಯಾರ್ಯಾರು ಕ್ಲಾಸ್ ನೋಡಿಲ್ಲ, ಆ 3 ಕ್ಲಾಸಸ್ ನೋಡ್ಕೋರಿ. ಬಿಕಾಸ್ ಮೊನ್ನೆ ಕ್ಲಾಸ್ ನ ಸ್ವಲ್ಪ ನಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗ್ಲಿಮ್ಸ್ ಕೊಟ್ಟಿನಿ, ಯಾವ ರೀತಿ ಓದ್ಕೋಬೇಕು, ಯಾವ ರೀತಿ ಓದ್ಕೋಬಾರ್ದು. ಸೊ ಈ ಕ್ವಶನ್ ನಾವು ನಾಳೆ ಡಿಸ್ಕಷನ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.